ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಮಾತಲ್ಲಿ ಪಿತರ ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಕಥೋಲಿಕ ಕ್ರೈಸ್ತರೇ, ನೀವೆಲ್ಲರೂ ನಿಮ್ಮ ಜೀವಿತದಲ್ಲಿ ಈ ಪ್ರೊಟೆಸ್ಟೆಂಟ್ ಸಭೆಗಳ ಸಹೋದರರಿಂದ ಕೆಲವು ಪ್ರಶ್ನೆಗಳನ್ನ ನೀವು ಎದುರಿಸಿರಬಹುದು. ಅದರಲ್ಲಿ ವಿಶೇಷವಾಗಿ ವಿಗ್ರಹಾರಾಧನೆ ವಿಷಯವಾಗಿ ಅವರು ನಿಮಗೆ ಪ್ರಶ್ನೆ ಮಾಡಿರಬಹುದು. ನೀವು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟಿರಬಹುದು, ಅಥವಾ ಅದನ್ನ ತಿರಸ್ಕರಿಸಿರ್ಬೋದು, ಅಥವಾ ಉತ್ತರಿಸಲು ಆಗದೆ ನಮ್ಮ ವಿಶ್ವಾಸ ನಮಗೆ ಬ್ರದರ್, ನಿಮ್ ವಿಶ್ವಾಸ ನಿಮಗೆ, ಯಾಕೆ ತೀರ್ಪು ಮಾಡ್ತೀರಾ ಅಂತ ಸಾಧಾರಣವಾಗಿ ಹೇಳಿರಬಹುದು. ಅಥವಾ ನಿಮಗೆ ಈ ರೀತಿ ಒಂದು ಪ್ರಶ್ನೆ ಬಂದಿರಬಹುದು, ನಾವ್ ಯಾಕೆ ನಮ್ಮ ಕಥೋಲಿಕ ಸಭೆಯಲ್ಲಿ ನಾವು ಈ ರೀತಿ ಸ್ಟ್ಯಾಚ್ಯೂಗಳನ್ನ ಇಟ್ಕೊಳ್ತೀವಿ, ಯಾಕೆ ಸ್ಟ್ಯಾಚ್ಯೂಗಳು ಇಲ್ದೇನೆ ನಾವು ಪ್ರಾರ್ಥನೆ ಮಾಡಕ್ ಆಗೋದಿಲ್ವಾ ಅಂತ ನಿಮಗೆ ಪ್ರಶ್ನೆ ಬಂದಿರಬಹುದು. ಈ ಒಂದು ಪ್ರಶ್ನೆನ ನೀವು ನಿಮ್ ಫಾದರ್ ಗಳ ಹತ್ರನೋ ಅಥವಾ ಕೆಲವು ಬ್ರದರ್ ಗಳ ಹತ್ರನೋ ಅಥವಾ ನಿಮ್ಮ ತಂದೆ ತಾಯಿಗಳ ಹತ್ರನೋ ಕೇಳಿರ್ಬೋದು, ನಾವು ಯಾಕೆ ಈ ರೀತಿ ಸ್ಟ್ಯಾಚ್ಯೂಗಳನ್ನ ಬಳಸ್ತೇವೆ ಅಂತ. ಅದಕ್ಕೆ ಅವರು ಸಾಧಾರಣವಾಗಿ ಉತ್ತರ ಕೊಟ್ಟಿರ್ಬೋದು, ನಾವು ಹೇಗೆ ನಮ್ಮ ಸತ್ತು ಹೋದ ಅಜ್ಜ ಅಜ್ಜಿಯವರ ನೆನಪಿಗಾಗಿ ಫೋಟೋಗಳನ್ನ ಇಟ್ಕೊಳ್ತೀವೋ ಅದೇ ರೀತಿ ಸಂತರುಗಳನ್ನ ಫೋಟೋಗಳನ್ನ ನೆನಪು ಮಾಡ್ಕೊಳಕ್ ಇಟ್ಕೊಳ್ತೀವಿ ಅಂತ ಹೇಳಿರ್ಬೋದು. ಈ ರೀತಿ ಉತ್ತರನ ನೀವು ಪ್ರೊಟೆಸ್ಟೆಂಟ್ ಹತ್ರ ಹೇಳಿದ್ರೆ ಅವ್ರು ಹೇಳ್ತಾರೆ, ಈ ನಿಮ್ಮ ಅಜ್ಜಿ ಕಥೆಗಳೆಲ್ಲ ಬೇಡ, ಕ್ರೈಸ್ತರು ಸ್ಟ್ಯಾಚ್ಯೂಗಳನ್ನ ಸಭೆಗಳಲ್ಲಿ ಬಳಸಬಹುದು ಅಂತ ಬೈಬಲ್ ಅಲ್ಲಿ ಯಾವ್ದಾದ್ರು ವಾಕ್ಯ ಇದೆಯಾ ತೋರಿಸಿ ಅಂತ ಕೇಳ್ತಾರೆ ಅಲ್ವಾ. ಸೊ ಇಲ್ಲಿ ನೀವು ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು, ಏನಂದ್ರೆ ಇವರು ಈ ರೀತಿ ಬೈಬಲ್ ಅಲ್ಲಿ ತೋರಿಸಿ ಅಂತ ಹೇಳಿದ ಕ್ಷಣ ನಾವು ಬೈಬಲ್ ಅಲ್ಲೇ ತೋರಿಸ್ಬೇಕು ಅನ್ನುವ ಯಾವುದೇ ನಿಯಮ ಇಲ್ಲ. ನಾವು ಬೈಬಲ್ ಇಂದ ತೋರ್ಸೋಣ, ಇಲ್ಲ ಅಂತಲ್ಲ, ಆದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಬೈಬಲ್ ಇಂದನೇ ತೋರಿಸ್ಬೇಕು, ಎಲ್ಲಾ ಸತ್ಯಕ್ಕೂ ಆಧಾರ ಬೈಬಲ್ಲೇ ಅಂತ ಯಾವುದೇ ವಾಕ್ಯ ಬೈಬಲ್ ಅಲ್ಲಿ ಇಲ್ಲ. ನೀವು ಸಂಪೂರ್ಣ ಬೈಬಲ್ ಹುಡುಕ್ ನೋಡಿ, ನಾವು ಎಲ್ಲದಕ್ಕೂ ಉತ್ತರ ಬೈಬಲ್ ಇಂದನೇ ಕೊಡ್ಬೇಕು ಎಂಬ ನಿಬಂಧನೆ ಇಲ್ಲ. ಬೈಬಲ್ ಇಂದ ಕೊಡ್ಬೇಕು, ಅದು ಕೊಡಲೇಬೇಕು ಎಂಬ ನಿಬಂಧನೆ ಇಲ್ಲ. ಬೈಬಲ್ ಇಂದ ಕೊಟ್ಟಿಲ್ಲ ಅಂದ್ರೆ ಅದು ಸುಳ್ಳು ಅಂತ ಹೇಳಂಗಿಲ್ಲ. ಯಾಕಂದ್ರೆ ಯೇಸು ಈ ಲೋಕದಲ್ಲಿ ಇದ್ದಾಗ್ಲೇನೆ ಸಭೆನ ಸ್ಥಾಪನೆ ಮಾಡಿದ್ರು, ಬೈಬಲ್ ನ ಸ್ಥಾಪನೆ ಮಾಡಿಲ್ಲ. ದೇವರ ವಾಕ್ಯಗಳನ್ನ ಅವರ ಶಿಷ್ಯರ ಹೃದಯದಲ್ಲಿ ಇಟ್ರು. ಯೇಸು ಸತ್ಯದಿಂದ 4 ಶತಮಾನದವರೆಗೆ ಆದಿ ಕ್ರೈಸ್ತರ ಹತ್ರ ನಮ್ಮಲ್ಲಿರುವ ಈ ರೀತಿ ಬೈಬಲ್ ಇರ್ಲೇ ಇರ್ಲಿಲ್ಲ. ಅವರೆಲ್ಲರೂ ಬೈಬಲ್ ಇಲ್ದೇನೆ ಅಷ್ಟು ವಿಶ್ವಾಸಿಗಳಾಗಿದ್ರು, ರಕ್ತಸಾಕ್ಷಿಗಳಾಗಿ ಸತ್ತಿದ್ರು. ಸೊ ಅವರೆಲ್ಲ ಬೈಬಲ್ ಇಟ್ಕೊಂಡೆ ಮನೆ ಮನೆಗೆ ಹೋಗಿ ಬೋಧನೆ ಮಾಡ್ತಾ ಇರ್ಲಿಲ್ಲ. ಯೇಸು ಅವ್ರ ಹೃದಯದಲ್ಲಿ ಏನ್ ಇಟ್ಟಿದ್ರು ಅದನ್ನ ಹೇಳ್ತಾ ಇದ್ರು. ಸೊ ಹೀಗಾಗಿ ನಾವು ಎಲ್ಲಾ ಪ್ರಶ್ನೆಗಳಿಗೂ ಬೈಬಲ್ ಇಂದಾನೇ ಉತ್ತರ ಕೊಡಬೇಕು ಅನ್ನುವ ಯಾವುದೇ ಒಂದು ನಿಬಂಧನೆ ಇಲ್ಲ. ಅದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ. ಯಾಕೆಂದ್ರೆ ನಾನು ಮೊದಲೇ ಹೇಳ್ದಂಗೆ ಎಲ್ಲಾ ಸತ್ಯಕ್ಕೂ ಆಧಾರ ಬೈಬಲ್ ಅಲ್ಲ. ಬೈಬಲ್ ಅಲ್ಲೇ ಪೌಲ ಹೇಳಿದಾನೆ, ತಿಮೋತಿಗೆ ಬರೆದ 1ನೇ ಪತ್ರ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಸತ್ಯಕ್ಕೆ ಆಧಾರ ಮತ್ತು ಸ್ತಂಭ ಸಭೆ ಅಂತ, ಬೈಬಲ್ ಅಲ್ಲ. ಎಲ್ಲಾ ಸತ್ಯಕ್ಕೂ ಆಧಾರ ಬೈಬಲ್ ಅಂತ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ. ಹೀಗಾಗಿ ಸಭೆ ಏನ್ ಹೇಳ್ತಿತ್ತು ಅದನ್ನೇ ಆದಿ ಕ್ರೈಸ್ತರೆಲ್ಲರೂ ವಿಶ್ವಾಸಿಸ್ತಾ ಇದ್ರು. ಸೊ ಹೀಗಾಗಿ ನಾವು ಸಭೆಯ ಮಾತನ್ನ ಕೇಳಬೇಕಾಗುತ್ತೆ. ಸಭೆನೇ ಬೈಬಲ್ ಅನ್ನ ಕೊಟ್ಟಿದ್ದು, ಹಾಗಂತ ನಾವು ಬೈಬಲ್ ನ ಕೀಳಾಗಿ ಪರಿಗಣಿಸಬೇಕು ಅಂತ ಅಲ್ಲ. ಬೈಬಲ್ ದೇವರ ವಾಕ್ಯವನ್ನ ಪ್ರತಿನಿಧಿಸುತ್ತೆ. ಸೊ ಹೀಗಾಗಿ ನಾವು ಅದಕ್ಕೆ ತಕ್ಕ ಗೌರವನ ಕೊಡಲೇಬೇಕು, ಇಲ್ಲ ಅಂತ ಅಲ್ಲ. ಆದ್ರೆ ಎಲ್ಲಾ ಸತ್ಯಕ್ಕೂ ಉತ್ತರನ ಬೈಬಲ್ ಇಂದಾನೇ ಕೊಡಬೇಕು ಅನ್ನುವ ಯಾವುದೇ ಒಂದು ನಿಬಂಧನೆ ಇಲ್ಲ, ಒತ್ತಾಯ ಇಲ್ಲ. ಆದ್ರೂ ಪ್ರೊಟೆಸ್ಟೆಂಟ್ ಅವರ ಬಯಕೆ ಅಂತೆ ನಾವು ಬೈಬಲ್ ಇಂದಾನೇ ಉತ್ತರ ಕೊಡೋಣ. ಬೈಬಲ್ ನಲ್ಲಿ ಅನೇಕ ಕಡೆ ವಿಗ್ರಹಾರಾಧನೆಯ ವಿರೋಧವಾಗಿ ವಾಕ್ಯಗಳಿದೆ. ವಿಗ್ರಹಾರಾಧನೆ ಯಾವ ಕ್ರೈಸ್ತನು ಮಾಡಲೇಬಾರದು. ಆದ್ರೆ ಕಥೋಲಿಕರು ಪ್ರತಿಮೆಗಳನ್ನ ಇಟ್ಕೊಳ್ಳೋದನ್ನ ನೋಡ್ಬಿಟ್ಟು ಈ ಪ್ರೊಟೆಸ್ಟೆಂಟ್ಸ್ ಹೇಳ್ತಾರೆ, ನೀವು ವಿಗ್ರಹಾರಾಧನೆ ಮಾಡ್ತೀರಾ, ಕಥೋಲಿಕರೆಲ್ಲರೂ ವಿಗ್ರಹಾರಾಧಕರೇ ಅಂತ ಹೇಳ್ಬಿಡ್ತಾರೆ. ಸೊ ಇಲ್ಲಿ ಬರುವ ಪ್ರಶ್ನೆ, ಕಥೋಲಿಕರು ವಿಗ್ರಹ ಆರಾಧಕರ? ಇದಕ್ಕೆ ನೇರ ಮತ್ತು ಪ್ರಾಮಾಣಿಕ ಉತ್ತರ, ಕಥೋಲಿಕರು ವಿಗ್ರಹ ಆರಾಧಕರಲ್ವೇ ಅಲ್ಲ. ಕಥೋಲಿಕರು ಈ ಯಾವುದೇ ಪ್ರತಿಮೆಗಳನ್ನ ಆರಾಧನೆ ಮಾಡೋದಿಲ್ಲ. ಕಥೋಲಿಕರು ಆರಾಧನೆ ಮಾಡುವುದು ಒಂದೇ ಒಂದು, ಅದು ಪರಮಪ್ರಸಾದ. ಏಕೆಂದ್ರೆ ಪರಮಪ್ರಸಾದದಲ್ಲಿ ಯೇಸು ಸಾಕ್ಷಾತ್ ಅಕ್ಷರಸವಾಗಿ ಪ್ರಸನ್ನರಾಗಿದ್ದಾರೆ. ಹೀಗಾಗಿ ಪರಮಪ್ರಸಾದನ ಮಾತ್ರ ಕಥೋಲಿಕರು ಆರಾಧನೆ ಮಾಡ್ತಾರೆ. ಬೇರೆ ಯಾವುದೇ ಸಂತರ ಅಥವಾ ದೇವರ ಸ್ಟ್ಯಾಚ್ಯೂಗಳನ್ನ ಆರಾಧನೆ ಮಾಡೋದಿಲ್ಲ. ವಿಗ್ರಹಾರಾಧನೆ ಮಾಡುವ ಯಾವುದೇ ಕಥೋಲಿಕನು ಕ್ರೈಸ್ತನೇ ಅಲ್ಲ. ಕಥೋಲಿಕರು ವಿಗ್ರಹಾರಾಧನೆಯನ್ನ ಖಂಡಿಸ್ತಾರೆ. ದೇವರ ವಾಕ್ಯವನ್ನು ಆಳವಾಗಿ ಓದಿಲ್ದಿದ್ದವರಿಗೆ ಈ ಒಂದು ಉತ್ತರ ಸರಿಯಲ್ಲ ಅನ್ಸಿರಬಹುದು. ಸರಿ, ಹಾಗಾದ್ರೆ ನಾವು ದೇವರ ವಾಕ್ಯನ ವಿವರವಾಗಿ ಅರ್ಥ ಮಾಡ್ಕೊಂಡು ಇದಕ್ಕೆ ಉತ್ತರ ಕಂಡ್ಕೊಳ್ಳೋಣ. ನಾನು ಮೊದಲೇ ಹೇಳ್ದಂಗೆ ಬೈಬಲ್ ಅಲ್ಲಿ ವಿಗ್ರಹಾರಾಧನೆ ವಿರೋಧವಾಗಿ ಅನೇಕ ವಾಕ್ಯಗಳಿದೆ. ಅದರಲ್ಲಿ ಈ ಪ್ರೊಟೆಸ್ಟೆಂಟರು ಯಾವಾಗಲೂ ಬಳಸುವ ಒಂದು ವಿಶೇಷ ವಾಕ್ಯ ಯಾವುದು ಅಂದ್ರೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ ದೇವರು 10 ಆಜ್ಞೆಗಳನ್ನ ಕೊಡ್ಬೇಕ್ರೆ ವಿಗ್ರಹಗಳನ್ನ ಮಾಡ್ಕೊಳ್ಳೇಬಾರ್ದು ಅಂತ ಹೇಳಿದಾರಲ್ಲ, ಆ ವಾಕ್ಯನ ಬಳಸ್ತಾರೆ. ಉದಾಹರಣೆಗೆ ಈಗ ವಿಮೋಚನಾ ಕಾಂಡ 20ನೇ ಅಧ್ಯಾಯ 4ನೇ ವಾಕ್ಯನ ನಾವು ನೋಡೋಣ. ಇಲ್ಲಿ ವಾಕ್ಯ ಹೇಳುತ್ತೆ, ನಿನಗೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರುಗಳಲ್ಲಾಗಲಿ ಯಾವುದರ ವಿಗ್ರಹವನ್ನಾಗಲಿ ರೂಪವನ್ನಾಗಲಿ ನೀನು ಮಾಡಿಕೊಳ್ಳಬಾರದು. ಇಲ್ಲಿ ನಾವು ಅನೇಕ ವಿಷಯಗಳನ್ನ ತಿಳ್ಕೊಬೇಕಾಗಿದೆ. ಮೊದಲು ಈ ವಿಗ್ರಹ ಅಂದ್ರೆ ಏನು, ಆರಾಧನೆ ಅಂದ್ರೆ ಏನು, ಅಥವಾ ಈ ಒಂದು ವಾಕ್ಯವನ್ನ ದೇವರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಇದರ ಒಂದು ಕಾಂಟೆಕ್ಸ್ಟ್ ಏನು. ಸೊ ಈ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡ್ರೆ ಆ ಒಂದು ವಾಕ್ಯದ ನಿಜವಾದ ಅರ್ಥ ನಮಗೆ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ಮೊದಲು ವಿಗ್ರಹ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ.
ಯಾವುದೇ ಮನುಷ್ಯರ, ಪ್ರಾಣಿಗಳ ಅಥವಾ ಯಾವುದೇ ಒಂದು ಸೃಷ್ಟಿ ವಸ್ತುಗಳ ಆಕಾರನ ಲೋಹಗಳಿಂದಲೂ, ಪ್ಲಾಸ್ಟಿಕ್, ಪೇಪರ್, ಫೋಟೋಗಳು ಈ ತರ ಯಾವುದೇ ಒಂದು ಆಕಾರ ಮಾಡ್ಕೊಳ್ಳೋದು ವಿಗ್ರಹಗಳಾಗೋದಿಲ್ಲ. ಆ ರೀತಿ ನೋಡಕ್ ಹೋದ್ರೆ ನಾವು ನಮ್ಮ ಮಕ್ಕಳಿಗೆ ಆಟ ಆಡಕ್ಕೆ ಆಟ ಸಾಮಾನುಗಳೇ ಕೊಡಂಗಿರಲ್ಲ. ಯಾಕೆಂದ್ರೆ ಕಾರು ಕೂಡ ಒಂದು ವಸ್ತುವಿನ ಆಕಾರ, ಏರೋಪ್ಲೇನ್ ಕೂಡ ಒಂದು ವಸ್ತುವಿನ ಆಕಾರ, ಪ್ರಾಣಿಗಳದ್ದು ಗೊಂಬೆಗಳು, ಟೆಡ್ಡಿ ಬಿಯರು ಅಥವಾ ಈ ಬಾಬಿ ಡಾಲ್ಸ್, ಆತರ ಅನೇಕ ಗೊಂಬೆಗಳಿದೆ. ಇವೆಲ್ಲ ಅನೇಕ ಸೃಷ್ಟಿ ವಸ್ತುಗಳು ಅಥವಾ ಒಂದು ಕಾಲ್ಪನಿಕ ಆಕಾರಗಳು. ಇವುಗಳನ್ನ ನಾವು ಮಕ್ಕಳಿಗಳಿಗೆ ಕೊಡಂಗಿರಲ್ಲ, ಯಾಕಂದ್ರೆ ಅವುಗಳು ವಿಗ್ರಹ ಆಗ್ಬಿಡುತ್ತೆ ಅಲ್ವಾ. ಸೊ ಹೀಗಾಗಿ ಇವುಗಳೆಲ್ಲ ವಿಗ್ರಹ ಅಲ್ಲ. ಮತ್ತೆ ಅದೇ ರೀತಿ ನಾವು ಮದ್ವೆದೋ ಯಾವುದೋ ಒಂದು ಫಂಕ್ಷನ್ದೋ ಅಥವಾ ಯಾವುದೇ ಒಂದು ಫೋಟೋಗಳನ್ನ ಇಟ್ಕೊಳಂಗಿಲ್ಲ, ಅದು ಕೂಡ ವಿಗ್ರಹ ಅಂತ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವ್ ಯಾವುದು ಕೂಡ ವಿಗ್ರಹಗಳಲ್ಲ. ಹಾಗಾದ್ರೆ ವಿಗ್ರಹ ಅಂದ್ರೆ ಏನು? ಯಾವುದೇ ಒಂದು ಸೃಷ್ಟಿ ವಸ್ತು ಅಥವಾ ಭಾವನೆಗಳು ದೇವರ ಸ್ಥಾನವನ್ನು ತೆಗೆದುಕೊಳ್ಳುತ್ತೋ ಅದೇ ವಿಗ್ರಹ. ಉದಾಹರಣೆಗೆ ಒಂದು ಗೊಂಬೆಯಲ್ಲಿ ಅಥವಾ ಒಂದು ಆಕಾರದಲ್ಲಿ, ಒಂದು ಫೋಟೋ ಅಲ್ಲಿ ಅಥವಾ ಮನುಷ್ಯರು, ಪ್ರಾಣಿ, ಪಕ್ಷಿಗಳು ಇತ್ಯಾದಿಗಳಲ್ಲಿ ನಾವು ದೇವರು ಸ್ವತಃ ಅದ್ರ ಒಳಗೆ ಇದ್ದಾರೆ ಅಂತ ನಂಬಿ ವಿಶ್ವಾಸ ಇಟ್ರೆ ಅವಾಗ ಅದು ನಮಗೆ ವಿಗ್ರಹ ಆಗುತ್ತೆ. ಯಾಕೆಂದ್ರೆ ದೇವರು ಸಾಧಾರಣವಾಗಿ ಸೃಷ್ಟಿ ವಸ್ತುಗಳಲ್ಲಿ ಇರೋದಿಲ್ಲ. ಹಾಗೆ ನಾವು ಒಂದು ಸೃಷ್ಟಿ ವಸ್ತುವಿನಲ್ಲಿ ದೇವರು ಇದ್ದಾರೆ ಅಂತ ನಂಬಿದ್ರೆ ದೇವರ ಸ್ಥಾನವನ್ನು ಆ ವಸ್ತುವಿಗೆ ಕೊಟ್ಟಂಗಾಗುತ್ತೆ. ಹೀಗಾಗಿ ಆ ವಸ್ತು ವಿಗ್ರಹ ಆಗುತ್ತೆ. ಕೆಲವರು ಈ ದುಡ್ಡು, ಆಸ್ತಿ, ಐಶ್ವರ್ಯ ಮತ್ತೆ ಮನುಷ್ಯರ ಪ್ರೀತಿ ಮೇಲೆ ದಾಸರಾಗಿರ್ತಾರೆ. ಅವುಗಳನ್ನೇ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅದು ಕೂಡ ವಿಗ್ರಹನೇ ಆಗುತ್ತೆ. ಯಾಕೆಂದ್ರೆ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನೇ ಪ್ರೀತಿಸಬೇಕು. ಆ ಸ್ಥಾನನ ನಾವು ಈ ದುಡ್ಡು, ಆಸ್ತಿ, ಐಶ್ವರ್ಯ ಮನುಷ್ಯರಿಗೆ ಕೊಟ್ರೆ ಆಗ ಅವುಗಳು ವಿಗ್ರಹ ಆಗ್ಬಿಡುತ್ತೆ. ಅವುಗಳೇ ದೇವರ ಸ್ಥಾನವನ್ನ ತಗೊಂಡಿದ್ರಿಂದ ಅವುಗಳು ವಿಗ್ರಹ ಆಗುತ್ತೆ. ಸೊ ಹೀಗಾಗಿ ದೇವರು ಸೃಷ್ಟಿ ಮಾಡಿದ ಯಾವುದ್ರ ಮೇಲೂ ನಾವು ಅತಿಯಾಗಿ ಪ್ರೀತಿ ಇಡುವುದರಿಂದನೂ ಅಥವಾ ನಾವೇ ಒಂದು ಕೆಲವು ಸೃಷ್ಟಿ ವಸ್ತುಗಳನ್ನ ಮಾಡ್ಕೊಂಡು ಅದರಲ್ಲಿ ದೇವರು ಇದ್ದಾರೆ ಅಂತ ನಂಬೋದ್ರಿಂದನೂ ಅವುಗಳು ವಿಗ್ರಹ ಆಗುತ್ತೆ. ಯಾಕಂದ್ರೆ ಅವುಗಳು ದೇವರ ಸ್ಥಾನವನ್ನು ತಗೊಳುತ್ತೆ. ಸೊ ದೇವರ ಸ್ಥಾನವನ್ನು ಯಾವುದು ತಗೊಳುತ್ತೋ ಅದೇ ವಿಗ್ರಹ. ಅನೇಕ ಅನ್ಯ ಧರ್ಮದವರು ಅವರ ದೇವರುಗಳನ್ನ ಸೃಷ್ಟಿ ವಸ್ತುಗಳಲ್ಲಿ ಇದೆ ಅಂತ ನಂಬಿ ಅವುಗಳಿಗೆ ಆರಾಧನೆ ಮಾಡ್ತಾರೆ. ಹೀಗಾಗಿ ಅವುಗಳೆಲ್ಲ ಅವಿಗೆ ವಿಗ್ರಹ ಆಗುತ್ತೆ. ದೇವರು ಇರೋದು ಒಬ್ರೆ, ಇನ್ನೊಂದು ವಿಗ್ರಹ ಮಾಡ್ಕೊಂಡ್ರೆ ಅವಾಗ ಇನ್ನೊಂದು ದೇವರಾಯ್ತು ಅಂತ ನಾವು ನಂಬ್ದಂಗಾಗುತ್ತೆ. ಆ ರೀತಿ ಆಗ್ಲೇಬಾರ್ದು. ದೇವರು ಒಬ್ರೇ ಇರೋದು, ಅವರ ಮೇಲೆ ಅನೇಕ ದೇವರುಗಳಿಲ್ಲ. ಸೊ ನಾವು ಇನ್ನೊಂದು ವಿಗ್ರಹ ಮಾಡ್ಕೊಂಡು ಅದ್ರೊಳಗೆ ದೇವರಿದ್ದಾರೆ ಅಂದ್ರೆ ಅದು ಇನ್ನೊಂದು ದೇವರಾಗುತ್ತೆ. ಹೀಗಾಗಿ ಅದು ವಿಗ್ರಹ ಆಗುತ್ತೆ. ಆದ್ರೆ ಈ ಪ್ರತಿಮೆ ಅನ್ನೋದೇ ಬೇರೆ. ಕೆಲವರು ಈ ಲೋಕದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬಾಳಿರ್ತಾರೆ. ಅಂದ್ರೆ ಈ ಲೋಕಕ್ಕೆ ಒಳ್ಳೆಯ ಪಾಠಗಳನ್ನ ಹೇಳ್ಕೊಟ್ಟಿರ್ತಾರೆ, ಒಳ್ಳೆ ಬೋಧನೆಗಳನ್ನ ಮಾಡಿರ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರಿರ್ತಾರೆ, ಕಷ್ಟದಲ್ಲೂ ಹೇಗೆ ಜೀವಿಸಬೇಕು ಅಂತ ಹೇಳಿರ್ತಾರೆ. ಅಥವಾ ಈ ಧಾರ್ಮಿಕ ವಿಷಯಕ್ಕೆ ಬಂದ್ರೆ ಅನೇಕ ಸಂತರುಗಳು, ಋಷಿ ಮುನಿಗಳು, ವಿಶ್ವಾಸಿಗಳನ್ನ ಚೆನ್ನಾಗಿ ಆಳಿದವರು, ಒಳ್ಳೆಯ ರೀತಿ ಮಾರ್ಗದರ್ಶನ ಮಾಡಿದವರು, ದೇವರ ವಾಕ್ಯದ ಬೋಧನೆಗಾಗಿ ಕಷ್ಟಪಟ್ಟವರು, ರಕ್ತಸಾಕ್ಷಿಯಾಗಿ ಸತ್ತವರು, ಸಭೆಯನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋದವರು, ಅನೇಕ ಅದ್ಭುತಗಳನ್ನ ಮಾಡಿದವರು, ಯೇಸುವಿಗೆ ಉತ್ತಮ ಶಿಷ್ಯರಾಗಿ ಬಾಳ್ದವರು, ಈ ರೀತಿ ಅನೇಕ ಆದರ್ಶ ವ್ಯಕ್ತಿಗಳನ್ನ ಸ್ಮರಣೆ ಮಾಡೋದಕ್ಕೋಸ್ಕರ ಅವರ ಸ್ಮಾರಕ ಪ್ರತಿಮೆಗಳನ್ನ ಮಾಡಿಟ್ಕೊಳ್ಳೋದು ಇದೆ. ಇವುಗಳಿಗೆ ಸ್ಮಾರಕ ಪ್ರತಿಮೆಗಳು ಅಂತ ಕರೀತಾರೆ. ಇಂಥವರ ಹೆಸರುಗಳು, ಸೇವಾ ಜೀವನ ಈ ಲೋಕದಲ್ಲಿ ಅಳೆದು ಹೋಗ್ಬಾರ್ದು, ಸದಾಕಾಲಕ್ಕೂ ಅವರ ನೆನಪು ಈ ಲೋಕದಲ್ಲಿ ಇರಬೇಕು ಅಂತ ಅವರಿಗೆ ಗೌರವ ಕೊಡಬೇಕು ಅನ್ನೋದಕ್ಕೋಸ್ಕರ ಅವರನ್ನ ಸ್ಮರಣೆ ಮಾಡಿ ಸ್ಮಾರಕ ಪ್ರತಿಮೆಗಳನ್ನ ಮಾಡಿಟ್ಕೊಂಡು ಬಳಸ್ತೀವಿ. ಈ ರೀತಿ ಮಾಡೋದ್ರಿಂದ ಅವರಿಗೆ ನಾವು ಗೌರವ ಕೊಟ್ಟಂಗಾಗುತ್ತೆ ಹೊರತು ಅವರ ಪ್ರತಿಮೆಗಳಿಗಲ್ಲ. ಮತ್ತೆ ಅವರಿಗೆ ಪ್ರಾರ್ಥನೆ ಮಾಡಲು ಅವರ ಪ್ರತಿಮೆಗಳ ಮುಂದೆ ನಾವು ಪ್ರಾರ್ಥನೆ ಮಾಡೋದ್ರಿಂದ, ಕ್ಯಾಂಡಲ್ ಹಚ್ಚೋದ್ರಿಂದ, ಸಾಂಬ್ರಾಣಿ ಹಾಕೋದ್ರಿಂದ ಅವೆಲ್ಲ ಆ ಒಂದು ಪ್ರತಿಮೆಗೆ ಹೋಗಿ ಸೇರಲ್ಲ. ಆ ಪ್ರತಿಮೆಗಳು ಯಾರನ್ನ ಪ್ರತಿನಿಧಿಸುತ್ತೋ ಅವರಿಗೆ ಸೇರುತ್ತೆ. ಯಾಕಂದ್ರೆ ಇಂಥವರೆಲ್ಲ ಸ್ವರ್ಗದಲ್ಲಿರ್ತಾರೆ. ಅವರ ಸ್ಮಾರಕವಾಗಿ ನಾವು ಪ್ರತಿಮೆಗಳನ್ನ ಮಾಡ್ಕೊಂಡಾಗ ನಾವು ಅವರ ಮುಂದೆ ಏನ್ ಪ್ರಾರ್ಥನೆ ಮಾಡ್ತೀವೋ ಅಥವಾ ಏನ್ ಗೌರವ ಕೊಡ್ತೀವೋ ಅದೆಲ್ಲ ಸ್ವರ್ಗದಲ್ಲಿರುವ ಅವರಿಗೆ ಹೋಗುತ್ತೆ ಹೊರತು ಆ ಪ್ರತಿಮೆಗಳಿಗೆ ಹೋಗಲ್ಲ. ಯಾಕೆಂದ್ರೆ ಆ ಪ್ರತಿಮೆ ಒಳಗೆ ಅವರೆಲ್ಲ ಇರಲ್ಲ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹೀಗಾಗಿ ನಾವು ಗೌರವವನ್ನ ಆ ಪ್ರತಿಮೆಗೆ ಕೊಡಲ್ಲ, ಆ ಪ್ರತಿಮೆ ಯಾರನ್ನು ಪ್ರತಿನಿಧಿಸುತ್ತೋ ಅವರಿಗೆ ಕೊಡೋದಕ್ಕೋಸ್ಕರ ಈ ರೀತಿ ನಾವು ಮಾಡ್ತೀವಿ. ಈಗ ಅನ್ಯ ಧರ್ಮದ ಒಬ್ಬ ಅವಿದ್ಯಾವಂತ ವ್ಯಕ್ತಿಯನ್ನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ಈ ಮನುಷ್ಯ ದಾರಿಲಿ ಹೋಗ್ಬೇಕಾದ್ರೆ ಅವರ ದೇವರ ದೇವಸ್ಥಾನ ಸಿಗುತ್ತೆ. ಆಗ ಅವನೇನ್ ಮಾಡ್ತಾನೆ? ಅದಕ್ಕೆ ನಮಸ್ಕಾರ ಮಾಡ್ತಾನೆ. ಟೈಮ್ ಇದ್ರೆ ದೇವಸ್ಥಾನದ ಒಳಗಡೆ ಹೋಗಿ ಅವನು ದೇವರು ಅಂತ ಆರಾಧನೆ ಮಾಡುವ ಆ ವಿಗ್ರಹಗಳನ್ನ ಮುಟ್ಟಕ್ಕೂ ಯೋಗ್ಯತೆ ಇಲ್ಲ ಅಂತ ದೂರದಲ್ಲೇ ನಿಂತ್ಕೊಂಡು ಅದ್ರೊಳಗೆ ದೇವರಿದ್ದಾರೆ ಅಂತ ನಂಬಿ ಅದಕ್ಕೆ ಅಡ್ಡ ಬೀಳ್ತಾನೆ, ಅರ್ಚನೆ ಮಾಡಿಸ್ತಾನೆ, ಅಭಿಷೇಕ ಮಾಡಿಸ್ತಾನೆ. ಈ ರೀತಿ ಎಲ್ಲ ಮಾಡ್ಬಿಟ್ಟು ಅದ್ರೊಳಗೆ ದೇವರಿದ್ದಾರೆ ಅಂತ ನಂಬಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಅವನು ಹೋಗ್ತಾನೆ. ಆದ್ರೆ ಈ ರೀತಿ ಅವನು ಹೋಗ್ತಾ ಇರ್ಬೇಕಾದ್ರೆ ರಸ್ತೆಯ ಚೌಕದಲ್ಲೋ ಅಥವಾ ಪಾರ್ಕ್ ಅಲ್ಲೋ ಕೆಲವು ಮಹಾನ್ ವ್ಯಕ್ತಿಗಳ ಸ್ಮಾರಕ ಪ್ರತಿಮೆಗಳನ್ನ ನೋಡ್ತಾನೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ನೆಹರು ಅವರಾಗಿರ್ಬೋದು. ಇವರ ಒಂದು ಸ್ಮಾರಕ ಪ್ರತಿಮೆಗಳನ್ನ ನೋಡ್ತಾನೆ. ಅವನೇನ್ ಮಾಡ್ತಾನೆ? ಅದಕ್ಕೆ ಒಂದು ಸಲ್ಯೂಟ್ ಮಾಡ್ತಾನೆ. ಇನ್ನೂ ಹೆಚ್ಚು ಟೈಮ್ ಇದ್ರೆ ಹೋಗಿ ಒಂದು ಹೂಮಾಲೆ ಹಾಕ್ತಾನೆ. ಅಷ್ಟೇ ತಾನೆ? ಅವನು ಅದನ್ನ ಆರಾಧನೆ ಮಾಡಲ್ಲ, ಅಭಿಷೇಕ ಮಾಡಲ್ಲ, ಏನು ಮಾಡಲ್ಲ.
ಅದ್ರ ಮೇಲೆ ಪಕ್ಷಿಗಳು ಗಲೀಜ್ ಮಾಡಿರೋ ತಲೆ ಕೆಡಿಸ್ಕೊಳ್ಳಲ್ಲ ಅಥವಾ ಅದನ್ನ ಕ್ಲೀನ್ ಮಾಡ್ತಾನೆ. ಇದರಿಂದ ಅವನು ಅದನ್ನ ಆರಾಧನೆ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆ ಒಬ್ಬ ಅನ್ಯ ಧರ್ಮದ ಅವಿದ್ಯಾವಂತನಾಗಿದ್ರು ಅವನಿಗೆ ಒಂದ್ ವಿಷಯ ಕರೆಕ್ಟ್ ಆಗಿ ಗೊತ್ತಿರುತ್ತೆ, ಏನಂದ್ರೆ ಈ ಸ್ಟ್ಯಾಚ್ಯೂ ಒಳಗೆ ಮಹಾತ್ಮ ಗಾಂಧಿ ಆಗ್ಲಿ, ಅಂಬೇಡ್ಕರ್ ಅವರಾಗ್ಲಿ ಅಥವಾ ನೆಹರು ಆಗ್ಲಿ ಇವ್ರು ಯಾರೂ ಇಲ್ಲ ಅಂತ ಅವನಿಗೆ ಗೊತ್ತು. ಆದ್ರೆ ಇದು ಅವರ ಸ್ಮಾರಕ ಪ್ರತಿಮೆ, ಅದನ್ನ ಸ್ಮರಣೆ ಮಾಡ್ಬೇಕು. ಇದ್ರ ಮುಂದೆ ಸಲ್ಯೂಟ್ ಹೊಡೆದ್ರೆ ಅವ್ರಿಗೆ ಸಲ್ಯೂಟ್ ಹೊಡೆದಂಗೆ, ಇದಕ್ಕೆ ಹೂ ಮಾಲೆ ಹಾಕಿದ್ರೆ ಅವ್ರಿಗೆ ಹಾಕ್ದಂಗೆ. ಯಾಕಂದ್ರೆ ಅವ್ರಿಗೆ ಹಾಕ್ಬೇಕಂದ್ರೆ ಇವ್ನು ಸ್ವರ್ಗಕ್ಕೆ ಹೋಗ್ಬೇಕು. ಸೊ ಅವ್ರನ್ನ ನೆನ್ಸ್ಕೊಂಡು ಅವರಿಗೆ ಗೌರವ ಕೊಡೋದಕ್ಕೋಸ್ಕರ ಇಲ್ಲಿ ಒಂದು ಪ್ರತಿಮೆ ಮಾಡ್ಕೊಂಡು ಅದಕ್ಕೆ ಒಂದು ಸಲ್ಯೂಟ್ ಹೊಡೆಯೋದು ಅಥವಾ ಒಂದು ಹೂ ಮಾಲೆ ಹಾಕೋದು ಮಾಡ್ತಾನೆ. ಇದರಿಂದ ಅದು ವಿಗ್ರಹ ಆರಾಧನೆ ಆಗಲ್ಲ. ಯಾಕೆಂದ್ರೆ ಅವನು ಅದ್ರೊಳಗೆ ಅಂಬೇಡ್ಕರ್, ಗಾಂಧೀಜಿ, ನೆಹರು ಇದ್ದಾರೆ ಅಂತ ಅವ್ನು ನಂಬಲ್ಲ. ಸೊ ಹೀಗಾಗಿ ಅದು ವಿಗ್ರಹ ಆರಾಧನೆ ಆಗೋದಿಲ್ಲ. ಅವನಿಗೆ ಆರಾಧನೆ ಮಾಡಕ್ಕೆ ದೇವಾಲಯ ಇದೆ, ಅಲ್ಲಿ ಅವನು ಈ ರೀತಿ ಪ್ರತಿಮೆಗಳ ತರ ನೋಡಲ್ಲ, ಅದ್ರ ಒಳಗೆ ದೇವರಿದ್ದಾರೆ ಅಂತ ನಂಬಿ ಅದಕ್ಕೆ ಆರಾಧನೆ ಮಾಡ್ತಾನೆ. ಸೊ ಹೀಗಾಗಿ ಅದು ಆರಾಧನೆ ಆಗುತ್ತೆ. ಪ್ರತಿಮೆಗಳ ಮುಂದೆ ಮಾಡೋದು ಕೇವಲ ಗೌರವ ಅರ್ಪಣೆ ಆಗುತ್ತೆ. ಅದು ಕೂಡ ಪ್ರತಿಮೆಗಲ್ಲ, ಆರಾಧನೆ ಆ ವಿಗ್ರಹಕ್ಕೆ ಹೋಗುತ್ತೆ. ಆದ್ರೆ ಗೌರವ ಆ ಪ್ರತಿಮೆಗಳು ಯಾರನ್ನ ಪ್ರತಿನಿಧಿಸುತ್ತೋ ಅವ್ರಿಗೆ ಹೋಗುತ್ತೆ. ಅಷ್ಟೇ ಅಲ್ಲ, ಆ ವಿಗ್ರಹಕ್ಕೆ ಅವನು ಬಲಿ ಅರ್ಪಣೆಗಳನ್ನು ಮಾಡ್ತಾನೆ, ಪ್ರಾಣಿಗಳ ಬಲಿ ಅರ್ಪಣೆಗಳನ್ನು ಕೊಡ್ತಾನೆ. ಯಾಕೆಂದ್ರೆ ಆ ವಿಗ್ರಹಗಳ ಒಳಗೆ ದೇವರಿದ್ದಾರೆ ಅಂತ ನಂಬ್ತಾನೆ. ಹೀಗಾಗಿ ಆ ವಿಗ್ರಹಕ್ಕೆ ಅವನು ಅದನ್ನ ಅರ್ಪಿಸ್ತಾನೆ. ಆದ್ರೆ ಅವನು ಪ್ರತಿಮೆಗಳಿಗೆ ಸಲ್ಯೂಟ್ ಹೊಡೆಯೋದು ಅಥವಾ ಗೌರವ ಕೊಡೋದು ಆ ಪ್ರತಿಮೆಗಲ್ಲ, ಅವರು ಸ್ವರ್ಗದಲ್ಲಿದ್ದಾರೆ ಅಂತ ಅವನಿಗೆ ಗೊತ್ತು. ಆ ಒಂದು ಸಲ್ಯೂಟ್ ಮತ್ತು ಗೌರವ ಆ ಸ್ವರ್ಗದಲ್ಲಿರೋರಿಗೆ ಅವನು ಕೊಡ್ತಾನೆ ಹೊರತು ಆ ಪ್ರತಿಮೆಗಲ್ಲ. ಆ ಪ್ರತಿಮೆನ ಅವನು ಅವರ ಒಂದು ಸ್ಮಾರಕವಾಗಿ ಇಟ್ಕೊಳ್ತಾನೆ ಹೊರತು ಅದ್ರೊಳಗೆ ಅವರಿದ್ದಾರೆ ಅಂತ ಅವನು ಯಾವ ಕಾರಣಕ್ಕೂ ನಂಬಲ್ಲ. ಕಥೋಲಿಕರು ಕೂಡ ಹೀಗೇನೆ. ಸಭೆಯನ್ನು ಚೆನ್ನಾಗಿ ಆಳಿದ, ವಿಶ್ವಾಸಿಗಳಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟ, ಮತ್ತೆ ವಿಶ್ವಾಸಕ್ಕಾಗಿ ಕಷ್ಟಪಟ್ಟು ರಕ್ತಸಾಕ್ಷಿಯಾಗಿ ಸೆತ್ತ ಅನೇಕ ಪರಿಶುದ್ಧ ಸಂತರುಗಳನ್ನ ಸ್ಮಾರಕವಾಗಿ ನೆನೆಸ್ಕೊಂಡು ಅವರ ಪ್ರತಿಮೆಗಳನ್ನ ಮಾಡ್ತೀವಿ. ಸಂತರಗಳ ಮುಖಾಂತರ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವರ ಸ್ಮಾರಕ ಪ್ರತಿಮೆಗಳ ಮುಂದೆ ನಿಂತ್ಕೊಂಡು ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ರೀತಿ ಅವರ ಸ್ಮಾರಕ ಪ್ರತಿಮೆಗಳ ಮುಂದೆ ಪ್ರಾರ್ಥನೆಯನ್ನು ಮಾಡಬಹುದು, ಅವುಗಳು ಇಲ್ದೇನೂ ಪ್ರಾರ್ಥನೆ ಮಾಡಬಹುದು. ಇಲ್ಲಿ ಅದು ಪ್ರಶ್ನೆ ಬರಲ್ಲ. ಆದ್ರೆ ಈ ರೀತಿ ಸ್ಮಾರಕ ಪ್ರತಿಮೆಗಳನ್ನ ಇಟ್ಕೊಳ್ಳೋದು ದೇವರ ವಾಕ್ಯಕ್ಕೆ ಅಥವಾ ದೇವರ ಯೋಜನೆಗೆ ವಿರುದ್ಧವಾಗಿದ್ಯಾ ಇಲ್ವಾ ಅನ್ನೋದೇ ನಿಜವಾದ ಪ್ರಶ್ನೆ. ಸೊ ಅದನ್ನ ನಾವು ಬೈಬಲ್ ಇಂದ ಈಗ ತಿಳ್ಕೊಳ್ಳೋಣ. ಸೊ ಬೈಬಲ್ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಅನ್ಯ ಧರ್ಮದ ಅನೇಕ ಕಿಡಿಗೇಡಿಗಳು ಕಥೋಲಿಕ ಸಭೆಗೆ ಬಂದ್ಬಿಟ್ಟು ದೇವಾಲಯನ ಒಡೆದಾಕ್ತಾರೆ, ಅನೇಕ ಸಂತರುಗಳ ಪ್ರತಿಮೆಗಳನ್ನ ಎಲ್ಲ ಒಡೆದಾಕ್ತಾರೆ. ಸೊ ಇದರಿಂದ ಕಥೋಲಿಕರು ಅಯ್ಯಯ್ಯೋ ಆ ಕಿಡಿಗೇಡಿಗಳು ಬಂದ್ಬಿಟ್ಟು ನಮ್ಮ ಸಂತ ಅಂತೋಣಿ ಅವ್ರನ್ನ ಕೊಲೆ ಮಾಡ್ಬಿಟ್ರು, ಸಂತ ಮರಿಯಮ್ಮನವ್ರನ್ನ ಕೊಲೆ ಮಾಡ್ಬಿಟ್ರು, ಸಂತ ಪೇತ್ರ, ಪೌಲ ಇತರ ಸಂತರುಗಳನ್ನೆಲ್ಲ ಕೊಲೆ ಮಾಡ್ಬಿಟ್ರು ಅಂತ ಯಾರು ಹೇಳಲ್ಲ. ಯಾಕಂದ್ರೆ ಎಲ್ಲಾ ಕಥೋಲಿಕರಿಗೂ ಗೊತ್ತು ಆ ಪ್ರತಿಮೆಗಳಲ್ಲಿ ಆ ಸಂತರುಗಳು ಇರಲ್ಲ ಅಂತ. ಅದು ಕೇವಲ ನೆನಪಿಗೋಸ್ಕರ. ಈ ರೀತಿ ಯಾರು ಬಂದು ಅವುಗಳನ್ನೆಲ್ಲ ಒಡೆದಾಕಿದ್ರೆ ನಾವು ಇನ್ನೊಂದು ಇಟ್ಕೊಳ್ತೀವಿ ಹೊರತು ಸಂತ ಅಂತೋಣಿ ಅವ್ರು ಸತ್ತೋಗ್ಬಿಟ್ರು, ಸಂತ ಮರಿಯಮ್ಮನವ್ರು ಸತ್ತೋಗ್ಬಿಟ್ರು ಅಂತ ನಾವು ಹೇಳಲ್ಲ. ಯಾಕಂದ್ರೆ ಅವರೆಲ್ಲ ಯಾವಾಗ್ಲೂ ಈ ಲೋಕನ ಬಿಟ್ಟು ಹೋಗಿದ್ದಾರೆ. ಇದು ಅವರ ಸ್ಮಾರಕ ಪ್ರತಿಮೆ ಮಾತ್ರ. ಸೊ ಹೀಗೆ ನಿಮಗೆ ವಿಗ್ರಹಕ್ಕೂ ಸ್ಮಾರಕ ಪ್ರತಿಮೆಗೂ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಐಡಲ್ಗೂ ಸ್ಟ್ಯಾಚ್ಯೂಗೂ ಇರುವ ವ್ಯತ್ಯಾಸ ನೀವು ತಿಳ್ಕೊಂಡಿರ್ಬೋದು. ಮತ್ತೆ ಅದೇ ರೀತಿ ಆರಾಧನೆಗೂ ಸ್ಮರಿಸಿ ಗೌರವಿಸುವುದಕ್ಕೂ ವ್ಯತ್ಯಾಸನ ಕೂಡ ನೀವು ತಿಳ್ಕೊಂಡಿರ್ಬೋದು. ಈ ರೀತಿ ನಾವು ಗೌರವ ಸಲ್ಲಿಸೋದು ಅಥವಾ ಪ್ರಾರ್ಥನೆ ಮಾಡೋದನ್ನ ಆ ಪ್ರತಿಮೆಗಳ ಮುಂದೆ ನಿಂತ್ಕೊಂಡು ಮಾಡ್ಬೋದು ಅಥವಾ ಆ ಪ್ರತಿಮೆಗಳು ಇಲ್ದೇನೂ ಮಾಡ್ಬೋದು. ಅದು ಪ್ರಶ್ನೆ ಬರಲ್ಲ. ಪ್ರಶ್ನೆ ಬರೋದು ಏನಂದ್ರೆ ಈ ರೀತಿ ನಾವು ಪ್ರತಿಮೆಗಳನ್ನ ಇಟ್ಕೊಂಡು ಗೌರವ ಕೊಡೋದು ಅಥವಾ ಪ್ರಾರ್ಥನೆ ಮಾಡೋದು ದೇವರ ವಾಕ್ಯಕ್ಕೆ ಮತ್ತು ದೇವರ ಯೋಜನೆಗೆ ವಿರುದ್ಧವಾಗಿದೆಯಾ ಇಲ್ವಾ ಅನ್ನೋದೇ ನಿಜವಾದ ಪ್ರಶ್ನೆ. ಸೊ ಅದನ್ನ ನಾವೀಗ ಬೈಬಲ್ ವಾಕ್ಯಗಳಿಂದ ನಾವು ತಿಳ್ಕೊಳ್ಳೋಣ. ಈ ಪ್ರೊಟೆಸ್ಟೆಂಟ್ಸ್ ಅವರು ನಮ್ಮ ಮುಂದೆ ಇಟ್ಟ ಆ ಒಂದು ದೇವರ ವಾಕ್ಯ ವಿಮೋಚನಕಾಂಡ 20ನೇ ಅಧ್ಯಾಯದ 4ನೇ ವಾಕ್ಯ ಇದಲ್ಲ, ಅದರ ಒಂದು ಸಂದರ್ಭನ ನಾವು ಫಸ್ಟ್ ನೋಡ್ಕೊಂಡ್ಬಿಡೋಣ. ದೇವರು ಇದನ್ನ ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಮೊದಲು ತಿಳ್ಕೊಂಡ್ ಬಂದ್ಬಿಡೋಣ. ಇಸ್ರಾಯೇಲರು ಈಜಿಪ್ಟ್ನ ದಾಸತ್ವದಲ್ಲಿದ್ದಾಗ ಅನೇಕರು ಕಾಲಕ್ರಮೇಣ ನಿಜವಾದ ದೇವರನ್ನ ಬಿಟ್ಬಿಟ್ಟು ಈಜಿಪ್ಟ್ನ ದೇವರುಗಳನ್ನೇ ಆರಾಧನೆ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವರು ಮಾತ್ರ, ವಿಶೇಷವಾಗಿ ಈ ಲೇವಿ ಕುಲದವರು ಮಾತ್ರ ನಿಜವಾದ ಏಕದೇವರನ್ನೇ ಇನ್ನೂ ಬೇಡಿಕೊಳ್ತಾ ಇರ್ತಾರೆ. ಈ ದಾಸತ್ವದಿಂದ ಬಿಡುಗಡೆ ಮಾಡಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ತಾರೆ. ಹೀಗೆ ದೇವರು ಇಸ್ರಾಯೇಲರ ಕಷ್ಟನ ನೋಡ್ಬಿಟ್ಟು, ಅವರೆಲ್ಲರ ಪ್ರಾರ್ಥನೆಗಳನ್ನ ನೋಡ್ಬಿಟ್ಟು, ಗೋಳಾಟನ ನೋಡ್ಬಿಟ್ಟು ಅವ್ರನ್ನ ಈಜಿಪ್ಟಿನ ದಾಸತ್ವದಿಂದ ಬಿಡಿಸ್ಕೊಂಡ್ ಬರ್ಬೇಕು, ಮತ್ತೆ ಅವ್ರಿಗಾಗಿ ಒಂದು ಜಾಗ ಕೊಡ್ಬೇಕು, ಅಲ್ಲೇ ಅವರು ನನಗ್ ಮಾತ್ರ ಆರಾಧನೆ ಮಾಡ್ಬೇಕು ಅಂತ ದೇವರು ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಮೋಶೆನ ಕಳಿಸ್ತಾರೆ. ಈ ನಮ್ಮ ಈಜಿಪ್ಟ್ನವರು ಕೂಡ ಹಿಂದೂಗಳಂತೆ ಬಹುದೇವತಾ ಆರಾಧಕರು. ಅಂದ್ರೆ ಅವರಿಗೆ ಒಂದೇ ದೇವರು ಇದೆ ಅಂತ ನಂಬ್ತಾ ಇರಲಿಲ್ಲ, ಅವರಿಗೆ ಅನೇಕ ದೇವರುಗಳಿದೆ ಅಂತ ನಂಬ್ತಾ ಇದ್ರು. ಸೂರ್ಯ ಒಂದು ದೇವರು, ನೀರು ಒಂದು ದೇವರು, ಪ್ರಾಣಿಗಳು ಒಂದು ದೇವರು, ಸೃಷ್ಟಿ ವಸ್ತುಗಳು ಒಂದು ದೇವರು, ಹೀಗೆ ಅನೇಕ ಸೃಷ್ಟಿ ವಸ್ತುಗಳನ್ನ ಅವರು ದೇವರು ಅಂತ ಆರಾಧನೆ ಮಾಡ್ತಿರ್ತಾರೆ. ಸೊ ಈ ಬಹುದೇವತಾ ಆರಾಧಕರ ಧರ್ಮಗಳಲ್ಲಿ ಒಂದು ವಿಷಯ ಸಾಧಾರಣವಾಗಿರುತ್ತೆ, ಏನಂದ್ರೆ ಅವರ ದೇವರುಗಳು ಅನೇಕ ಇರ್ತಾರೆ, ಮತ್ತೆ ಸೃಷ್ಟಿ ವಸ್ತುಗಳಲ್ಲಿ ಅವರು ದೇವರನ್ನ ಮಾಡ್ಕೊಂಡಿರ್ತಾರೆ, ಅಂದ್ರೆ ವಿಗ್ರಹಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಏಕ ದೇವರನ್ನು ಆರಾಧಿಸುವ ಅನೇಕ ಧರ್ಮಗಳಲ್ಲಿ ವಿಗ್ರಹ ಆರಾಧನೆ ಅನ್ನೋದು ಹೆಚ್ಚಿನ ಮಟ್ಟಿಗೆ ಇರೋದೇ ಇಲ್ಲ. ಯಹೂದ್ಯ ಧರ್ಮ ಆಗ್ಲಿ, ಕ್ರೈಸ್ತ ಧರ್ಮ ಆಗ್ಲಿ,
ಇಸ್ಲಾಂ ಧರ್ಮ ಆಗ್ಲಿ, ಇವ್ರು ಯಾರು ಕೂಡ ವಿಗ್ರಹಗಳನ್ನ ಮಾಡಿಟ್ಕೊಂಡು ಆರಾಧನೆ ಮಾಡಲ್ಲ. ಯಾಕೆಂದ್ರೆ ಅವರು ಒಂದೇ ದೇವರು ಇದ್ದಾರೆ ಅಂತ ನಂಬುವರು. ಆದ್ರೆ ಈಜಿಪ್ಟ್ನವರು ಅನೇಕ ದೇವರುಗಳನ್ನ ಆರಾಧನೆ ಮಾಡ್ತಿರ್ತಾರೆ ಮತ್ತು ವಿಗ್ರಹ ಆರಾಧನೆಯನ್ನು ಮಾಡ್ತಿರ್ತಾರೆ. ಹೀಗಾಗಿ ಅವರ ಮಧ್ಯೆ ಇದ್ದ ಇಸ್ರಾಯೇಲರು ಕೂಡ ಅವರ ದೇವರುಗಳನ್ನ ನಂಬ್ತಾ ಇರ್ತಾರೆ. ಸೊ ಮೋಶೆ ಹೋಗಿ ಫರೋಹನ ಹತ್ರ ಈ ಜನರನ್ನೆಲ್ಲ ಬಿಟ್ಬಿಡು, ಅವರು ನಿಜವಾದ ದೇವರಿಗೆ ಆರಾಧನೆ ಮಾಡ್ತಾರೆ ಅಂದಾಗ ಫರೋಹ ಹೇಳ್ತಾನೆ ಇಲ್ಲೇ ಆರಾಧನೆ ಮಾಡ್ಲಿ ಅಂತ. ಇದಕ್ಕೆ ನಮ್ಮ ನಿಜವಾದ ದೇವರು ಅವರ ದೇವರುಗಳನ್ನ ಸುಳ್ಳು ಮಾಡಬೇಕು ಅಂತ 10 ಪಿಡುಗುಗಳನ್ನ ಕಳಿಸ್ತಾರೆ. ನಾನು ಮೊದಲೇ ಹೇಳ್ದಂಗೆ ಈಜಿಪ್ಟ್ನವರು ಸೃಷ್ಟಿ ವಸ್ತುಗಳಲ್ಲೂ ದೇವರಿದ್ದಾರೆ ಅಂತ ನಂಬ್ತಿರ್ತಾರೆ. ಹೀಗಾಗಿ ದೇವರು ಈ 10 ಪಿಡುಗುಗಳ ಮೂಲಕ ಅವರ ಸೃಷ್ಟಿ ವಸ್ತುಗಳನ್ನ ನಾಶ ಮಾಡೋದ್ರಿಂದ ಅವರ ದೇವರೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾರೆ. ದೇವರು ಈಜಿಪ್ಟ್ನವರಲ್ಲಿ ಒಟ್ಟು 10 ಪಿಡುಗುಗಳನ್ನ ಕಳಿಸಿದ್ರು. ಈ 10 ಪಿಡುಗುಗಳನ್ನ ವಿವರವಾಗಿ ನೋಡಲು ಸಮಯದ ಅಭಾವ ಇರೋದ್ರಿಂದ ಕೆಲವು ಪಿಡುಗುಗಳನ್ನ ಮಾತ್ರ ನಾನು ಇಲ್ಲಿ ವಿವರಿಸ್ತೀನಿ. ಉದಾಹರಣೆಗೆ ಮೊದಲನೇ ಪಿಡುಗು ಬಗ್ಗೆ ನೋಡೋಣ. ನೈಲ್ ನದಿ ಈಜಿಪ್ಟ್ನವರಿಗೆ ಒಂದು ದೇವರಾಗಿತ್ತು. ಅದರ ಹೆಸರು ಹಾಪಿ ಅಂತ. ಸೊ ಈ ನದಿಯ ತೀರದಲ್ಲಿ ಅವರು ವ್ಯವಸಾಯ ಮಾಡಿ ಅವರಿಗೆ ಒಳ್ಳೆ ಆದಾಯ ಬರ್ತಿತ್ತು ಅಂತ. ಇದಕ್ಕೆ ಕಾರಣ ಈ ನೀರನ್ನು ಕೊಡುತ್ತಿದ್ದ ಆ ನೈಲ್ ನದಿನೇ ಅನ್ಕೊಂಡು ಅದನ್ನು ಕೂಡ ಒಂದು ದೇವರು ಅಂತ ಅನ್ಕೊಂಡು ಅದಕ್ಕೆ ಅವರು ಹಪ್ಪಿ ಅಂತ ಒಂದು ಕಟ್ಟುಕತೆ ಇಟ್ಬಿಟ್ಟು ಅದನ್ನ ದೇವರಾಗಿ ಆರಾಧನೆ ಮಾಡ್ತಿರ್ತಾರೆ. ಸೊ ಈಗ ದೇವರು ಏನ್ ಮಾಡ್ತಾರೆ, ಈಜಿಪ್ಟ್ನವರಿಗೆ ನಿಜವಾದ ದೇವರು ಸರ್ವೇಶ್ವರನೇ ಅಂತ ತೋರ್ಸ್ಕೊಳ್ಳೋಕ್ಕೋಸ್ಕರ ಈ ಈಜಿಪ್ಟ್ ದೇವರುಗಳು ಸುಳ್ಳು ಅಂತ ತೋರ್ಸೋದಕ್ಕೋಸ್ಕರ ನೈಲ್ ನದಿನ ರಕ್ತ ಮಾಡ್ತಾರೆ. ಇದರ ಅರ್ಥ ಅವರ ದೇವರನ್ನ ನಮ್ಮ ನಿಜ ದೇವರು ಸಾಯಿಸಿದ್ರು, ರಕ್ತಮಯ ಮಾಡಿದ್ರು, ಅವನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ತೋರಿಸ್ತಾರೆ. ನಂತರ ಎರಡನೇ ಪಿಡುಗಾಗಿ ದೇವರು ರಾಶಿ ರಾಶಿ ಕಪ್ಪೆಗಳನ್ನ ಕಳಿಸ್ತಾರೆ. ಈ ಕಪ್ಪೆಗಳು ಅವರಿಗೆ ಒಂದು ದೇವತೆಯಾಗಿತ್ತು. ಆ ದೇವತೆಯ ಹೆಸರು ಹೆಕೆತ್. ಇದನ್ನ ಅವರು ಫಲವತ್ತತೆಯ ದೇವರು ಅಂತ ಕರಿತಿದ್ರು. ಯಾರಿಗಾರು ಮಕ್ಕಳಾಗ್ತಿರ್ಲಿಲ್ಲ ಅಂದ್ರೆ ಅಥವಾ ಮಕ್ಕಳು ಒಳ್ಳೆ ರೀತಿ ಹುಟ್ಟಬೇಕು ಅಂದಾಗ ಈ ದೇವತೆಯನ್ನ ಅವರು ಆರಾಧನೆ ಮಾಡ್ತಾ ಇದ್ರು. ನಾವೆಲ್ಲ ನೋಡಿರ್ತೀವಿ ಕಪ್ಪೆಗಳಿಗೆ ತುಂಬಾ ಮರಿಗಳು ಹುಟ್ಟುತ್ತೆ. ಸೊ ಇದರ್ಥ ಕಪ್ಪೆ ದೇವರನ್ನ ಆರಾಧನೆ ಮಾಡಿದ್ರೆ ನಮಗೆ ಅನೇಕ ಮಕ್ಕಳಾಗುತ್ತೆ ಅಂತ. ಸೊ ಈ ರೀತಿ ಒಂದು ಕಟ್ಟುಕತೆಯಿಂದ ಆ ಒಂದು ದೇವತೆಯನ್ನ ಅವರು ಆರಾಧನೆ ಮಾಡ್ತಿರ್ತಾರೆ. ಸೊ ಈ ಕಪ್ಪೆಗಳು ಕೂಡ ದೇವರಿಗೆ ಸೃಷ್ಟಿ ವಸ್ತುನೇ, ಇದನ್ನೆಲ್ಲ ನಿಯಂತ್ರಣ ಮಾಡ್ತಿರೋ ದೇವರೇ ಅಂತ ರಾಶಿ ರಾಶಿ ಕಪ್ಪೆಗಳನ್ನ ಕಳಿಸ್ತಾರೆ. ಈಜಿಪ್ಟ್ನವರಿಗೆ ನಿಯಂತ್ರಣನೇ ಇಲ್ದಂಗೆ ಅಷ್ಟು ಕಪ್ಪೆಗಳನ್ನ ಕಳಿಸ್ತಾರೆ. ಸೊ ಇದರರ್ಥ ಅದು ನಿಮ್ಮ ದೇವರಲ್ಲ, ಅದನ್ನು ಕೂಡ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿದೀನಿ ಅಂತ ತಮ್ಮ ಶಕ್ತಿಯನ್ನು ತೋರಿಸೋಕ್ಕೋಸ್ಕರ ದೇವರು ಈ ರೀತಿ ಒಂದು ಪಿಡುಗುಗಳನ್ನ ಕಳಿಸ್ತಾರೆ. ಇನ್ನು 9ನೇ ಪಿಡುಗು ಲೋಕಕ್ಕೆ ಕತ್ತಲೆ ತರೋದು. ಈ ಈಜಿಪ್ಟ್ನವರು ಸೂರ್ಯನನ್ನು ದೇವರು ಅಂತ ಕರೀತಾ ಇದ್ರು. ಅದಕ್ಕೆ ರಾ ಅಥವಾ ರೇ ಅಂತ ಹೆಸರು. ಲೋಕಕ್ಕೆ ಈ ಸೂರ್ಯನಿಂದನೇ ಬೆಳಕು ಬರುತ್ತಲ್ಲ, ಸೊ ಈ ಸೂರ್ಯನು ಕೂಡ ನಮಗೆ ದೇವರು, ಇದು ಸೂರ್ಯ ದೇವ ಅಂತ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಸೊ ದೇವರು 9ನೇ ಪಿಡುಗಾಗಿ ಕತ್ತಲೆಯನ್ನ ತರೋದ್ರಿಂದ ಈ ಸೂರ್ಯನು ಕೂಡ ನನ್ನ ಹತೋಟಿಯಲ್ಲಿ ಇದೆ, ನಾನೇ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಅಂತ ತೋರ್ಸೋದಕ್ಕೋಸ್ಕರ ದೇವರು ಈ ಒಂದು 9ನೇ ಪಿಡುಗನ್ನ ಕಳಿಸ್ತಾರೆ. ನಂತರ ಕೊನೆಯದಾಗಿ 10ನೇ ಪಿಡುಗು, ಅದು ಪಾಸ್ಕ ಹಬ್ಬದಲ್ಲಿ ಜ್ಯೇಷ್ಠ ಪುತ್ರನ ಮರಣ. ಇಲ್ಲಿ ಈಜಿಪ್ಟ್ನವರಿಗೆ ಫರೋಹನು ಕೂಡ ಒಬ್ಬ ದೇವರಾಗಿರ್ತಾನೆ. ಫರೋಹನ್ನ ಕೂಡ ಅವರು ಆರಾಧನೆ ಮಾಡ್ತಿರ್ತಾರೆ. ಸೊ ಈ ಫರೋಹನ ಅರಮನೆಯಲ್ಲಿ ಹುಟ್ಟುವ ಮಗು ಕೂಡ ಮುಂದಿನ ದೇವರಾಗಿರುತ್ತದೆ ಅಂತ ಅವ್ರದ್ದೊಂದು ನಂಬಿಕೆ ಇರುತ್ತೆ. ಹೀಗಾಗಿ ಅವರು ಫರೋಹನನ್ನು ಮತ್ತು ಆ ಅರಮನೆಯಲ್ಲಿ ಹುಟ್ಟುವ ಹೊಸ ಮಗುವನ್ನು ಅವರು ದೇವರು ಅಂತ ಆರಾಧನೆ ಮಾಡ್ತಿರ್ತಾರೆ. ಸೊ ದೇವರು 10ನೇ ಪಿಡುಗಲ್ಲಿ ಈಜಿಪ್ಟ್ನ ಜ್ಯೇಷ್ಠ ಪುತ್ರರನ್ನು ಮತ್ತು ಫರೋಹನ ಜ್ಯೇಷ್ಠ ಪುತ್ರನಾದ ಮತ್ತು ಈಜಿಪ್ಟ್ನವರಿಗೆ ದೇವರಾದ ಆ ಮೊದಲನೇ ಮಗನನ್ನು ದೇವರು ನಾಶ ಮಾಡ್ತಾರೆ. ಸೊ ದೇವರು ಈಜಿಪ್ಟ್ನಲ್ಲಿ ಎಲ್ಲಾ ಕುಟುಂಬದಲ್ಲೂ ಜ್ಯೇಷ್ಠ ಪುತ್ರನನ್ನ ಸಾಯಿಸ್ತಾರೆ. ಹಾಗೆ ಫರೋಹನ ಮಗನು ಈಜಿಪ್ಟ್ನವರಿಗೆ ದೇವರು ಆದ ಅವನ ಜ್ಯೇಷ್ಠ ಪುತ್ರ ಕೂಡ ಸತ್ತೋಗ್ತಾನೆ. ಈ 10 ಪಿಡುಗು ಆದ್ಮೇಲೆ ಫರೋಹನು ಇಸ್ರಾಯೇಲ್ ಅವರನ್ನ ಕಳಿಸ್ಬಿಡ್ತಾನೆ. ನಿಮ್ ದೇವರೇ ನಿಜವಾದ ದೇವರು ಅಂತ, ನೀವು ಅವ್ರನ್ನೇ ಆರಾಧನೆ ಮಾಡಿ ಅಂತ ಕಳಿಸ್ಬಿಡ್ತಾನೆ. ನಂತರ ಅವ್ರನ್ನ ಬೆನ್ನತ್ಕೊಂಡ್ಬರ್ತಾನೆ, ದೇವರು ಅವನು ಸಾಯಿಸ್ಬಿಡ್ತಾರೆ. ಹೀಗಾಗಿ ದೇವರು ಈಜಿಪ್ಟ್ ನ ಎಲ್ಲಾ ದೇವರುಗಳನ್ನ ನಾಶ ಮಾಡಿ ನಾನೇ ನಿಜವಾದ ದೇವರು, ಅವುಗಳೆಲ್ಲ ಸುಳ್ಳು ದೇವರು ಅಂತ ಅವರ ಶಕ್ತಿ ಸಾಮರ್ಥ್ಯನ ತೋರಿಸ್ತಾರೆ. ಸೊ ದೇವರು ಇಸ್ರಾಯೇಲರನ್ನು ಈಜಿಪ್ಟಿನ ದಾಸತ್ವದಿಂದ ಬಿಡಿಸ್ಕೊಂಡ್ ಬಂದು ಕಾನಾನ್ ದೇಶಕ್ಕೆ ಬಂದ್ಮೇಲೆ ಅವರು ಎಲ್ಲಾ ಸುಳ್ಳು ದೇವರುಗಳನ್ನ ಬಿಟ್ಬಿಟ್ಟು ನಿಜವಾದ ದೇವರನ್ನೇ ಆರಾಧನೆ ಮಾಡಬೇಕು ಅನ್ನೋದು ದೇವರ ಉದ್ದೇಶವಾಗಿರುತ್ತೆ. ಸೊ ಹೀಗಾಗಿನೇ ಮರಳುಗಾಡಲ್ಲಿ ಅವರಿಗೆ ಈಜಿಪ್ಟ್ ನಲ್ಲಿದ್ದ ಎಲ್ಲಾ ದುರಭ್ಯಾಸಗಳನ್ನ, ಅನ್ಯ ದೇವರುಗಳನ್ನ ಆರಾಧನೆ ಮಾಡ್ತಿರೋದನ್ನೆಲ್ಲ ಅವರಿಂದ ತೆಗ್ದಾಕ್ ಬಿಡ್ಬೇಕಂತಾನೆ 40 ವರ್ಷ ಮರಳುಗಾಡಲ್ಲಿ ಅವ್ರನ್ನ ಇರಿಸ್ಕೊಳ್ತಾರೆ. ಮೊದಲು ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಆರಾಧನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋದಕ್ಕೋಸ್ಕರನು, ಅವರ ಮಧ್ಯೆ ದೇವರು ಇರೋದಕ್ಕೋಸ್ಕರನು ಗುಡಾರನ ಮಾಡ್ಬಿಟ್ಟು ಅಲ್ಲಿ ಬಲಿಪೂಜೆಗಳನ್ನ ಮಾಡೋದ್ರ ಮುಖಾಂತರ ಹೇಗೆ ಆರಾಧನೆ ಮಾಡೋದು ಅಂತ ದೇವರು ವಿವರವಾಗಿ ಹೇಳ್ಕೊಡ್ತಾರೆ. ಆದ್ರೆ ಈ ಇಸ್ರಾಯೇಲರು ಈಜಿಪ್ಟ್ ನಿಂದ ಬಂದಾಗ ಸಂಪೂರ್ಣವಾಗಿ ಎಲ್ಲ ಅನ್ಯ ದೇವರುಗಳ ಆರಾಧನೆಯನ್ನ ಬಿಟ್ಟಿರಲ್ಲ. ಅವ್ರು ಇನ್ನೂ ಕೂಡ ಆ ದೇವರುಗಳಿಗೆ ಎದುರ್ತಾ ಇರ್ತಾರೆ. ಅದಕ್ಕಾಗಿನೇ ಇವರು ಈಜಿಪ್ಟ್ ನಿಂದ ಬರ್ಬೇಕಾದ್ರೆ ಇವರ ಸಾಕು ಪ್ರಾಣಿಗಳನ್ನು ಕರ್ಕೊಂಡ್ ಬಂದಿರ್ತಾರೆ. ಆಡು, ಕುರಿ, ದನ, ಎತ್ತು, ಹೀಗೆ ಅನೇಕ ಸಾಕು ಪ್ರಾಣಿಗಳನ್ನ ಕರ್ಕೊಂಡ್ ಬಂದಿರ್ತಾರೆ. ಈಜಿಪ್ಟ್ ನವರಿಗೆ ಈ ದನಗಳು ಮತ್ತೆ ಕುರಿಗಳು ಕೂಡ ಒಂದು ದೇವರಾಗಿರುತ್ತೆ. ಉದಾಹರಣೆಗೆ ಎತ್ತು ಎಪಿಸ್ ಎಂಬ ಒಂದು ದೇವರಾಗಿರುತ್ತೆ, ಮತ್ತೆ ಕುರಿ ಏರಿಸ್ ಎಂಬ ದೇವರಾಗಿರುತ್ತೆ. ಈಗಲೂ ಕೂಡ ರಾಶಿಗಳಲ್ಲಿ ಮೇಷರಾಶಿ ಅಂತ ನಾವು ನೋಡಿರ್ಬೋದು. ಆ ಏರಿಸ್ ದೇವರನ್ನೇ ಮೇಷರಾಶಿಯಾಗಿ ಈಗಲೂ ಎಲ್ಲಾ ಜನರು ಜಾತಕದಲ್ಲಿ ಬಳಸ್ತಾರೆ.
ಸೊ ಹೀಗಾಗಿ ಇಸ್ರಾಯೇಲರವರು ಸಮುದ್ರನ ದಾಟಿ ಮರಳುಗಾಡಿಗೆ ಬರ್ತಾರೆ. ಮರಳುಗಾಡಿಗೆ ಬಂದ್ಮೇಲೆ ದೇವರ ವಿರುದ್ಧನೂ ದೇವರ ಮಕ್ಕಳನ್ನ ಮಾರ್ಗದರ್ಶನ ಮಾಡಕ್ಕೆ ಅಂತ ದೇವರು ಕೊಟ್ಟ ಮೋಶೆಯ ವಿರುದ್ಧನೂ ಜನರು ಆಪಾದನೆ ಮಾಡ್ತಾರೆ. ನಾವು ಈಜಿಪ್ಟ್ ನಲ್ಲಿ ಇದ್ದಾಗ ನಮಗೆ ಅಲ್ಲಿ ಸಸ್ಯಾಹಾರಿ ಮಾಂಸಾಹಾರಿ ಈ ರೀತಿ ಊಟ ಎಲ್ಲ ಸಿಗ್ತಾ ಇತ್ತು, ಆದ್ರೆ ಇಲ್ಲಿ ನಮಗೆ ಸಾಯಿಸಕ್ ನೀವು ಕರ್ಕೊಂಡ್ ಬಂದಿದ್ದೀರಾ ಅಂತ ಅವರು ಆಪಾದನೆ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ಅವ್ರ ಹತ್ರ ಮೊದಲೇ ಸಾಕು ಪ್ರಾಣಿಗಳಿರುತ್ತೆ, ಅವರು ಅದನ್ನ ಕಡಿದು ಅಡಿಗೆ ಮಾಡಿ ತಿನ್ಬೋದಾಗಿತ್ತು, ಆದ್ರೂ ಅವುಗಳನ್ನ ಬಿಟ್ಬಿಟ್ಟು ನಮಗೆ ಸಸ್ಯಾಹಾರಿ ಊಟ ಕೊಡಿ, ಮಾಂಸಾಹಾರ ಊಟ ಕೊಡಿ ಅಂತ ಕೇಳ್ತಾ ಇರ್ತಾರೆ. ದೇವರು ಕೂಡ ಅವರಿಗೆ ಆಕಾಶದಿಂದ ಮನ್ನನ್ನ ರೊಟ್ಟಿಯಾಗಿ ಕೊಡ್ತಾರೆ, ಮತ್ತೆ ಲಾವಕ್ಕಿಯನ್ನ ಅವರಿಗೆ ಮಾಂಸಾಹಾರ ಆಹಾರವಾಗಿ ಕೊಡ್ತಾರೆ. ಆದ್ರೆ ಅದ್ರ ಬದಲು ಇವ್ರ ಹತ್ರ ಇದ್ದ ಆಡು ಕುರಿ ಮತ್ತು ದನಗಳನ್ನ ಇವರು ಕಡಿದು ತಿನ್ಬೋದಾಗಿತ್ತು, ಆದ್ರೆ ತಿನ್ನಲ್ಲ. ಯಾಕೆ ಅಂದ್ರೆ ಅವರು ಇನ್ನೂ ಕೂಡ ಅವುಗಳನ್ನ ದೇವರು ಅಂತ ಎದುರುಕೊಳ್ತಾ ಇರ್ತಾರೆ. ಈ ಒಂದು ಕಾರಣದಿಂದನೇ ದೇವರು ಆರಾಧನೆ ಮಾಡ್ಬೇಕಾದ್ರೆ ಬಲಿ ಅರ್ಪಣೆ ಮಾಡ್ಬೇಕು ಅಂತ ಆ ಒಂದು ದನಗಳನ್ನ ಮತ್ತೆ ಕುರಿಗಳನ್ನ ಬಲಿ ಕೊಟ್ಟು ದೇವರಿಗೆ ಆರಾಧನೆ ಮಾಡಬೇಕು ಅಂತ ತೋರಿಸ್ತಾರೆ. ಈ ಮೂಲಕ ಅವುಗಳೆಲ್ಲ ದೇವರಲ್ಲ, ಅವು ಕೂಡ ನನ್ನ ಸೃಷ್ಟಿ ವಸ್ತು, ಅವೆಲ್ಲ ನನಗೆ ಅರ್ಪಣೆ ಆಗ್ಬೇಕು, ನೋಡಿ ನನ್ನ ಮುಂದೆ ಅವು ಹೆಣವಾಗಿ ಬಿದ್ದಿದೆ, ನೀವು ಅದನ್ನ ಆಮೇಲೆ ಅಡಿಗೆ ಮಾಡಿ ತಿನ್ಬೇಕು ಅಂತ ದೇವರು ಅವರಿಗೆ ಹೇಳ್ಕೊಡ್ತಾರೆ. ಸೊ ದೇವರು ಈಗೆಲ್ಲ ಮಾಡೋದು ಯಾಕೆ ಅಂದ್ರೆ ವಿಗ್ರಹ ಆರಾಧನೆ ಅನ್ನೋದು ಇವರಿಂದ ಹೋಗ್ಬೇಕು ಅಂತ. ಆದ್ರೂ ಕೂಡ ಆ ಅಭ್ಯಾಸ ಅವ್ರ ಹತ್ರ ಇನ್ನೂ ಇರುತ್ತೆ. ಮೋಶೆ ದೇವರ ಹತ್ರ ಹೋಗಿ ಆಜ್ಞೆಗಳನ್ನ ತರೋದಕ್ಕೆ ಮುಂಚೆ ಈ ಇಸ್ರಾಯೇಲರು ಆರೋನ್ ಹತ್ರ ಬಂದ್ಬಿಟ್ಟು, ಮೋಶೆ ಇನ್ನೂ ಬಂದಿಲ್ಲ, ನಮಗೆ ದೇವರನ್ನು ಮಾಡಿಕೊಡು ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಅವರು ದೇವರ ಸ್ಮಾರಕ ಪ್ರತಿಮೆಗಳನ್ನ ಮಾಡಿಕೊಡು ಅಂತ ಕೇಳಲ್ಲ, ಅವರು ಪ್ರತಿಮೆಗಳನ್ನ ಮಾಡಿಕೊಡು ಅಂತ ಕೇಳೋದೇ ಇಲ್ಲ. ಅವ್ರು ಕೇಳೋದು ದೇವರನ್ನ ಮಾಡಿಕೊಡು ಅಂತ. ದೇವರನ್ನ ಮಾಡಿದ್ರೆ ಅದು ವಿಗ್ರಹ ಆಗುತ್ತೆ. ಸೃಷ್ಟಿ ವಸ್ತುಗಳಲ್ಲಿ ದೇವರು ಅಂತ ಮಾಡಿದ್ರೆ ಅದು ವಿಗ್ರಹನೇ. ಸೊ ಅವರು ಆರೋನಿಗೆ ನಮ್ಗೆ ದೇವರನ್ನು ಮಾಡಿಕೊಡು ಅಂತ ಹೇಳ್ತಾನೆ. ಆರೋನ ಕೂಡ ಅವ್ರ ಹತ್ರ ಇರೋ ಚಿನ್ನನೆಲ್ಲ ತಗೊಂಡ್ಬಿಟ್ಟು ಅದನ್ನ ಬೆಂಕಿ ಹಾಕ್ಬಿಟ್ಟು ಅದರಲ್ಲಿ ಒಂದು ಎರಕ ಹೊತ್ತ ಆಕಳಿನ ಒಂದು ಆಕಾರನ ಮಾಡ್ಕೊಟ್ಬಿಟ್ಟು ಇದೇ ನಿಮ್ಮ ದೇವರು ಅಂತ ಹೇಳ್ಕೊಡ್ತಾನೆ. ಅದನ್ನ ಸ್ಮಾರಕ ಪ್ರತಿಮೆ ಅಂತ ಹೇಳಲ್ಲ, ಆದ್ರೆ ಅದೇ ನಿಮ್ಮ ದೇವರು ಅಂತ ಹೇಳಿ ಕೊಡ್ತಾನೆ. ಅದನ್ನೇ ದೇವ್ರು ಖಂಡಿಸಿದ್ದು. ಇದಕ್ಕೋಸ್ಕರನೇ ದೇವರು ಆಜ್ಞೆ ಕೊಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನೀವು ನನ್ನ ಬಿಟ್ಬಿಟ್ಟು ಬೇರೆ ಯಾವುದೇ ದೇವರುಗಳಾಗಿ ನೀವು ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ನೀರಿನಲ್ಲಾಗ್ಲಿ ಯಾವುದೇ ರೀತಿ ಆಕಾರನ ಮಾಡ್ಕೋಬಾರ್ದು. ಯಾಕಂದ್ರೆ ಇವರು ಆಕಾಶದಲ್ಲಿ ಸೂರ್ಯ ದೇವನನ್ನ ಆರಾಧನೆ ಮಾಡ್ತಿರ್ತಾರೆ, ಭೂಮಿ ಮೇಲೆ ಸೃಷ್ಟಿ ವಸ್ತುಗಳನ್ನ, ಮನುಷ್ಯರುಗಳನ್ನ, ಪ್ರಾಣಿಗಳನ್ನ ದೇವರು ಅಂತ ಆರಾಧನೆ ಮಾಡ್ತಿರ್ತಾರೆ, ಮತ್ತೆ ನೀರಿನಲ್ಲಿ ನೀರನ್ನೇ ದೇವರು ಅಂತ ಆರಾಧನೆ ಮಾಡ್ತಿರ್ತಾರೆ, ಮತ್ತೆ ಅದರಲ್ಲಿರುವ ಕಪ್ಪೆ, ಹಾವು ಇವುಗಳನ್ನು ಕೂಡ ದೇವರು ಅಂತ ಆರಾಧನೆ ಮಾಡ್ತಿರ್ತಾರೆ. ಇಂಥವುಗಳನ್ನೆಲ್ಲ ಬಿಟ್ಬಿಟ್ಟು ನಿಜವಾದ ದೇವರ ಆರಾಧನೆ ಮಾಡಬೇಕು ಅಂತಾನೆ ದೇವರು ಅವರಿಗೆ ಇವುಗಳನ್ನ ನಾಶ ಮಾಡಕ್ ಹೇಳೋದು, ಈ ರೀತಿ ಮಾಡ್ಕೋಬಾರ್ದು ಅಂತ ಹೇಳೋದು. ಅದಕ್ಕೆ ನೋಡಿ ದೇವರು ಅವರಿಗೆ ಈ ವಾಕ್ಯನ ಹೇಳ್ಬೇಕಾದ್ರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಅವುಗಳಿಗೆ ಅಡ್ಡ ಬೀಳಬೇಡಿ, ಅವುಗಳಿಗೆ ಸೇವೆ ಮಾಡಬೇಡಿ ಅಂತ. ಅಲ್ಲಿ ನಿಜವಾಗ್ಲೂ ದೇವರು ಬಳಸಿರುವ ಹಿಬ್ರೂ ಪದ ಶಾಖ ಮತ್ತು ಆಬಾದ್ ಎಂಬ ಪದಗಳನ್ನ ಬಳಸಿದ್ದಾರೆ. ಇದರಲ್ಲಿ ಶಾಖ ಅಂದ್ರೆ ಆರಾಧನೆ ಮಾಡಬಾರ್ದು ಅಂತ, ಅಡ್ಡ ಬೀಳೋದು ಅನ್ನೋದು ಮಾತ್ರ ಅಲ್ಲ, ಆ ಪದಕ್ಕೆ ಅರ್ಥ ಇರೋದು ಆರಾಧನೆ ಮಾಡಬಾರ್ದು ಅಂತ. ಆದ್ರೆ ಆ ಪದಕ್ಕೆ ಕೆಲವರು ಅಡ್ಡ ಬೀಳ್ಬಾರ್ದು ಅಂತ ಭಾಷಾಂತರ ಮಾಡಿದ್ದಾರೆ. ಸೊ ಇಲ್ಲಿ ಆಬಾದ್ ಎಂಬ ಪದದ ಅರ್ಥ ಬಲಿ ಅರ್ಪಣೆಗಳನ್ನ ಕೊಡಬಾರ್ದು, ಅವುಗಳನ್ನ ಸೇವಿಸಬೇಡಿ ಅಂದ್ರೆ ಅವುಗಳಿಗೆ ಬಲಿ ಅರ್ಪಣೆ ಮಾಡಬೇಡಿ, ಸೇವೆ ಮಾಡಬೇಡಿ ಅಂತ ಅರ್ಥ. ಸೊ ಈ ಶಾಖ ಮತ್ತು ಆಬಾದ್ ಅಂದ್ರೆ ಅವರು ಆರಾಧನೆ ಮಾಡಬಾರ್ದು, ಅವುಗಳಿಗೆ ಬಲಿ ಅರ್ಪಣೆ ಮಾಡಬಾರ್ದು ಅಂತ. ಯಾಕಂದ್ರೆ ಈಜಿಪ್ಟ್ನವರು ಯಾವುದೇ ಒಂದು ಸೃಷ್ಟಿ ವಸ್ತುಗಳನ್ನ ವಿಗ್ರಹಗಳ ಮಾಡಿ ಅದ್ರಲ್ಲಿ ದೇವರಿದ್ದಾರೆ ಅಂತ ಮಾಡ್ಬಿಟ್ಟು ಅದಕ್ಕೆ ಆರಾಧನೆನೂ ಮಾಡ್ತಿರ್ತಾರೆ, ಮತ್ತೆ ಅವುಗಳಿಗೆ ಬಲಿ ಅರ್ಪಣೆ ಮಾಡ್ತಿರ್ತಾರೆ. ಸೊ ಇದನ್ನೇ ದೇವರು ಮಾಡಬಾರ್ದು ಅಂತ ಹೇಳೋದು. ಈ ಪ್ರೊಟೆಸ್ಟೆಂಟರು ಈ ವಾಕ್ಯನ ಬಳಸಬೇಕಾದ್ರೆ ಮುಂದಿನ ವಾಕ್ಯನ ಹೇಳಲ್ಲ ಅವರು, ಯಾಕೆಂದ್ರೆ ಅದರಲ್ಲಿ ಅಡ್ಡ ಬೀಳ್ಬೇಡ, ಆರಾಧನೆ ಮಾಡಬೇಡ, ಸೇವೆ ಮಾಡಬೇಡ ಅಂತಿದೆಯಲ್ಲ, ಅದನ್ನ ಮುಚ್ಚಿಟ್ಬಿಡ್ತಾರೆ. ಯಾಕೆಂದ್ರೆ ಅದನ್ನ ಹೇಳಿದ್ರೆ ಅದರಲ್ಲಿ ಸತ್ಯ ಗೊತ್ತಾಗುತ್ತೆ, ದೇವರು ಏನಂತ ಹೇಳ್ತಿದ್ದಾರೆ ಅಂತ ಕರೆಕ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ ಅಂತ ಅವ್ರು ಅದನ್ನ ಹೇಳಕ್ ಹೋಗಲ್ಲ. ಕೆಲವರು ಅದನ್ನ ಹೇಳ್ತಾರೆ, ಹೇಳಿದ್ರು ಕೂಡ ಆ ಮುಂದಿನ ವಾಕ್ಯದ ಮಹತ್ವನ ಅವರು ಕಡಿಮೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಆ ಪ್ರೊಟೆಸ್ಟೆಂಟ್ ಗಳ ಉದ್ದೇಶ ಏನು ಅಂದ್ರೆ, ಕಥೋಲಿಕರು ಸ್ಮಾರಕ ಪ್ರತಿಮೆಗಳನ್ನ ಬಳಸ್ತಿದಾರಲ್ಲ ಅದನ್ನು ಕೂಡ ವಿಗ್ರಹ ಅಂತಾನೆ ಸುಳ್ಳಾಗಿ ಸ್ಥಾಪನೆ ಮಾಡಬೇಕು ಅಂತ ಈ ರೀತಿ ಮಾಡ್ತಾರೆ. ಸೊ ದೇವರು ಇಸ್ರಾಯೇಲರಿಗೆ ಹೇಳ್ತಾ ಇರೋದು ಏನಂದ್ರೆ, ನೀವು ಯಾವುದೇ ವಿಗ್ರಹಗಳನ್ನ ಮಾಡ್ಕೋಬೇಡಿ ಅಂತ. ದೇವರು ದ್ವೇಷ ಮಾಡೋದು ವಿಗ್ರಹನ, ಯಾಕಂದ್ರೆ ವಿಗ್ರಹ ಅವರಿಗೆ ಇನ್ನೊಂದು ದೇವರಾಗಿರುತ್ತೆ. ಆ ಒಂದು ಸೃಷ್ಟಿ ವಸ್ತುವಲ್ಲಿ ಅವರು ದೇವರಿದೆ ಅಂತ ನಂಬ್ತಾ ಇದ್ರು, ಹೀಗಾಗಿ ಅವರಿಗೆ ಇನ್ನೊಂದು ದೇವರಾಗಿ ಅದು ಕಾಣ್ತಾ ಇತ್ತು. ನಮ್ಮ ದೇವರು ಒಬ್ಬರೇ ದೇವರಾಗಿರುವಾಗ ಬೇರೆ ಯಾವುದೇ ಒಂದು ತಪ್ಪಾದ ದೇವರು ಕೂಡ ಇರಬಾರ್ದು ಅನ್ನೋದಕ್ಕೋಸ್ಕರನೇ ದೇವರು ಈ ರೀತಿ ವಿಗ್ರಹಾರಾಧನೆಯನ್ನ ಮಾಡಬಾರ್ದು ಅಂತ ಖಂಡಿಸ್ತಾರೆ. ಆದ್ರೆ ಸ್ಮಾರಕ ಪ್ರತಿಮೆಗಳನ್ನ ಮಾಡಬಾರ್ದು ಅಂತ ದೇವರು ಎಲ್ಲಿಯೂ ಹೇಳಿಲ್ಲ. ಸೊ ನಾನು ಇಷ್ಟು ವಿವರವಾಗಿ ಹೇಳಿದ್ರು ಕೂಡ ಕೆಲವರಿಗೆ ಇನ್ನೂ ಮನವರಿಕೆ ಆಗಿರಲ್ಲ. ಅವ್ರು ಅನ್ಕೊಳ್ತಾರೆ, ವಿಗ್ರಹ ಆಗ್ಲಿ, ಸ್ಮಾರಕ ಪ್ರತಿಮೆ ಆಗ್ಲಿ, ಆರಾಧನೆ ಆಗ್ಲಿ, ಗೌರವ ಆಗ್ಲಿ, ಯಾಕೆ ಈ ರೀತಿ ಒಂದು ವಿಗ್ರಹನೂ ಪ್ರತಿಮೆನೂ ಯಾವುದನ್ನು ಮಾಡಿಟ್ಕೊಳ್ಳೇಬಾರ್ದಲ್ವಾ, ಯಾಕೆ ಮಾಡಿಟ್ಕೋಬೇಕು, ಇದು ತಪ್ಪಲ್ವಾ ಅಂತ ಇನ್ನೂ ಕೆಲವರು ಯೋಚನೆ ಮಾಡ್ತಿರ್ತಾರೆ. ಹಾಗಾದ್ರೆ ನಾವು ನಮ್ಮಲ್ಲೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ದೇವರಿಗೆ ಈ ವಿಗ್ರಹ ಆಗ್ಲಿ, ಆಕಾರ ಪ್ರತಿಮೆ ಆಗ್ಲಿ, ಇವುಗಳನ್ನ ಮಾಡಿಟ್ಕೊಳ್ಳೋದು ಕೋಪನ, ಅಥವಾ ಮಾಡಿಟ್ಕೊಂಡಾದ್ಮೇಲೆ ಅವುಗಳಿಗೆ ಅಡ್ಡ ಬಿದ್ದು ಆರಾಧನೆ ಮಾಡೋದು ಕೋಪನ?
ಅಥವಾ ಇನ್ನೊಂದು ರೀತಿ ಹೇಳಿದರೆ ದೇವರಿಗೆ ನಾವು ವಿಗ್ರಹಗಳೇ ಆಗ್ಲಿ ಸ್ಮಾರಕ ಪ್ರತಿಮೆಗಳನ್ನೇ ಆಗ್ಲಿ ಮಾಡಿಟ್ಕೊಳ್ಳೋದನ್ನ ಅವರು ಖಂಡಿಸಿದಾರಾ ಅಥವಾ ಅವುಗಳಿಗೆ ಆರಾಧನೆ ಮಾಡೋದನ್ನ ಖಂಡಿಸಿದಾರಾ? ಈಗಾಗಲೇ ಕೆಲವರು ಮನಸ್ಸಿನಲ್ಲೇ ಇದಕ್ಕೊಂದು ಉತ್ತರ ಹೇಳಿರ್ಬೋದು, ಮಾಡಿಟ್ಕೊಳ್ಳೂಬಾರ್ದು ಆರಾಧನೆನೂ ಮಾಡಬಾರ್ದು ಅಂತ. ಖಂಡಿತ ಇಲ್ಲ. ಯಾಕಂದ್ರೆ ಇದೇ ವಿಮೋಚನಾ ಕಾಂಡದ 20ನೇ ಅಧ್ಯಾಯದಲ್ಲಿ ನಾವು ಈಗ ವಾಕ್ಯ ನೋಡಿದ್ವಲ್ಲ, ಅಲ್ಲಿಂದ ಒಂದು 2-3 ಪುಟ ತಿರುಗಿಸಿ ನೋಡಿದ್ರೆ 25ನೇ ಅಧ್ಯಾಯ ಬರುತ್ತೆ. ಈ 25ನೇ ಅಧ್ಯಾಯದಲ್ಲಿ ದೇವರು ತಾವು ಇಸ್ರಾಯೇಲರ ಮಧ್ಯೆ ತಂಗಲು ಗುಡಾರ ಮಾಡೋದಕ್ಕೆ ಹೇಳಿದಾಗ ಆ ಗುಡಾರವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಜನಾಂಗಣ, ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳ ಅಂತ. ಈ ಅತಿ ಪರಿಶುದ್ಧ ಸ್ಥಳವೇ ಆರಾಧನೆ ಸ್ಥಳವಾಗಿರುತ್ತೆ. ಇಲ್ಲಿ ಯಾರೂ ಹೋಗಂಗಿರಲ್ಲ, ಯಾವ ಯಾಜಕನೂ ಹೋಗಂಗಿರಲ್ಲ. ಆದ್ರೆ ಪ್ರಧಾನ ಯಾಜಕ ಮಾತ್ರ ಹೋಗ್ಬೋದು, ಅದು ಕೂಡ ವರ್ಷಕ್ಕೆ 1 ಸಲ ಮಾತ್ರ ಹೋಗ್ಬೋದು. ಅಂತ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರು ಮಂಜೂಷ ಪೆಟ್ಟಿಗೆಯನ್ನು ಇಡೋದಕ್ಕೋಸ್ಕರ ಅದನ್ನ ಹೇಗೆ ತಯಾರಿಸಬೇಕು ಅಂತ ಮೋಶೆಗೆ ವಿವರವಾಗಿ ಹೇಳ್ತಾರೆ. ಅದನ್ನ ಅಕೇಶಿಯ ಮರದಿಂದನೇ ಮಾಡಬೇಕು ಮತ್ತು ಅದಕ್ಕೆ ಬಂಗಾರದಿಂದನೇ ಲೇಪನ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಾವು ಆರಾಧನಾ ಸ್ಥಳಗಳಲ್ಲಿ ಈ ರೀತಿ ಅಮೂಲ್ಯ ವಸ್ತುಗಳನ್ನ ಬಳಸೋದು ದೇವರಿಗೆ ಏನು ಕೋಪ ಬರಲ್ಲ. ಯಾಕಂದ್ರೆ ದೇವರೇ ಹೇಳಿದರೆ ಬಂಗಾರದಿಂದ ಅದನ್ನ ಮಾಡಬೇಕು, ಸಾಧಾರಣ ಬಂಗಾರ ಅಲ್ಲ, ಪರಿಶುದ್ಧ ಬಂಗಾರದಿಂದ ಮಾಡೋಕ್ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅದ್ರ ಮೇಲೆ 2 ಕೆರುಬಿಗಳ ಅಂದ್ರೆ ಸ್ವರ್ಗದಲ್ಲಿರುವ ದೇವದೂತರ ಆಕಾರ ಪ್ರತಿಮೆಗಳನ್ನ ಮಾಡಕ್ಕೆ ಹೇಳ್ತಾರೆ. ಆದ್ರೆ ವಿಗ್ರಹಗಳಲ್ಲ. ನೀವೇ ನೋಡಿ, ಈ 25ನೇ ಅಧ್ಯಾಯದ 18ನೇ ವಾಕ್ಯದಿಂದ ನಾವು ನೋಡ್ಬೋದು. ಅಲ್ಲಿ ದೇವರು ಹೇಳ್ತಾರೆ, ಬಂಗಾರದಿಂದ 2 ಕೆರುಬಿಗಳನ್ನು ನಕ್ಷೆಯ ಕೆಲಸದಿಂದ ಕರುಣಾಸನದ 2 ಬದಿಗಳಲ್ಲಿ ಮಾಡಿಸಬೇಕು. ನೋಡಿ, ಆಜ್ಞೆ ಮಾಡ್ತಾರೆ. ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಿಲ್ಲ, ಮಾಡಿಸಿದ್ರೆ ಮಾಡಿಸಿ ಇಲ್ಲಾಂದ್ರೆ ಬಿಡಿ ಆ ರೀತಿ ಹೇಳ್ತಿಲ್ಲ, ಮಾಡಿಸಬೇಕು ಅಂತ ಆಜ್ಞೆ ಮಾಡ್ತಿದ್ದಾರೆ. ಈ ಬದಿಯಲ್ಲಿ 1 ಕೆರುಬಿಯನ್ನು, ಆ ಬದಿಯಲ್ಲಿ ಮತ್ತೊಂದು ಕೆರುಬಿಯನ್ನು, ಹೀಗೆ ಕರುಣಾಸನದ ಮೇಲೆಯೇ 2 ಬದಿಗಳಲ್ಲಿ ಮಾಡಬೇಕು. ಆ ಕೆರುಬಿಗಳು ತಮ್ಮ ರೆಕ್ಕೆಗಳನ್ನು ಮೇಲಕ್ಕೆ ಚಾಚಿದವುಗಳಾಗಿಯೂ ರೆಕ್ಕೆಗಳಿಂದ ಕರುಣಾಸನವನ್ನು ಮುಚ್ಚುವವುಗಳಾಗಿಯೂ ಒಂದರ ಮುಖವನ್ನು ಒಂದು ನೋಡುವವುಗಳಾಗಿಯೂ ಇರಬೇಕು. ಕೆರುಬಿಗಳ ಮುಖಗಳು ಕರುಣಾಸನದ ಕಡೆಗೆ ತಿರುಗಿರಬೇಕು. ಕರುಣಾಸನವನ್ನು ಮಂಜೂಷದ ಮೇಲೆ ಇಡಬೇಕು ಮತ್ತು ನೀನು ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಸಾಕ್ಷಿ ಹಲಗೆಗಳನ್ನು ಇಡಬೇಕು. ನಾನು ಅಲ್ಲಿ ನಿನ್ನನ್ನು ಸಂಧಿಸಿ ಕರುಣಾಸನದ ಮೇಲಿನಿಂದ ಮಂಜೂಷದ ಮೇಲಿರುವ 2 ಕೆರುಬಿಗಳ ಮಧ್ಯದಿಂದ ಇಸ್ರಾಯೇಲ್ ಮಕ್ಕಳ ವಿಷಯದಲ್ಲಿ ಆಜ್ಞಾಪಿಸುವವುಗಳನ್ನೆಲ್ಲ ನಿನಗೆ ತಿಳಿಸುವೆನು. ನೋಡಿ, ಇಲ್ಲಿ ದೇವರು ಅವರ ಆಲಯದ ಅತಿ ಪರಿಶುದ್ಧ ಸ್ಥಳದಲ್ಲಿ, ಅದೇ ಆರಾಧನಾ ಸ್ಥಳದಲ್ಲಿ ಮಂಜೂಷ ಪೆಟ್ಟಿಗೆಯನ್ನ ಮಾಡ್ಬಿಟ್ಟು ಅದರ ಮೇಲೆ 2 ಕೆರುಬಿ ದೇವದೂತರುಗಳ ಪ್ರತಿಮೆಗಳನ್ನ ಮಾಡಕ್ ಹೇಳ್ತಿದ್ದಾರೆ. ಒಂದು ವೇಳೆ ಇದನ್ನ ವಿಗ್ರಹ ಅಂತ ನೀವು ಹೇಳೋದಾದ್ರೆ ಆರಾಧನಾ ಸ್ಥಳದಲ್ಲಿ ದೇವರೇ ಮಾಡಕ್ ಹೇಳ್ತಾರ? ದೇವರೇ ವಿಗ್ರಹ ಆರಾಧನೆಯನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರೇ ಮಾಡಕ್ ಹೇಳ್ತಾರ? ಇದರಲ್ಲೇ ನೀವು ತಿಳ್ಕೋಬೇಕು, ಇದು ವಿಗ್ರಹ ಅಲ್ಲ, ಅದು ಪ್ರತಿಮೆ ಅಷ್ಟೇ ಅಂತ. ದೇವರು ದ್ವೇಷಿಸುವುದು ವಿಗ್ರಹಗಳನ್ನ ಮಾತ್ರ, ಯಾಕೆಂದ್ರೆ ಅವು ಇನ್ನೊಂದು ದೇವರಾಗಿರುತ್ತೆ. ಆದ್ರೆ ಸ್ಮಾರಕ ಪ್ರತಿಮೆಗಳನ್ನ ಮಾಡಬಾರ್ದು ಅಂತ ದೇವ್ರು ಹೇಳೇ ಇಲ್ಲ. ಇನ್ನೂ ಹೆಚ್ಚಾಗಿ ನೋಡಕ್ ಹೋದ್ರೆ ದೇವರೇ ಈ ಪ್ರತಿಮೆಗಳನ್ನ ಮಾಡ್ಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಒಂದು ವೇಳೆ ಇವುಗಳು ಕೂಡ ವಿಗ್ರಹ ಆಗದಾದ್ರೆ ದೇವ್ರು ಯಾಕೆ ಆರಾಧನಾ ಸ್ಥಳಗಳಲ್ಲಿ ಇವುಗಳನ್ನ ಮಾಡಕ್ ಹೇಳ್ಬೇಕು? ಈಗ ತಾನೇ 2-3 ಪೇಜ್ ಹಿಂದೆ ಅಲ್ಲಿ ಹೇಳಿದ್ರು ವಿಗ್ರಹಗಳನ್ನ ಮಾಡ್ಲೇಬೇಡಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ನೀರಿನಲ್ಲಾಗಲಿ ಯಾವುದ್ರ ಆಕಾರನೂ ಮಾಡಬಾರ್ದು ಅಂತ. ಆದ್ರೆ ಈ ಪ್ರತಿಮೆಗಳು ಆಕಾಶದಲ್ಲಿರುವ ದೇವದೂತರ ಪ್ರತಿಮೆಗಳಲ್ವಾ? ಹಾಗಾದ್ರೆ ಇದನ್ನ ಮಾತ್ರ ಯಾಕೆ ಮಾಡಕ್ ಹೇಳ್ತಾರೆ? ಅದನ್ನು ಕೂಡ ಆರಾಧನಾ ಸ್ಥಳಗಳಲ್ಲಿ ಇಡಕ್ ಹೇಳ್ತಿದ್ದಾರೆ. ಯಾರು ಹೋಗಂಗಿಲ್ಲ, ಯಾರು ಹೋದ್ರೆ ಅಲ್ಲಿ ಸತ್ತೋಗ್ತಾರೆ ಅಂತ ಒಂದು ಸ್ಥಳದಲ್ಲಿ ದೇವರು ಇದನ್ನ ಇಡಕ್ ಹೇಳ್ತಾರೆ. ಮತ್ತೆ ಆ ದೇವದೂತರ ಪ್ರತಿಮೆಗಳ ಮಧ್ಯೆನೆ ದೇವರು ಬಂದು ಇಸ್ರಾಯೇಲರನ್ನ ಸಂಧಿಸಿ ಅವರಿಗೆ ಯಾವ್ಯಾವ್ದು ಆಜ್ಞೆಗಳನ್ನ ಕೊಡ್ಬೇಕು, ಏನೇನ್ ತಿಳಿಸ್ಬೇಕು ಅಂತ ಅಲ್ಲಿಂದ ಕೂತ್ಕೊಂಡು ಹೇಳ್ತೀನಿ ಅಂತ ದೇವರೇ ಹೇಳ್ತಿದ್ದಾರೆ. ಯಾಕೆ ಇವುಗಳು ಇಲ್ದೇನೆ ದೇವರು ಮೋಶೆ ಹತ್ರ ಮಾತಾಡ್ದಂಗೆ ಜನರ ಹತ್ರ ಮಾತಾಡ್ಬೋದಾಗಿತ್ತಲ್ಲ? ದೇವರಿಗೆ ಯಾಕೆ ಈ ರೀತಿ ಒಂದು ಪ್ರತಿಮೆಗಳು ಬೇಕು? ಪ್ರತಿಮೆಗಳಿಲ್ದೇನೆ ಅಲ್ಲಿ ಪ್ರಾರ್ಥನೆ ಮಾಡಿಸ್ಕೋಬೋದಾಗಿತ್ತಲ್ಲ? ನೋಡಿ, ಸಮಸ್ತ ಇಸ್ರಾಯೇಲರಿಗೆ ಇಡೀ ಪ್ರಪಂಚಕ್ಕೆ ಒಂದೇ ದೇವಾಲಯ ಇರುತ್ತೆ. ನಮ್ ತರ ಬೀದಿ ಬೀದಿಗೆ ಒಂದು, ಗಲ್ಲಿ ಗಲ್ಲಿಗೆ ಒಂದು ಚರ್ಚು ಮಸೀದಿ ಈ ರೀತಿ ಅಲ್ಲ. ಅವ್ರಿಗೆ ಇಡೀ ಪ್ರಪಂಚಕ್ಕೆ ಒಂದೇ ದೇವಾಲಯ. ಆ ಒಂದು ದೇವಾಲಯದಲ್ಲಿ ಅತಿ ಪರಿಶುದ್ಧ ಸ್ಥಳ, ಆ ಅತಿ ಪರಿಶುದ್ಧ ಸ್ಥಳದ ಕೇಂದ್ರ ಬಿಂದುನೇ ಈ ಮಂಜೂಷ ಪೆಟ್ಟಿಗೆ. ಆ ಮಂಜೂಷ ಪೆಟ್ಟಿಗೆ ಮೇಲೆ 2 ಪ್ರತಿಮೆಗಳನ್ನ ಮಾಡಕ್ ಹೇಳ್ತಾರೆ. ಅಲ್ಲಿಯೇ ನಾನಿದ್ದು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸೊ ಪ್ರೊಟೆಸ್ಟೆಂಟ್ ಗಳಾಗಿ ಯೋಚನೆ ಮಾಡಿದ್ರೆ ಈ ಪ್ರತಿಮೆಗಳು ಕೂಡ ವಿಗ್ರಹಗಳು ಅಂತ ತಿಳ್ಕೊಳ್ಳೋದಾದ್ರೆ ದೇವರಿಗೆ ತಲೆ ಕೆಟ್ಟಿದೆ ಅಂತ ಆಗುತ್ತೆ. ಒಂದ್ ಕಡೆ ದೇವರು ಮಾಡ್ಬೇಡಿ ಅಂತ ಹೇಳಿ, ಇಲ್ಲೊಂದ್ ಕಡೆ ಮಾಡಿ ಅಂತ ಹೇಳ್ತಿದ್ದಾರೆ. ದೇವರಿಗೆ ಅವರ ಸ್ವಂತ ಮಾತುಗಳೇ ಮರ್ತೋಯ್ತು ಅಂತ ಆಗ್ಬಿಡುತ್ತೆ. ಆ ರೀತಿ ಖಂಡಿತ ಆಗಲ್ಲ. ದೇವರಿಗೆ ಎಲ್ಲಾ ಗೊತ್ತು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಎಲ್ಲ ಗೊತ್ತು. ಆದ್ರೂ ಅವ್ರು ಈ ರೀತಿ ಮಾಡಕ್ ಹೇಳ್ತಿದ್ದಾರೆ ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಯಾವ್ದು ವಿಗ್ರಹ ಯಾವ್ದು ಪ್ರತಿಮೆ ಅಂತ. ಈಗಲೂ ನಿಮಗೆ ವಿಗ್ರಹಕ್ಕೂ ಸ್ಮಾರಕ ಪ್ರತಿಮೆಗೂ ವ್ಯತ್ಯಾಸ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಬೈಬಲ್ ನಲ್ಲಿ ಇನ್ನೊಂದು ನಿದರ್ಶನನ ನಾವು ನೋಡೋಣ.
ಈಗ ತಾನೇ ಸ್ವಲ್ಪ ಮುಂಚೆ ನಾವು ನೋಡಿದ್ವಿ, ಇಸ್ರಾಯೇಲರು ಮರಳುಗಾಡಿನಲ್ಲಿ ಆರೋನನ ಹತ್ರ ತಮಗೊಂದು ದೇವ್ರು ಮಾಡ್ಕೊಡು ಅಂತ ಕೇಳ್ಕೊಳ್ತಾರೆ. ಆರೋನ ಕೂಡ ಅವ್ರಿಗೊಂದು ದೇವರು ಅಂತ ವಿಗ್ರಹ ಮಾಡ್ಕೊಡ್ತಾನೆ. ಅದನ್ನೇ ಅವರು ಆರಾಧನೆ ಮಾಡ್ತಾರೆ. ದೇವರು ಕೂಡ ಖಂಡಿಸಿ ಇಲ್ಲಿ ಅನೇಕ ಜನರನ್ನ ನಾಶ ಮಾಡ್ತಾರೆ. ಸೊ ಈಗ ನನ್ನ ಪ್ರಶ್ನೆ ನಿಮಗೆ ಏನು ಅಂದ್ರೆ, ಇಲ್ಲಿ ದೇವರು ಇಸ್ರಾಯೇಲರಿಗೆ ಖಂಡಿಸಿದ್ದು ಅವರು ಆಕಳಿನ ರೂಪ ಮಾಡ್ಕೊಂಡ್ರು ಅಂತನಾ, ಅಥವಾ ವಿಗ್ರಹ ಮಾಡ್ಕೊಂಡ್ರು ಅಂತನಾ, ಅಥವಾ ಒಂದೇ ಒಂದು ಆಕಳು ಮಾಡ್ಕೊಂಡ್ರು ಅಂತನಾ? ವಿಗ್ರಹ ಮಾಡ್ಕೊಂಡ್ರು ಅಂತ ತಾನೆ. ಆಕಳಾಗ್ಲಿ, ಎತ್ತಾಗ್ಲಿ, ಒಂದಾಗ್ಲಿ, 10 ಎತ್ತುಗಳಾಗ್ಲಿ ವಿಗ್ರಹವಾಗಿ ಯಾವುದನ್ನು ಮಾಡ್ಕೋಬಾರ್ದು ಅಂತ ತಾನೇ ದೇವರು ನಿಷೇಧ ಮಾಡಿರೋದು. ಹಾಗಾದ್ರೆ ಪ್ರತಿಮೆಗಳೆಲ್ಲ ವಿಗ್ರಹ ಅಂತ ನೀವು ಹೇಳೋದಾದ್ರೆ, ಸೊಲೊಮೋನನು ದೇವರಿಗೆ ದೇವಾಲಯ ಕಟ್ಟಬೇಕಾದ್ರೆ ದೇವಾಲಯದ ಹೊರಗಡೆ ಒಂದು ದೊಡ್ಡ ಬಲಿಪೀಠ ಇರುತ್ತೆ. ಆ ಬಲಿಪೀಠ ಯಜ್ಞ ಬಲಿಯಾಗಿ ಅರ್ಪಿಸುವ ಒಂದು ಜಾಗ ಆಗಿರುತ್ತೆ. ಅದ್ರ ಪಕ್ಕದಲ್ಲೇ ಸೊಲೊಮೋನನು ಸಮುದ್ರದ ಆಕಾರದಲ್ಲಿ ಕಂಚಿನಿಂದ ಒಂದು ದೊಡ್ಡ ತೊಟ್ಟಿನ ಮಾಡಿ ಅದರಲ್ಲಿ ನೀರು ತುಂಬಿಸಿ ಅದನ್ನ ಸಮುದ್ರದ ಆಕಾರದಲ್ಲಿ ಮಾಡಕ್ಕೆ ಹೇಳ್ತಾನೆ. ಈ ಒಂದು ಸಮುದ್ರದ ಆಕಾರದ ಒಂದು ದೊಡ್ಡ ಪಾತ್ರೆಯನ್ನ ಹೊತ್ಕೊಂಡಿರೋದಿಕ್ಕೆ ಅದರ ಕೆಳಗಡೆ 12 ಎತ್ತುಗಳನ್ನ ಕಂಚಿನಿಂದ ಮಾಡಿರ್ತಾನೆ. ಒಂದಲ್ಲ ಎರಡಲ್ಲ, 12 ಎತ್ತುಗಳು. ಈಗ ದೇವರು ಇಲ್ಲಿ ಈಜಿಪ್ಟ್ ಅವರು ಆರೋನನ ಕೈಯಲ್ಲಿ ಆಕಳು ಮಾಡಿಸಿದ್ದಕ್ಕೆ ದೇವರು ನಿಷೇಧ ಮಾಡಿದ್ರಲ್ಲ, ಹಾಗಾದ್ರೆ ಇಲ್ಲಿ ಸೊಲೊಮೋನ 12 ಎತ್ತುಗಳನ್ನೇ ಮಾಡ್ತಿದ್ದಾನೆ. ಹಾಗಾದ್ರೆ ದೇವರು ಇದಕ್ಕೆ ಯಾಕೆ ಸುಮ್ಮನೆ ಇದ್ದಾರೆ? ಒಂದು ವೇಳೆ ಇದೂ ಕೂಡ ವಿಗ್ರಹ ಆಗಿದ್ರೆ ದೇವರು ಸೊಲೊಮೋನನಿಗೆ ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇದ್ರು, ಮತ್ತೆ ಸೊಲೊಮೋನನ್ನು ನಾಶ ಮಾಡ್ತಾ ಇದ್ರು ಅಲ್ವಾ? ಇಲ್ಲ ಅಂದ್ರೆ ನಮಗೆ ಏನ್ ಅನ್ಸುತ್ತೆ, ದೇವರಿಗೆ ಒಂದು ಎತ್ತುನ ಅಥವಾ ಆಕಳನ್ನ ಮಾಡೋದು ಇಷ್ಟ ಆಗಲ್ಲ, 12 ಮಾಡ್ಕೊಂಡ್ರೆ ಓಕೆ ಅಂತನ? ಅಥವಾ ಆಕಳು ಮಾಡಬಾರ್ದು, ಎತ್ತು ಮಾಡಿದ್ರೆ ದೇವರಿಗೆ ಏನ್ ಕೋಪ ಇಲ್ಲ ಅಂತನ? ಖಂಡಿತ ಅಲ್ಲ. ಆಕಳಾಗ್ಲಿ ಯಾವುದೇ ಆಗ್ಲಿ ವಿಗ್ರಹವಾಗಿ ಮಾಡ್ಕೋಬಾರ್ದು, ಅದನ್ನೇ ದೇವರಾಗಿ ಮಾಡ್ಕೋಬಾರ್ದು. ಆದರೆ ಪ್ರತಿಮೆಗಳಾಗಿ ಯಾವ್ದನ್ ಬೇಕಾದ್ರೂ ಮಾಡ್ಕೋಬಹುದು. ದೇವರಿಗೆ ಅದರಲ್ಲಿ ಯಾವುದೇ ನಿಷೇಧ ಇಲ್ಲ. ಅದಕ್ಕಾಗಿನೇ ಇಲ್ಲಿ ಸೊಲೊಮೋನ 12 ಎತ್ತುಗಳನ್ನ ಮಾಡ್ತಾನೆ. ಈ ನಿದರ್ಶನ ಬೈಬಲ್ನಲ್ಲಿ ಇದೆ. ಅರಸರುಗಳ ಮೊದಲನೇ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ಇದನ್ನ ಓದ್ಬೋದು. ಅಲ್ಲಿ ಆ ಸಮುದ್ರ ಆಕಾರದ ಒಂದು ದೊಡ್ಡ ಪಾತ್ರೆಯನ್ನ ಮಾಡಿದಾದ್ಮೇಲೆ 25ನೇ ವಾಕ್ಯದಿಂದ ನಾವು ನೋಡ್ಬೋದು, ಅದು ಅಂದರೆ ಆ ಒಂದು ಸಮುದ್ರ ಆಕಾರದ ಒಂದು ದೊಡ್ಡ ಪಾತ್ರೆ ಅದು 12 ಎತ್ತುಗಳ ಮೇಲೆ ನಿಂತಿತ್ತು. 3 ಉತ್ತರಕ್ಕೂ, 3 ಪಶ್ಚಿಮಕ್ಕೂ, 3 ದಕ್ಷಿಣಕ್ಕೂ, 3 ಪೂರ್ವಕ್ಕೂ ನೋಡುತ್ತಾ ಇದ್ದವು. ಆ ಸಮುದ್ರವು ಅವುಗಳ ಮೇಲೆ ಇತ್ತು. ಅವುಗಳ ಹಿಂಭಾಗಗಳೆಲ್ಲ ಒಳಪಾರ್ಶ್ವದಲ್ಲಿ ಇದ್ದವು. ನೋಡಿ, ಇಸ್ರಾಯೇಲರು ಆರೋನನ ಮುಖಾಂತರ ಆ ಒಂದು ಆಕಳಿನ ವಿಗ್ರಹನ ಮಾಡ್ಕೊಂಡಾಗ ದೇವ್ರು ಖಂಡಿಸಿದ್ರು. ಆದ್ರೆ ಇಲ್ಲಿ ಸೊಲೊಮೋನ 12 ಎತ್ತುಗಳನ್ನ ಮಾಡಿದಾಗ ದೇವ್ರು ಏನು ಹೇಳಿಲ್ಲ. ನೋಡಿ, ಇದು ಇಡೀ ಪ್ರಪಂಚಕ್ಕೆ ಯಹೂದ್ಯರಿಗೆ ಅತಿ ಪರಿಶುದ್ಧ ಸ್ಥಳ ಈ ದೇವಾಲಯ ಅನ್ನೋದು. ಇದು ಬಿಟ್ರೆ ಅವರಿಗೆ ಬೇರೆ ಯಾವುದೂ ಇಲ್ಲ. ಅಂತ ಒಂದು ಪವಿತ್ರ ಆಲಯದಲ್ಲಿ ಎಲ್ಲಾ ಯಹೂದ್ಯರು ಆರಾಧನೆ ಮಾಡಕ್ ಬರ್ತಾ ಇದ್ದಿದ್ದು ಇದೇ ದೇವಾಲಯದಲ್ಲಿ. ಆ ದೇವಾಲಯದ ಆವರಣದ ಒಳಗಡೆ ಬಲಿಪೀಠದ ಪಕ್ಕನೆ ದೇವರು ಈ ರೀತಿ 12 ಎತ್ತುಗಳನ್ನ ಮಾಡಕ್ ಹೇಳ್ತಾರೆ. ನೀವು ಹಿಂದೂಗಳ ದೇವಸ್ಥಾನ ನೋಡಿರ್ಬೋದು. ಹಿಂದೂಗಳ ದೇವಸ್ಥಾನದ ಎದುರುಗಡೆ ಬಸವನ ಒಂದು ಆಕಾರ ಪ್ರತಿಮೆನ ಇಡ್ತಾರೆ. ಈಗ ಹಿಂದೂಗಳು ಈ ವಾಕ್ಯನ ಓದಿರಿ ಏನಂತಾರೆ? ಕ್ರೈಸ್ತರ ದೇವರು ಕೂಡ ಅವರ ದೇವಾಲಯದ ಮುಂದೆ ಎತ್ತುಗಳನ್ನ ಇಡ್ತಾರೆ. ನಾವಾದ್ರೂ ಒಂದು ಬಸವ ಇಟ್ಟಿದ್ದೀವಿ, ಇವರು 12 ಇಟ್ಟಿದ್ದಾರೆ ಅಂತ ಹೇಳಲ್ವಾ? ಆ ರೀತಿ ನಾವು ನೋಡಂಗಿಲ್ಲ. ಈ ಪ್ರೊಟೆಸ್ಟೆಂಟರು ಅದೇ ರೀತಿ ನೋಡ್ತಾರೆ. ಹಾಗೆ ಅಲ್ಲ, ಹಿಂದೂಗಳು ಬಳಸುವುದು ವಿಗ್ರಹ, ಇದು ಪ್ರತಿಮೆ. ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿಗ್ರಹಗಳೇ ಬೇರೆ, ಪ್ರತಿಮೆಗಳೇ ಬೇರೆ. ದೇವರು ಪ್ರತಿಮೆಗಳಿಗೆ ಸಂಪೂರ್ಣ ಸಹಮತ ಕೊಟ್ಟಿದ್ದಾರೆ. ಮತ್ತೆ ತಮ್ಮ ಆರಾಧನಾ ಸ್ಥಳವಾದ ದೇವಾಲಯದ ಸುತ್ತಮುತ್ತಲು ಎಲ್ಲ ಕಡೆನೂ ಅವರು ಈ ಆಕಾರ ಪ್ರತಿಮೆಗಳನ್ನ ಮಾಡಕ್ಕೆ ಹೇಳ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಅನೇಕ ವಾಕ್ಯಗಳಿವೆ. ಇದೇ ಅರಸರುಗಳ ಮೊದಲನೇ ಗ್ರಂಥದಲ್ಲಿ 6ನೇ ಅಧ್ಯಾಯ ವಾಕ್ಯಗಳು 23ರಿಂದ 35ರಲ್ಲಿ ನೋಡಿದ್ರೆ, ಸೊಲೊಮೋನನು ಈ ಅತಿ ಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಪೆಟ್ಟಿಗೆ ಇದೆಯಲ್ಲ, ಅದರ ಅಕ್ಕಪಕ್ಕ 20 ಅಡಿ ದೊಡ್ಡ ದೇವದೂತರುಗಳ ಸ್ಟ್ಯಾಚ್ಯೂಗಳನ್ನ ಮಾಡಿರ್ತಾನೆ. ಮಂಜೂಷ ಪೆಟ್ಟಿಗೆಯಲ್ಲಿ 2 ಇರೋ ಸಾಲದೆ ಇನ್ನೂ 2 ದೊಡ್ಡದನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಪವಿತ್ರ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಈ ಎಲ್ಲಾ ಗೋಡೆಗಳಲ್ಲೂ ಕೂಡ ದೇವದೂತರುಗಳ ಸಿಂಹ, ಹೋರಿ, ಎತ್ತು, ದಾಳಿಂಬೆ ಮರ, ತೆರೆದ ಪುಷ್ಪ, ಹೀಗೆ ಅನೇಕ ಪ್ರಾಣಿಗಳ ಮತ್ತು ಮರಗಿಡ ಹೂಗಳ ಚಿತ್ರಗಳನ್ನ ಕೆತ್ತಿ ಗೋಡೆಯಲ್ಲಿ ಮಾಡಿರಲಾಗುತ್ತೆ. ಇವೆಲ್ಲದಕ್ಕೂ ಚಿನ್ನದ ತಗಡಿನಿಂದಲೇ ಅವರು ಲೇಪನ ಮಾಡಿರ್ತಾರೆ. ಆ ದೇವಾಲಯದ ಬಾಗಿಲಲ್ಲಿಯೂ ಕೂಡ ಕೆರುಬಿಗಳ, ಸಿಂಹಗಳ, ಎತ್ತುಗಳ ಮತ್ತೆ ಮರಗಿಡ ಹೂಗಳ ಚಿತ್ರಗಳನ್ನ ಕೆತ್ತಿ ಇಡ್ತಾರೆ.
ನೋಡಿ, ಈ ರೀತಿ ಒಂದು ದೇವಾಲಯನ ಕಟ್ಟಬೇಕು ಅಂತ ದಾವಿದ ಆಸೆ ಪಡ್ತಾನೆ. ಆದ್ರೆ ಅವನೊಂದು ಪಾಪ ಮಾಡಿದ್ರಿಂದ ದೇವರು ಈ ಭಾಗ್ಯನ ದಾವಿದನಿಗೆ ಕೊಡಲ್ಲ, ದಾವಿದನ ಮಗನಿಗೆ ಕೊಡ್ತಾರೆ. ಸೊ ಹೀಗಾಗಿ ದಾವಿದನ ಮಗ ಸೊಲೊಮೋನನೇ ಈ ದೇವಾಲಯ ಕಟ್ಟಬೇಕಾಗಿರೋದ್ರಿಂದ ದಾವಿದ ಈ ದೇವಾಲಯದ ಬ್ಲೂ ಪ್ರಿಂಟ್ ಅಂದ್ರೆ ಅದರ ಒಂದು ನಕ್ಷೆಯನ್ನ ಸೊಲೊಮೋನನಿಗೆ ಕೊಡ್ತಾನೆ. ಕೊಡ್ಬೇಕಾದ್ರೆ ಅವನು ಹೇಳ್ತಾನೆ, ನನಗೆ ಈ ನಕ್ಷೆ ಮಾಡೋದಿಕ್ಕೆ ಎಲ್ಲವೂ ಕೂಡ ಪವಿತ್ರಾತ್ಮರಿಂದಲೇ ಪ್ರೇರಣೆ ಆಯ್ತು ಅಂತ. ಅಂದ್ರೆ ಯಾವ್ಯಾವ ಗೋಡೆಗಳಲ್ಲಿ ಏನೇನಿರ್ಬೇಕು, ಬಾಗಿಲಲ್ಲಿ ಏನಿರ್ಬೇಕು, ಎಲ್ಲೆಲ್ಲಿ ಈ ಆಕಾರ ಪ್ರತಿಮೆಗಳನ್ನ ಇಡಬೇಕು, ಎಲ್ಲೆಲ್ಲಿ ಪ್ರಾಣಿಗಳದ್ದು ಇದು ಮಾಡಬೇಕು, ಎಲ್ಲೆಲ್ಲಿ ಮರಗಿಡ ಹೂಗಳ ಪ್ರತಿಮೆಗಳನ್ನ ಮಾಡಬೇಕು, ದೇವಾಲಯದ ಹೊರಗಡೆ ಆ 12 ಎತ್ತುಗಳ ಒಂದು ಆಕಾರ ಪ್ರತಿಮೆಗಳನ್ನ ಮಾಡಬೇಕು, ಇವೆಲ್ಲ ದಾವಿದನಿಗೆ ಪವಿತ್ರಾತ್ಮ ಪ್ರೇರಣೆಯಿಂದನೇ ತಿಳಿಸಲ್ಪಟ್ಟಿದೆ ಅಂತ ಅವನು ಸೊಲೊಮೋನನಿಗೆ ಹೇಳ್ತಾನೆ. ಈ ಒಂದು ನಿದರ್ಶನನ ಒಂದು ಪೂರ್ವಕಾಲ ಇತಿಹಾಸದ 28ನೇ ಅಧ್ಯಾಯದ 11 ಮತ್ತು 12 ವಾಕ್ಯಗಳಲ್ಲಿ ನೋಡಬಹುದು. ಅಲ್ಲಿ ನೋಡಿ ಏನಂತ ಹೇಳ್ತಾನೆ, ಆಗ ದಾವಿದನು ತನ್ನ ಮಗನಾದ ಸೊಲೊಮೋನನಿಗೆ ದ್ವಾರಾಂಗಳದ ಮಾದರಿಯನ್ನು, ಅದರ ಮನೆಗಳು, ಉಗ್ರಾಣಗಳು, ಮೇಲಿನ ಕೊಠಡಿಗಳು, ಅಂತರಂಗದ ಕೊಠಡಿಗಳು, ಕೃಪಾಸನದ ಸ್ಥಾನವು, ಕರ್ತನ ಮನೆಯ ಅಂಗಳಗಳು, ಸುತ್ತಲಿರುವ ಕೊಠಡಿಗಳಾದ ಕರ್ತನ ಮನೆಯ ಉಗ್ರಾಣಗಳು, ಪ್ರತಿಷ್ಠೆ ಮಾಡಿದವುಗಳ ಉಗ್ರಾಣಗಳು, ಆತ್ಮದಿಂದ ತನಗುಂಟಾದ ಇವುಗಳ ಸಮಸ್ತ ಮಾದರಿಯನ್ನು ಕೊಟ್ಟನು. ನೋಡಿ, ಪವಿತ್ರಾತ್ಮರಿಂದ ಇವೆಲ್ಲ ಅವನಿಗೆ ಪ್ರೇರಣೆಯಾಗಿದೆ. ಇವೆಲ್ಲದ ಒಂದು ನಕ್ಷೆಯನ್ನ, ಮಾದರಿಯನ್ನ ಪವಿತ್ರಾತ್ಮರೇ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ಸೊಲೊಮೋನನಿಗೆ ಕೊಟ್ಟು ಅದೇ ರೀತಿ ಈ ಒಂದು ದೇವಾಲಯನ ಕಟ್ಟಕ್ಕೆ ಹೇಳ್ತಾರೆ. ಮತ್ತೆ ಈ ರೀತಿ ದೇವಾಲಯನ ಕಟ್ಟಿ ಮುಗಿಸಿದ ಮೇಲೆ ಸೊಲೊಮೋನನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಾದ್ಮೇಲೆ ದೇವರು ಬಂದ್ಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ಟು, ನೀನ್ ಯಾಕೆ ಇಲ್ಲಿ ಪ್ರತಿಮೆಗಳನ್ನ ಮಾಡಿದ್ಯಾ, ವಿಗ್ರಹಗಳನ್ನ ಮಾಡಿದ್ಯಾ, ಇದು ಆರಾಧನೆ ಸ್ಥಳ, ಇಲ್ಲಿ ನಾನು ಇರೋದು, ಇದು ಪರಿಶುದ್ಧ ಮಾಡ್ಬೇಕಾಗಿದೆ, ನೀನ್ ಯಾಕೆ ಇದೆಲ್ಲ ಮಾಡಿದೆ ಅಂತ ಬೈಯಲ್ಲ. ಬದಲಾಗಿ ಅವನಿಗೆ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ದೇವರು. ಅದನ್ನ ನಾವು ಅರಸರುಗಳ 1ನೇ ಗ್ರಂಥ 9ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ಬೋದು. ಆಗ ಕರ್ತನು ಅವನಿಗೆ ಅಂದ್ರೆ ಸೊಲೊಮೋನನಿಗೆ, ನೀನು ನನ್ನ ಮುಂದೆ ಮಾಡಿದ ನಿನ್ನ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ನಾನು ಕೇಳಿ ಯುಗ ಯುಗಕ್ಕೂ ನನ್ನ ಹೆಸರು ಅಲ್ಲಿರುವ ಹಾಗೆ ನೀನು ಕಟ್ಟಿಸಿದ, ನೋಡಿ ಯುಗ ಯುಗಕ್ಕೂ ನನ್ನ ಹೆಸರು ಅಲ್ಲಿರುವ ಹಾಗೆ ಅಂದ್ರೆ ದೇವಾಲಯದಲ್ಲಿ ಇರುವ ಹಾಗೆ ನೀನು ಕಟ್ಟಿಸಿದ ಈ ಮಂದಿರವನ್ನು ಪರಿಶುದ್ಧ ಮಾಡಿದೆನು. ನನ್ನ ಕಣ್ಣುಗಳು ನನ್ನ ಹೃದಯವು ನಿತ್ಯವಾಗಿ ಅಲ್ಲಿರುವುವು. ನೋಡಿ, ದೇವರು ಹೊಗಳ್ತಿದ್ದಾರೆ, ಮತ್ತೆ ನನ್ನ ಹೃದಯ ಮತ್ತೆ ನನ್ನ ಕಣ್ಣು ಯಾವಾಗ್ಲೂ ಈ ದೇವಾಲಯದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ದೇವರು ಹೇಳ್ಬೋದಿತ್ತಲ್ಲ, ಏನಪ್ಪಾ ನೀನು ಫುಲ್ಲು ದೇವಾಲಯದಲ್ಲಿ ವಿಗ್ರಹಗಳನ್ನ ಮಾಡಿಟ್ಕೊಂಡಿದ್ಯಾ, ನಾನು ಇಲ್ಲಿ ಬರಲ್ಲ, ವಿಗ್ರಹಗಳನ್ನ ದ್ವೇಷಿಸ್ತೀನಿ, ನಿನ್ನ ಸಾಯಿಸ್ತೀನಿ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಈ ರೀತಿ ಮಾತು ಹೇಳಿದ್ರು ಅಲ್ವಾ? ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿಗ್ರಹಕ್ಕೂ ಪ್ರತಿಮೆಗೂ ಇರುವ ವ್ಯತ್ಯಾಸ ಇದೆ. ದೇವರು ವಿಗ್ರಹಗಳನ್ನ ಖಂಡಿಸ್ತಾರೆ, ಆದ್ರೆ ಆಕಾರ ಪ್ರತಿಮೆಗಳನ್ನ ಮಾಡೋದಿಕ್ಕೆ ಆಜ್ಞೆನೂ ಮಾಡಿದ್ದಾರೆ, ಅದಕ್ಕೆ ಪ್ರೋತ್ಸಾಹನೂ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಈ ದೇವಾಲಯನ ಬಾಬಿಲೋನ್ ಅವರು ಹೊಡೆದಾಕಿದ ಮೇಲೂ 2ನೇ ಬಾರಿ ದೇವಾಲಯ ಕಟ್ಟಿದಾಗ ಎಜೆಕಿಯೇಲನಿಗೂ ಕೂಡ ದೇವರು ದರ್ಶನ ಕೊಡ್ತಾರೆ. ಈ ಮೊದಲ ದೇವಾಲಯ ಹೇಗಿತ್ತು ಅಂತ ಅವನಿಗೆ ದರ್ಶನ ಕೊಡ್ತಾರೆ, ಅದೇ ರೀತಿ ಕಟ್ಟಬೇಕು ಅಂತ. ಸೊ ಅವಾಗಾರು ದೇವರು ಹೇಳ್ಬೋದಿತ್ತಲ್ಲ, ಇಲ್ಲ ನೀವೆಲ್ಲ ವಿಗ್ರಹಾರಾಧನೆ ಮಾಡಿದಕ್ಕೆ, ಬೇರೆ ದೇವ್ರನ್ನ ಉಟ್ಕೊಂಡಿದ್ದಕ್ಕೆ ನಾನು ನಿಮಗೆ ಬಾಬಿಲೋನಿಗೆ ದಾಸತ್ವ ಕಳಿಸ್ತೆ, ಈಗ್ಲಾರು ಬಂದ ಮೇಲೆ ನೀವು ಇವನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬೋದಿತ್ತಲ್ಲ. ದೇವ್ರಿಗೆ ಗೊತ್ತು ವಿಗ್ರಹ ಆರಾಧನೆ ಯಾವುದು, ಆಕಾರ ಪ್ರತಿಮೆಗಳನ್ನ ಧಾರ್ಮಿಕ ಬಳಕೆಯಾಗಿ ಬಳಸುವುದು ಕೂಡ ದೇವ್ರಿಗೆ ಗೊತ್ತಿತ್ತು. ಅದಕ್ಕಾಗಿನೇ 2ನೇ ಬಾರಿ ದೇವಾಲಯ ಕಟ್ಟಿದಾಗ್ಲೂ ಕೂಡ ಇವುಗಳನ್ನ ಅದೇ ರೀತಿ ಮಾಡೋದಿಕ್ಕೆ ಎಜೆಕಿಯೇಲನಿಗೆ ದೇವರು ಪ್ರೇರೇಪಣೆ ಮಾಡ್ತಾರೆ. ಹೀಗೆ ದೇವರ ಆಲಯದಲ್ಲಿ ಸ್ಮಾರಕ ಪ್ರತಿಮೆಗಳನ್ನ ಮಾಡಿಟ್ಕೊಳ್ಳುವಂತ ಅನೇಕ ವಾಕ್ಯಗಳು ಬೈಬಲ್ನಲ್ಲಿದೆ. ಸಮಯದ ಅಭಾವ ಇರುವುದರಿಂದ ಅವುಗಳನ್ನೆಲ್ಲ ನಾನು ಇಲ್ಲಿ ಉಲ್ಲೇಖ ಮಾಡಕ್ ಹೋಗ್ತಿಲ್ಲ. ದೇವರು ಈ ಆಕಾರ ಪ್ರತಿಮೆಗಳನ್ನು ದೇವಾಲಯಗಳಲ್ಲಿ, ಆರಾಧನಾ ಸ್ಥಳಗಳಲ್ಲಿ ಬಳಸಲು ಆಜ್ಞೆ ಮಾಡಿದ್ದು ಮಾತ್ರವಲ್ಲ, ಅವುಗಳ ಮಧ್ಯೆ ಇದ್ದು ತಮ್ಮ ಜನರ ಜೊತೆ ಮಾತನಾಡಿದ್ದಾರೆ, ಅಲ್ಲಿ ಅರ್ಪಿಸಿದ ಬಲಿಯರ್ಪಣೆಗಳನ್ನು ಸ್ವೀಕರಿಸಿದ್ದಾರೆ, ಅವುಗಳನ್ನು ಪವಿತ್ರವಾದ ಚಿನ್ನಗಳಿಂದ ಮಾಡಲು ಹೇಳಿದ್ದಾರೆ, ಅವುಗಳ ಮುಂದೆ ಮಾಡಿದ ಪ್ರಾರ್ಥನೆಗಳನ್ನು ಸ್ವೀಕರಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ರೀತಿಯ ಪ್ರತಿಮೆಗಳಿಂದ ಅದ್ಭುತಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಆಧಾರ ಸಂಖ್ಯಾಕಾಂಡದ 21ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ದೇವರು ಮೋಶೆಗೆ ಕಂಚಿನ ಸರ್ಪವನ್ನು ಮಾಡಲು ಹೇಳಿರುವುದು. ಇಲ್ಲಿ ಇಸ್ರಾಯೇಲರು ದೇವರ ವಿರುದ್ಧ ಮತ್ತು ದೇವರ ಕುರಿಗಳಾದ ಇಸ್ರಾಯೇಲರನ್ನು ಮುನ್ನಡೆಸಲು ಕುರಿಗಾಹಿಯಾಗಿ ನೇಮಿಸಿದ ಮೋಶೆಯ ವಿರುದ್ಧವೂ ಆರೋಪ ಮಾಡುತ್ತಿರುತ್ತಾರೆ. ಅದಕ್ಕೆ ದೇವರು ಕೋಪ ಮಾಡಿಕೊಂಡು ವಿಷ ಸರ್ಪಗಳನ್ನ ಕಳಿಸ್ತಾರೆ, ಜನರು ಸಾಯ್ತಿರ್ತಾರೆ. ಆಗ ಮೋಶೆ ಅವರ ಪರವಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಮೋಶೆಗೆ, ಜನರನ್ನ ಸ್ವರ್ಗದತ್ತ ತಲೆ ಎತ್ತಿ ನೋಡೋ ಕೇಳು,
ಅಥವಾ ಹೃದಯದಲ್ಲೇ ಪಶ್ಚಾತ್ತಾಪ ಮಾಡಕ್ ಹೇಳು, ಹಾಗ್ ಮಾಡಿದ್ರೆ ನಾನು ಅವ್ರನ್ನ ಸಾವಿನಿಂದ ಬಿಡಿಸ್ತೇನೆ ಅಂತ ಹೇಳಿಲ್ಲ. ಅದ್ರ ಬದಲು ಮೋಶೆಗೆ ಕಂಚಿನಿಂದ ಒಂದು ಸರ್ಪದ ಪ್ರತಿಮೆಯನ್ನು ಮಾಡಲು ಆಜ್ಞೆ ಮಾಡ್ತಾರೆ. ಯಾರೆಲ್ಲ ಅದನ್ನು ನೋಡ್ತಾರೋ ಅವರೆಲ್ಲರೂ ಬದುಕುತ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಜನರು ಮೋಶೆಯನ್ನಲ್ಲ ಅಥವಾ ಸ್ವರ್ಗ ಕಡೆನೂ ಅಲ್ಲ ಅಥವಾ ಹೃದಯದಲ್ಲೇ ಪಶ್ಚಾತ್ತಾಪ ಮಾಡಿನೂ ಅಲ್ಲ, ಆ ಮೋಶೆ ಮಾಡಿದ ಕಂಚಿನ ಒಂದು ಹಾವಿನ ಪ್ರತಿಮೆಯನ್ನ ನೋಡಿ ಬದುಕೊಳ್ತಾರೆ. ಯಾರೆಲ್ಲ ನೋಡ್ತಾರೋ ಅವ್ರು ಮಾತ್ರ ಬದುಕೊಳ್ತಾರೆ, ಯಾರೆಲ್ಲ ನೋಡಿಲ್ವೋ ಅವರೆಲ್ಲ ಸಾಯ್ತಾರೆ. ಯಾಕೆ ದೇವರು ಈ ರೀತಿ ಮಾಡಿದ್ರು? ಪ್ರತಿಮೆಗಳಿಲ್ದನೆ ಅದ್ಭುತ ಮಾಡ್ಬೋದಿತ್ತಲ್ಲ. ಇದರ ಅರ್ಥ ದೇವರು ಅವರಿಗೆ ನೇರವಾಗಿ ಅದ್ಭುತ ಮಾಡಕ್ ಆಗಲ್ಲ ಅಂತ ನಾನು ಹೇಳಕ್ ಬರ್ತಿಲ್ಲ. ದೇವರು ಪ್ರತಿಮೆಗಳ ಮುಖಾಂತರನೂ ಅದ್ಭುತ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕಷ್ಟದಲ್ಲಿರೋರಿಗೆ, ರೋಗದಿಂದ ನರಳುತ್ತಿದ್ದವರಿಗೆ, ಸಾವಿನ ಅಂಚಿನಲ್ಲಿದ್ದವರಿಗೆ ದೇವರು ಪ್ರತಿಮೆಗಳಿಂದಲೂ ಗುಣ ಮಾಡಲು ಶಕ್ತರು ಅಂತ ಈ ವಾಕ್ಯಗಳಿಂದ ನಾವು ತಿಳ್ಕೊಬಹುದು. ಇಷ್ಟೇ ಅಲ್ಲದೆ ಹಳೆಒಡಂಬಡಿಕೆಯ ಸಂತರುಗಳಲ್ಲೊಬ್ಬನಾದ ಎಲೀಷ ಪ್ರವಾದಿಯು ಬದುಕಿದ್ದಾಗ ಅವನ ಮುಖಾಂತರ ಅನೇಕ ಅದ್ಭುತಗಳನ್ನು ಮಾಡಿದ ದೇವರು ಅವನು ಸತ್ತು ಹೋದಾಗಲೂ ಅವನ ದೇಹದ ಅವಶೇಷಗಳಿಂದ ಅಂದ್ರೆ ಅವನ ಮೂಳೆಯಿಂದ ಕೂಡ ಅದ್ಭುತಗಳನ್ನ ಮಾಡ್ತಾರೆ. ಇದನ್ನ ನಾವು ಅರಸರುಗಳ 2ನೇ ಗ್ರಂಥ ಅಧ್ಯಾಯ 13 ವಾಕ್ಯ 21ರಲ್ಲಿ ನೋಡ್ಬೋದು. ಆಗ ಏನಾಯ್ತಂದ್ರೆ ಅವರು ಒಬ್ಬ ಮನುಷ್ಯನನ್ನು ಹೂಣಿಡಲು ಹೋಗುವಾಗ ಇಗೋ ದಂಡನ್ನು ಕಂಡು ಆ ಮನುಷ್ಯನನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿದರು. ಸತ್ತ ಮನುಷ್ಯನು ಅದರಲ್ಲಿ ಬಿದ್ದಾಗ ಎಲೀಷನ ಎಲುಬುಗಳಿಗೆ ತಗುಲಿ ಜೀವ ಉಂಟಾದವನಾಗಿ ತನ್ನ ಕಾಲೂರಿ ಎದ್ದು ನಿಂತನು. ನೋಡಿ, ಒಬ್ಬ ದೇವರ ಸೇವಕನು ಸತ್ತು ಹೋದ್ಮೇಲೂ ಅವನ ಮೂಳೆಗಳಿಂದಲೂ ಅದ್ಭುತ ನಡೆದಿದೆ. ಸತ್ತು ಹೋದವರು ಪುನರುತ್ಥಾನ ಆಗಿದ್ದಾರೆ. ದೇವರು ಈ ರೀತಿ ಸೃಷ್ಟಿ ವಸ್ತುಗಳಿಂದ ಅದ್ಭುತ ಮಾಡೋದನ್ನ ಕೇವಲ ಹಳೆ ಒಡಂಬಡಿಕೆ ಕಾಲದಲ್ಲಿ ಮಾತ್ರ ಮಾಡದೆ ಹೊಸ ಒಡಂಬಡಿಕೆ ಕಾಲದಿಂದನೂ ಮಾಡ್ತಾ ಬಂದಿದ್ದಾರೆ. 12 ವರ್ಷದಿಂದ ರಕ್ತಸ್ರಾವದಲ್ಲಿದ್ದ ಆ ಸ್ತ್ರೀ ಯೇಸುವಿನ ಕೇವಲ ಬಟ್ಟೆ ಮುಟ್ಟಿ ಗುಣ ಆಗಿದ್ದಾಳೆ. ಯೇಸುವಿನ ಅಪೋಸ್ತಲರು ಕೂಡ ಅನೇಕ ಅದ್ಭುತಗಳನ್ನ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡಬಹುದು, ಪೇತ್ರನ ಕೇವಲ ನೆರಳಿಂದನೂ ಅನೇಕ ರೋಗಿಗಳು ಗುಣ ಆಗ್ತಿದ್ರು, ಮತ್ತೆ ದೆವ್ವ ಪೀಡಿತರು ವಾಸಿ ಆಗ್ತಾ ಇದ್ರು. ಹೀಗೆ ದೇವರು ಸಂತರುಗಳ ನೆರಳಿನಿಂದನೂ ಅದ್ಭುತ ಮಾಡಿರೋದನ್ನ ನಾವು ಬೈಬಲ್ ಅಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಪೌಲನು ಉಪಯೋಗಿಸುತ್ತಿದ್ದ ಹ್ಯಾಂಡ್ ಕರ್ಚೀಫ್ ಅಂದ್ರೆ ಕರವಸ್ತ್ರ ಮತ್ತೆ ಮೇಲುಡುಪುಗಳನ್ನು ಜನರು ತೆಗೆದುಕೊಂಡು ಹೋಗಿ ರೋಗಿಗಳ ಮೇಲೆ ಹಾಕಿದಾಗ ಅವರೆಲ್ಲ ಗುಣ ಆಗ್ತಾ ಇದ್ರು, ಮತ್ತೆ ದೆವ್ವ ಹಿಡಿದವರಿಗೂ ದೆವ್ವ ಬಿಟ್ಟು ಹೋಗ್ತಾ ಇತ್ತು. ಹೀಗೆ ದೇವರು ಸಂತರ ಅವಶೇಷ ಮತ್ತು ಅವರು ಬಳಸಿದ ವಸ್ತುಗಳಿಂದಲೂ ಪ್ರತಿಮೆಗಳಿಂದಲೂ ಅದ್ಭುತಗಳನ್ನ ಮಾಡಿರೋದನ್ನ ನಾವು ಇಂದಿಗೂ ನೋಡಬಹುದು, ಇನ್ನು ಮುಂದೆಯೂ ನೋಡಬಹುದು. ದೇವರು ಯುಗಾಂತರಕ್ಕೂ ಅದ್ಭುತಗಳನ್ನು ಮಾಡಲು ಶಕ್ತರು. ಇಷ್ಟು ಹೇಳಿದ್ರು ಕೆಲವರು ಕೇಳಬಹುದು, ದೇವರು ಸೃಷ್ಟಿ ವಸ್ತುವಾದ ಆ ಕಂಚಿನ ಸರ್ಪದ ಪ್ರತಿಮೆಯಿಂದ ಅದ್ಭುತ ಮಾಡಿ ಜನರನ್ನು ರಕ್ಷಣೆ ಮಾಡಿದ್ದು ನಿಜ. ಅದು ಕೇವಲ ಆ ಒಂದು ಸಂದರ್ಭದಲ್ಲಿ ಮಾತ್ರ ಮಾಡಿದ್ದು. ಆಮೇಲೆ ಅದನ್ನು ದೇವರೇ ಅರಸ ಹಿಜ್ಕೀಯನಿಂದ ಚೂರ್ ಮಾಡಿರೋದನ್ನ ಅರಸರುಗಳ 2ನೇ ಗ್ರಂಥ ಅಧ್ಯಾಯ 18 ವಾಕ್ಯಗಳು 4ರಲ್ಲಿ ಬರ್ದಿದೆಯಲ್ವಾ ಅಂತ ಕೇಳ್ತಾರೆ. ಹೌದು, ನಿಜ. ಆದ್ರೆ ನಾವು ಕೇವಲ ಆ ವಾಕ್ಯವನ್ನು ಮಾತ್ರ ನೋಡಬಾರ್ದು. ನಾನು ಮೊದಲೇ ಹೇಳಿದಂತೆ ಆ ವಾಕ್ಯದ ಸಂದರ್ಭ ಸಹಿತವಾಗಿ ಸಂಪೂರ್ಣ ವಾಕ್ಯವನ್ನು ನೋಡಬೇಕು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಇದೇ ವಾಕ್ಯದಿಂದ ವಿಗ್ರಹಕ್ಕೂ ಪ್ರತಿಮೆಗೂ ಇರುವ ವ್ಯತ್ಯಾಸವನ್ನ ಇನ್ನೂ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬಹುದು. ನೋಡಿ, ನಾವು ಒಂದ್ ವಿಷಯ ಮರೆಯಂಗಿಲ್ಲ, ಏನಂದ್ರೆ ದೇವರು ಆರೋನನ ಕೋಲಿಂದ ಅನೇಕ ಅದ್ಭುತಗಳನ್ನು ಮಾಡಿರೋದು ನಾವು ನೋಡಿದೀವಿ. ಈ ರೀತಿ ಅದ್ಭುತ ಮಾಡಿದ ಕೋಲ್ಗಳನ್ನ ಅವರು ಸುಮ್ನೆ ಎಲ್ಲೂ ಎಷ್ಟು ಬಿಸಾಡ್ತಿರ್ಲಿಲ್ಲ, ಅದನ್ನ ತೆಗೆದು ದೇವಾಲಯದ ಮಂಜೂಷದ ಪೆಟ್ಟಿಗೆ ಒಳಗೆ ಇಡ್ತಾ ಇದ್ರು. ಅದೇ ರೀತಿ ದಾವೀದನು ಗೊಲ್ಯಾತನ ಕತ್ತಿಯಿಂದಲೇ ಗೊಲ್ಯಾತನನ್ನು ಕೊಂದು ಹಾಕಿದ ಮೇಲೆ ಆ ಕತ್ತಿ ಕೂಡ ಅಲ್ಲೇ ಬಿಸಾಡ್ ಹೋಗ್ಲಿಲ್ಲ. ಆ ಒಂದು ಕತ್ತಿಗೆ ಗೌರವ ಕೊಡೋದಕ್ಕಾಗಿ ಅದನ್ನ ದೇವರ ಗುಡಾರದಲ್ಲಿ ಇಟ್ಟಿರೋದನ್ನ ನಾವು ಸಾಮುವೇಲನ 1ನೇ ಗ್ರಂಥ ಅಧ್ಯಾಯ 21 ವಾಕ್ಯ 9ರಲ್ಲಿ ನೋಡಬಹುದು. ಆ ಕತ್ತಿಯನ್ನ ಮತ್ತೆ ದಾವಿದ ತಗೊಂಡೋದ್ಮೇಲೆನೆ ಅವನು ಜಯ ಕಾಣ್ತಾನೆ. ಹೀಗೆ ದೇವರು ಅದ್ಭುತ ಮಾಡಲು ಉಪಯೋಗಿಸಿದ ಅನೇಕ ವಸ್ತುಗಳನ್ನ ಗೌರವ ಕೊಡಲು ಅದನ್ನ ದೇವಾಲಯದಲ್ಲಿ ಇಡುವ ವಾಡಿಕೆ ಇತ್ತು. ಅದೇ ರೀತಿ ದೇವರು ಮರಳುಗಾಡಿನಲ್ಲಿ ಮೋಶೆಗೆ ಕಂಚಿನ ಸರ್ಪ ಮಾಡಕ್ ಹೇಳಿ ಅದರಿಂದ ಅದ್ಭುತ ಮಾಡಿದ್ಮೇಲೆ ಆ ಕಂಚಿನ ಸರ್ಪವನ್ನು ಕೂಡ ದೇವಾಲಯದಲ್ಲಿ ಇಟ್ಟಿರ್ತಾರೆ. ಆದ್ರೆ ಕಾಲಕ್ರಮೇಣ ಇಸ್ರಾಯೇಲರು ಈ ಕಂಚಿನ ಸರ್ಪವನ್ನು ದೇವಾಲಯದಿಂದ ತಗೊಂಡೋಗ್ಬಿಟ್ಟು ಅನ್ಯ ಜನರ ಆರಾಧನಾ ಸ್ಥಳಗಳಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ಆರಾಧನೆ ಮಾಡ್ತಿರ್ತಾರೆ. ಅದಕ್ಕೇನೆ ದೇವರು ಕೋಪ ಮಾಡ್ಕೊಂಡು ಅರಸ ಹಿಜ್ಕೀಯನ ಕೈಯಿಂದ ಅದನ್ನ ಚೂರ್ ಮಾಡಾಕ್ಸ್ತಾರೆ. ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದ ಒಂದು ವಿಷಯ ಏನಂದ್ರೆ, ಹಿಜ್ಕೀಯನು ಈ ರೀತಿ ಈ ಒಂದು ಕಂಚಿನ ಸರ್ಪವನ್ನ ಚೂರ್ ಮಾಡಿದ್ದು ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ. ಹೀಗೆ ಹೆಚ್ಚು ಕಡಿಮೆ 700ರಿಂದ 800 ವರ್ಷಗಳ ತನಕ ಈ ಒಂದು ಕಂಚಿನ ಸರ್ಪದ ಪ್ರತಿಮೆಯನ್ನ ಯಾರು ಕೂಡ ಆರಾಧನೆ ಮಾಡ್ತಿರ್ಲಿಲ್ಲ. ಹಾಗಾಗಿ ದೇವರು ಅದನ್ನ ಹಾಗೆ ಬಿಟ್ಟಿದ್ರು. ಆದ್ರೆ ಯಾವಾಗ ಅದನ್ನ ಆರಾಧನೆ ಮಾಡಕ್ ಸ್ಟಾರ್ಟ್ ಮಾಡಿರೋ ಅವಾಗ ಅರಸ ಹಿಜ್ಕೀಯನ ಮುಖಾಂತರ ಅದನ್ನ ನಾಶ ಮಾಡಿದ್ರು. ನೋಡಿ, ಈ ವಾಕ್ಯದಲ್ಲೇ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಸ್ಮಾರಕ ಪ್ರತಿಮೆಯಾಗಿದ್ರೆ ದೇವ್ರಿಗೆ ಏನೂ ತೊಂದರೆ ಇಲ್ಲ. ಆದ್ರೆ ಯಾವಾಗ ಅದನ್ನ ಆರಾಧನೆ ಮಾಡ್ತಾರೆ ಅವಾಗ ಅದೊಂದು ವಿಗ್ರಹ ಆಗ್ಬಿಡುತ್ತೆ. ಅದನ್ನೇ ನಾವು ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಆ ವಾಕ್ಯ ಅಂದ್ರೆ ಅರಸರುಗಳ 2ನೇ ಗ್ರಂಥ ಅಧ್ಯಾಯ 18 ವಾಕ್ಯ 4ರಲ್ಲಿ ಹೇಳಿದ್ದಾರೆ, ಆ ಒಂದು ಕಂಚಿನ ಸರ್ಪನ ಅವರು ದೇವರು ಅಂತ ಆರಾಧನೆ ಮಾಡ್ತಿರ್ತಾರೆ ಅಂತ. ಅದಕ್ಕೆ ಒಂದು ಹೆಸರು ಇದೆ,
ಅದನ್ನು ಒಂದು ನಾಗದೇವ ಅಂತ, ಅಂದ್ರೆ ಅದಕ್ಕೆ ಹೆಸರು ನಹುಷ್ಟಾನ್ ಅಂತ. ಹಿಬ್ರು ಅಲ್ಲಿ ನಹಾಶ್ ಅಂದ್ರೆ ಹಾವು, ಸೊ ನಹುಷ್ಟಾನ್ ಅಂತ ಹೇಳಿದ್ರೆ ನಾಗದೇವ ಅಂತ. ಸೊ ಆ ಕಂಚಿನ ಸರ್ಪನ ದೇವ್ರು ಅದ್ಭುತ ಮಾಡಿದಕ್ಕೆ ಅವ್ರು ಗೌರವ ಕೊಟ್ಟಿದ್ದೆ, ದೇವ್ರು ಏನು ಮಾಡ್ತಿಲ್ಲ. ಆದ್ರೆ ಅದು ಇನ್ನೊಂದು ದೇವರೇ, ಸ್ವತಃ ಒಂದು ದೇವರು ಅಂತ ಅದನ್ನ ವಿಗ್ರಹ ಮಾಡ್ಕೊಂಡು ಆರಾಧನೆ ಮಾಡ್ತಿರ್ತಾರೆ. ಹೀಗಾಗಿ ದೇವರು ಮಾಡೋದಕ್ಕೆ ಹೇಳಿದ ಪ್ರತಿಮೆ ಕಾಲಕ್ರಮೇಣ ಇಸ್ರಾಯೇಲರು ಆರಾಧನೆ ಮಾಡಿದ್ರಿಂದ ಅದು ವಿಗ್ರಹ ಆಗುತ್ತೆ. ಹೀಗೆ ಪ್ರತಿಮೆಯು ವಿಗ್ರಹ ಆಗುತ್ತೆ. ಆದ್ದರಿಂದನೇ ದೇವರು ಅರಸ ಹಿಜ್ಕೀಯನ ಮುಖಾಂತರ ಅದನ್ನ ನಾಶ ಮಾಡಿದ್ರು. ಪ್ರತಿಮೆಯಾಗಿ ಉಳಿದಿದ್ರೆ ದೇವರು ಏನು ಮಾಡ್ತಿರ್ಲಿಲ್ಲ, ಇವತ್ತಂಕನೂ ಅದು ಇದ್ದಿರೋದು. ಆದ್ರೆ ಯಾವಾಗ ಅದನ್ನ ವಿಗ್ರಹವಾಗಿ ಆರಾಧನೆ ಮಾಡಿದ್ರು ಅವಾಗ ದೇವರು ನಾಶ ಮಾಡ್ತಿದ್ರು. ಸೊ ಈ ವಾಕ್ಯದಿಂದನೂ ನಾವು ತಿಳ್ಕೊಬಹುದು, ದೇವರು ಪ್ರತಿಮೆಗಳನ್ನ ಮಾಡೋದಿಕ್ಕೆ ಆಜ್ಞೆ ಮಾಡ್ತಾರೆ, ಮತ್ತೆ ಪ್ರತಿಮೆಗಳನ್ನ ಬಳಸೋದಿಕ್ಕೆ ಅವರು ಪ್ರೋತ್ಸಾಹನೂ ಕೊಡ್ತಾರೆ. ಆದ್ರೆ ಅವುಗಳನ್ನ ಆರಾಧನೆ ಮಾಡೋದನ್ನ ಮಾತ್ರ ನಿಷೇಧ ಮಾಡ್ತಾರೆ. ಅಂದ್ರೆ ವಿಗ್ರಹ ಮಾಡ್ಕೊಂಡು ಅದರಲ್ಲಿ ಇನ್ನೊಂದು ದೇವರಿದ್ದಾರೆ ಅಂತ ದೇವರ ಸ್ಥಾನವನ್ನು ಅದಕ್ಕೆ ಕೊಟ್ಟಾಗ ದೇವರು ಅದನ್ನ ನಾಶ ಮಾಡ್ತಾರೆ. ಇಷ್ಟೆಲ್ಲ ವಿಷಯಗಳು ಗೊತ್ತಿಲ್ಲದೇನೆ ಈ ಪ್ರೊಟೆಸ್ಟೆಂಟ್ ಸಭೆಗಳ ಸಹೋದರರು ನಾವು ಕಥೋಲಿಕ ಸಭೆಗಳಲ್ಲಿ ಪ್ರತಿಮೆಗಳನ್ನ ಇಟ್ಕೊಂಡಿರೋದನ್ನ ನೋಡ್ಬಿಟ್ಟು ಅವೆಲ್ಲ ವಿಗ್ರಹಗಳು ಅಂತ ಹೇಳ್ಬಿಡ್ತಾರೆ. ಆದ್ರೆ ನಾವು ಇಷ್ಟೆಲ್ಲ ವಿವರ ಕೊಟ್ಟ ಮೇಲೆ ಅವರು ತಮ್ಮ ಆರೋಪನ ಬದಲಾಯಿಸ್ತಾರೆ. ಪ್ರತಿಮೆಗಳೇ ಆಗ್ಲಿ ವಿಗ್ರಹಗಳೇ ಆಗ್ಲಿ ಮಾಡ್ಕೋಬಾರ್ದು ಅಂತ ಹೇಳಿದವರು ಈಗ ಅದನ್ನ ಬದಲಾಯಿಸ್ತಾರೆ. ಯಾಕೆಂದ್ರೆ ಅವ್ರಿಗೆ ಈಗಾಗ್ಲೇ ಅರ್ಥ ಆಗಿರುತ್ತೆ ದೇವರೇ ಪ್ರತಿಮೆಗಳನ್ನ ಮಾಡಕ್ ಹೇಳಿದ್ದಾರೆ ಅಂತ. ಸೊ ಅವ್ರೀಗ ಹೇಗೆ ಬದಲಾಯಿಸ್ತಾರೆ ಅಂದ್ರೆ, ಸರಿ ದೇವರು ಈ ರೀತಿ ಮಾಡಕ್ ಹೇಳಿದಾರೆ ನಿಜ, ಇವೆಲ್ಲ ಹಳೆ ಒಡಂಬಡಿಕೆಗೆ ಸೇರಿದ್ದು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಆಗ್ಲಿ ಅಪೊಸ್ತಲರಾಗ್ಲಿ ಎಲ್ಲೂ ಹೇಳೇ ಇಲ್ಲ ಅಲ್ಲ ಪ್ರತಿಮೆಗಳನ್ನ ಮಾಡಿಟ್ಕೊಳಕ್ಕೆ ಅಂತ ಕೇಳ್ತಾರೆ. ಹೌದು, ಯೇಸು ಆಗ್ಲಿ ಅಪೊಸ್ತಲರಾಗ್ಲಿ ಹೊಸ ಒಡಂಬಡಿಕೆ ಪುಸ್ತಕಗಳಲ್ಲಿ ಎಲ್ಲೂ ಹೇಳಿಲ್ಲ ನೀವು ಸ್ಮಾರಕ ಪ್ರತಿಮೆಗಳನ್ನ ಮಾಡಿಟ್ಕೊಳ್ಳಿ ಅಂತ. ಅದು ನಿಜಾನೇ, ನಾವು ಒಪ್ತೀವಿ. ಆದ್ರೆ ಹಾಗ್ ನೋಡಿದ್ರೆ ಪ್ರತಿಮೆಗಳನ್ನ ಮಾಡಿಟ್ಕೋಬಾರ್ದು ಅಂತಾನು ಎಲ್ಲೂ ಹೇಳಿಲ್ಲ ಅಲ್ವಾ. ಸಂಪೂರ್ಣ ಹೊಸ ಒಡಂಬಡಿಕೆಯಲ್ಲಿ ಪ್ರತಿಮೆಗಳನ್ನ ನೀವು ಮಾಡಿಟ್ಕೊಳ್ಳೇಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಅಲ್ಲ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯೇಸು ಪ್ರತಿಮೆಗಳನ್ನ ಮಾಡ್ಕೊಳ್ಳಿ ಅಥವಾ ಮಾಡಬೇಡಿ ಅಂತ ಹೇಳಿದ್ರ ಇಲ್ವಾ ಅಂತ ನೋಡೋದ್ರ ಬದಲು ಪ್ರತಿಮೆಗಳನ್ನ ಯೇಸು ಎಲ್ಲರೂ ಖಂಡಿಸಿದಾರ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಹೊಸ ಒಡಂಬಡಿಕೆಯಲ್ಲೆಲ್ಲ ಹೇಳಿರೋದು ವಿಗ್ರಹ ಆರಾಧನೆಯನ್ನ ಮಾಡ್ಬಿಡಿ ಅಂತ. ಅದನ್ನೇ ಹಳೆ ಒಡಂಬಡಿಕೆಯಲ್ಲೂ ದೇವರು ಮತ್ತು ಪ್ರವಾದಿಗಳು ಹೇಳಿದ್ದು, ಹೊಸ ಒಡಂಬಡಿಕೆಯಲ್ಲೂ ಕೂಡ ಅಪೊಸ್ತಲರಲ್ಲ ಅದನ್ನೇ ಹೇಳಿದ್ದು ವಿಗ್ರಹ ಆರಾಧನೆಯನ್ನ ಮಾಡ್ಬೇಡಿ ಅಂತ. ಅದನ್ನ ಕಥೋಲಿಕರು ಹೇಳ್ತೀವಿ, ಹೌದು ವಿಗ್ರಹ ಆರಾಧನೆಯನ್ನ ಮಾಡ್ಬೇಡಿ ಅಂತ. ಆದ್ರೆ ಪ್ರತಿಮೆಗಳನ್ನ ಬಳಸಬಾರ್ದು ಅಂತ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಹೇಳಿಲ್ಲ. ಸೊ ನಮಗೆ ಇಲ್ಲಿ ಪ್ರತಿಮೆಗಳಿಗೂ ವಿಗ್ರಹಗಳಿಗೂ ಇರುವ ವ್ಯತ್ಯಾಸ ಗೊತ್ತಾದ್ಮೇಲೆ, ಸೊ ಯೇಸು ಆಗ್ಲಿ ಅಪೊಸ್ತಲರಾಗ್ಲಿ ಎಲ್ಲಾದ್ರೂ ಪ್ರತಿಮೆಗಳನ್ನ ಮಾಡಿಟ್ಕೋಬಾರ್ದು ಅಥವಾ ಅವುಗಳನ್ನ ಖಂಡಿಸಿದಾರ ಅನ್ನೋದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾಗುತ್ತೆ. ಆದ್ರೆ ಹಳೆ ಒಡಂಬಡಿಕೆ ಆಗ್ಲಿ ಹೊಸ ಒಡಂಬಡಿಕೆ ಆಗ್ಲಿ ಸಂಪೂರ್ಣ ಬೈಬಲಿನಲ್ಲಿ ಎಲ್ಲಿಯೂ ಪ್ರತಿಮೆಗಳನ್ನ ಮಾಡಿಟ್ಕೋಬಾರ್ದು ಅಂತ ಒಂದು ವಾಕ್ಯನೂ ಇಲ್ಲ. ಯೋವಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಯೇಸು ದೇವಾಲಯದ ಹೊಸ್ತಿಲಲ್ಲಿ ಬಲಿಯರ್ಪಣೆಗಳಿಗೆ ಪ್ರಾಣಿಗಳನ್ನು ಪಾರಿವಾಳಗಳನ್ನು ಮಾರ್ತಾ ಇದ್ದವರನ್ನು, ಹಣ ಬದಲಾಯಿಸ್ತಿದ್ದವರನ್ನು ಕೊರಡೆಯಿಂದ ಓಡಿಸ್ತಾರೆ. ಅವ್ರು ಮಾಡ್ತಿದ್ದ ವ್ಯವಹಾರದ ಮೇಜ್ಗಳನ್ನ ಕೆಡವಿ ಹಾಕ್ತಾರೆ. ಯಾಕೆಂದ್ರೆ ಅವರು ದೇವರ ಆಲಯದಲ್ಲಿ ಮಾಡಬಾರ್ದನ್ನ ಮಾಡ್ತಾ ಇರ್ತಾರೆ. ದೇವರು ನೆಲೆಸಿರುವ ಪರಿಶುದ್ಧ ಆಲಯದಲ್ಲಿ ಅವರು ಮಾರುಕಟ್ಟೆ ಅಥವಾ ಸಂತೆಯಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯೇಸು ಅದನ್ನೆಲ್ಲ ನೋಡಿ ಕೋಪ ಮಾಡ್ಕೊಂಡು ಅವ್ರನ್ನೆಲ್ಲ ಕೊರಡಿಯಿಂದ ಓಡಿಸ್ತಾರೆ. ಈ ನಿದರ್ಶನ ನೀವೆಲ್ಲರೂ ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನೋಡಿದೀರಾ. ಇಲ್ಲಿ ನೀವೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ, ದೇವಾಲಯದ ಹೊರಾಂಗಣದಲ್ಲಿ ಈ ರೀತಿ ಮಾರುಕಟ್ಟೆ ಮಾಡ್ತಿರೋನ್ನ ಯೇಸು ನೋಡಿ ಕೋಪ ಮಾಡ್ಕೊಂಡು ಓಡಿಸ್ತಾರೆ. ಆದ್ರೆ ಅದೇ ದೇವಾಲಯದ ಒಳಗಡೆ ಪವಿತ್ರ ಸ್ಥಳ, ಅತಿ ಪರಿಶುದ್ಧ ಸ್ಥಳಗಳಲ್ಲಿ ಕೆರೂಬಿ ದೇವದೂತರುಗಳ ದೊಡ್ಡ ದೊಡ್ಡ ಪ್ರತಿಮೆಗಳಿದ್ವು. ದೇವಾಲಯದ ಗೋಡೆಗಳಲ್ಲಿಯೂ ದೇವದೂತರ, ಪ್ರಾಣಿಗಳ, ಗಿಡಮರ, ಹೂಗಳ ಪ್ರತಿಮೆಗಳಿದ್ವು. ಅದನ್ನೆಲ್ಲ ನೋಡಿ ಯೇಸು ಯಾಕೆ ಕೋಪ ಮಾಡ್ಕೊಳ್ಳಿಲ್ಲ? ಅದನ್ನು ಕೂಡ ತೆಗೆದು ಹೊರಗಡೆ ಎಸಿಬೋದಿತ್ತಲ್ಲ. ಯೇಸು ಹೇಳ್ಬೋದಿತ್ತಲ್ಲ, ಇದೆಲ್ಲ ಹಳೆ ಒಡಂಬಡಿಕೆಗೆ ಮಾತ್ರ ಸೇರಿದ್ದು, ನಾನ್ ಬಂದ್ಮೇಲೆ ಇವೆಲ್ಲ ಬೇಡ, ಇದನ್ನೆಲ್ಲ ತೆಗ್ದಾಕಿ ಅಂತ ಯೇಸು ಹೇಳಿಲ್ಲ. ಹೊಸ ಒಡಂಬಡಿಕೆ ಕಾಲದಲ್ಲೂ ಯೇಸು ಹೇಳ್ತಾರೆ, ಇದು ನನ್ನ ತಂದೆಯ ಆಲಯ ಅಂತ. ಅಷ್ಟೇ ಅಲ್ಲ, ಈ ರೀತಿ ಅವರು ಮಾರುಕಟ್ಟೆ ಮಾಡ್ಕೊಂಡಿರ್ತಾರಲ್ಲ ದೇವಾಲಯದ ಹೊರಾಂಗಣದಲ್ಲಿ, ಅಲ್ಲಿಯೇ ಈ ಬಲಿಪೀಠದ ಪಕ್ಕದಲ್ಲಿ ನಾವು ಹಿಂದೆ ನೋಡಿದ 12 ಎತ್ತುಗಳ ಪ್ರತಿಮೆಗಳು ಇರ್ತವೆ. ಒಂದ್ ವೇಳೆ ಅದು ಕೂಡ ತಪ್ಪಾಗಿದ್ರೆ ಯೇಸು ಅದನ್ನ ಕೂಡ ಖಂಡಿಸಬಹುದಿತ್ತಲ್ಲ, ಅದನ್ನ ಕೂಡ ತೆಗ್ದಾಕಿ ಅಂತ ಹೇಳ್ಬೋದಿತ್ತಲ್ಲ. ನೋಡಿ, ಯೇಸು ಇವು ಯಾವಗಳನ್ನು ಖಂಡಿಸಿಲ್ಲ. ಯೇಸು ಸತ್ತಿ ಪುನರುತ್ಥಾನ ಆದ್ಮೇಲೂ ಕೂಡ ಅಪೊಸ್ತಲರು ಮತ್ತೆ ಪೌಲರು ಕೂಡ ದೇವಾಲಯದೊಳಗೆ ಪ್ರಾರ್ಥನೆ ಮಾಡಲು, ಬೋಧನೆ ಮಾಡಲು ಹೋಗ್ತಾರೆ. ಅವರು ಕೂಡ ಈ ಪ್ರತಿಮೆಗಳನ್ನೆಲ್ಲ ನೋಡಿರ್ತಾರೆ. ಆದ್ರೆ ಅವರೆಲ್ಲೂ ಇದನ್ನ ಖಂಡಿಸಲಿಲ್ಲ. ಯಾಕೆಂದ್ರೆ ಇವರೆಲ್ಲರಿಗೂ ಗೊತ್ತಿತ್ತು ವಿಗ್ರಹ ಅಂದ್ರೆ ಯಾವುದು, ಸ್ಮಾರಕ ಪ್ರತಿಮೆಗಳು ಅಂದ್ರೆ ಯಾವುದು ಅಂತ. ಅವರು ಕೂಡ ಹಳೆ ಒಡಂಬಡಿಕೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯೇಸು ಜೊತೆ ಅಷ್ಟು ವರ್ಷ ಜೀವನ ಮಾಡಿರ್ತಾರೆ. ಯೇಸು ಎಲ್ಲಿಯೂ ಅದನ್ನ ಖಂಡಿಸಿರೋದ್ರ ಬಗ್ಗೆ ಅವರು ಕೇಳಿರ್ಲಿಲ್ಲ. ಹೀಗಾಗಿ ಅವರು ಕೂಡ ಆ ಆಕಾರ ಪ್ರತಿಮೆಗಳನ್ನ ಯಾವಾಗ್ಲೂ ಖಂಡಿಸಿಲ್ಲ.
ನೋಡಿ, ಇದರಿಂದ ನಾವು ತಿಳ್ಕೊಬಹುದು, ಪಿತದೇವರು ಎಲ್ಲಿಯೂ ಕೂಡ ಪ್ರತಿಮೆಗಳನ್ನ ಖಂಡಿಸಿಲ್ಲ. ಪವಿತ್ರಾತ್ಮ ದೇವರು ದಾವಿದನಿಗೆ ದೇವಾಲಯದ ಆ ಒಂದು ನಕ್ಷೆಯನ್ನ ಸಿದ್ಧ ಮಾಡ್ಬೇಕಾದ್ರೂ ಕೂಡ ಪವಿತ್ರಾತ್ಮರು ಅವನಿಗೆ ಪ್ರೇರಣೆ ಮಾಡಿ ಅದನ್ನ ಸಿದ್ಧ ಮಾಡಿರ್ತಾರೆ. ಹೀಗಾಗಿ ಪವಿತ್ರಾತ್ಮರೇ ದಾವಿದನ ಪ್ರೇರಣೆ ಮಾಡಿಬಿಟ್ಟು ದೇವಾಲಯ ಹೇಗಿರ್ಬೇಕು, ಎಲ್ಲೆಲ್ಲಿ ಪ್ರತಿಮೆಗಳು ಇಡಬೇಕು ಅಂತ ಅವನಿಗೆ ತಿಳಿಸ್ಕೊಟ್ಟಿರ್ತಾರೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಬಂದ್ಮೇಲೂ ಕೂಡ ಪ್ರತಿಮೆಗಳನ್ನ ಖಂಡಿಸ್ಲಿಲ್ಲ. ಅಪೋಸ್ತಲರು, ಪೌಲರು ಯಾರೂ ಕೂಡ ಖಂಡಿಸ್ಲಿಲ್ಲ. ಯಾಕೆಂದ್ರೆ ಇವರೆಲ್ಲರಿಗೂ ಗೊತ್ತು ವಿಗ್ರಹಗಳು ಅಂದ್ರೆ ಯಾವುದು, ಸ್ಮಾರಕ ಪ್ರತಿಮೆಗಳು ಅಂದ್ರೆ ಯಾವುದು ಅಂತ. ಸೊ ಪಿತಾ, ಸುತ್ತ, ಪವಿತ್ರಾತ್ಮ ದೇವರಿಗೂ, ಅಪೋಸ್ತಲರಿಗೂ, ಪೌಲರಿಗೂ, ಆದಿಕ್ರೈಸ್ತರು ಎಲ್ಲರಿಗೂ ಗೊತ್ತು ವಿಗ್ರಹಗಳು ಯಾವುದು, ಪ್ರತಿಮೆಗಳು ಯಾವುದು ಅಂತ. ಆದ್ರೆ ನಮಗೆ ಬೈಬಲ್ನ ಎಲ್ಲಾ ಸತ್ಯಗಳು ಗೊತ್ತಿದೆ ಅಂತ ಕೊಚ್ಕೊಳ್ಳುವ ಪ್ರೊಟೆಸ್ಟೆಂಟರಿಗೆ ಈ ವ್ಯತ್ಯಾಸ ಇನ್ನೂ ಗೊತ್ತಾಗ್ಲಿಲ್ಲ. ಇನ್ನು ಕೆಲವರಿಗೆ ಒಂದು ಪ್ರಶ್ನೆ ಇದೆ, ಈ ಆದಿ ಕ್ರೈಸ್ತರು ಆದಿ ಸಭೆಗಳಲ್ಲಿ ಈಗ ನಾವು ಬಳಸ್ತಿರುವ ಹಾಗೆ ಪ್ರತಿಮೆಗಳನ್ನ ಬಳಸಿದಾರಾ ಇಲ್ವಾ ಅಂತ. ಅದಕ್ಕೆ ನಾವು ಮೊದಲು ಆದಿ ಕ್ರೈಸ್ತರ ಸಭೆಗಳ ಸನ್ನಿವೇಶನ ಅರ್ಥ ಮಾಡ್ಕೋಬೇಕು. ಆದಿ ಸಭೆಯ ವಿಶ್ವಾಸಿಗಳನ್ನ ಯಹೂದ್ಯರು ಖಂಡಿಸಿದ್ರು. ಎಲ್ಲದಕ್ಕೂ ಮಿಗಿಲಾಗಿ ಆಗ ಆಳ್ವಿಕೆ ಮಾಡ್ತಿದ್ದ ರೋಮನ್ ಸಾಮ್ರಾಜ್ಯವು ಕ್ರೈಸ್ತರನ್ನ ಖಂಡಿಸಿ ಹಿಂಸಿಸುತ್ತಿತ್ತು. ಕ್ರೈಸ್ತರನ್ನು ಎಲ್ಲಿ ನೋಡಿದ್ರು ಅವರನ್ನ ಹಿಂಸಿಸಿ ಕೊಲ್ಲುತ್ತಿದ್ರು. ಅದರಲ್ಲೂ ಕೆಲವರು ನೀರೋ ಸೀಸನ್ ಅಂತ ಕ್ರೂರ ಚಕ್ರವರ್ತಿಗಳು ಕ್ರೈಸ್ತರನ್ನ ಬಹು ಕಟುವಾಗಿ ಹಿಂಸಿಸಿ ಕೊಲ್ಲುತ್ತಿದ್ರು. ಆಟದ ಮೈದಾನಗಳಲ್ಲಿ ಅವರನ್ನ ಒಟ್ಟಾಗಿ ಸೇರಿಸಿ ಸಿಂಹಗಳನ್ನ ಬಿಡ್ತಾ ಇದ್ರು. ಆ ಸಿಂಹಗಳು ಅವರನ್ನ ಬೇಟೆಯಾಡಿ ತಿನ್ನುವುದನ್ನ ಇವರು ನೋಡಿ ಮನರಂಜಿಸಿಕೊಳ್ತಿದ್ರು. ಕಂಬಗಳಿಗೆ ವಿಶ್ವಾಸಿಗಳನ್ನ ಕಟ್ಬಿಟ್ಟು ಅವ್ರ ಮೇಲೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಬೀದಿ ದೀಪಗಳಂತೆ ಉಪಯೋಗಿಸ್ತಿದ್ರು. ಹೀಗಾಗಿ ಆದಿ ಕ್ರೈಸ್ತರು ಯಾರಿಗೂ ತಾವು ಕ್ರೈಸ್ತರಂತ ಹೇಳ್ಕೊಳ್ತಿರ್ಲಿಲ್ಲ. ಯಾಕೆಂದ್ರೆ ಹೇಳ್ಕೊಂಡ್ರೆ ಅವಾಗ ಅವರಿಗೆ ಹಿಂಸೆ ಕೊಡ್ತಾ ಇದ್ರು. ಹೀಗಾಗಿ ಅವರು ಕದ್ದು ಮುಚ್ಚಿ ಗುಹೆಗಳಲ್ಲಿ ಸಭೆ ಸೇರ್ತಾ ಇದ್ರು, ಬಲಿಪೂಜೆ ಅರ್ಪಿಸ್ತಿದ್ರು. ಈ ರೀತಿ ಕದ್ದು ಮುಚ್ಚಿ ಮಾಡ್ಕೊಂಡ ಗುಹೆಗಳ ಗೋಡೆಗಳಲ್ಲಿ ದೇವರ, ದೇವದೂತರುಗಳ, ಸಂತರುಗಳ ಸ್ಮಾರಕ ಚಿತ್ರಗಳನ್ನ ಬಿಡಿಸಿರೋದನ್ನ ಇವಾಗ್ಲೂ ನೋಡ್ಬೋದು. ಆ ಸಭೆಗಳಲ್ಲಿ ಬಲಿಪೂಜೆಗಳನ್ನು ಮಾಡಿದ್ದಕ್ಕಾಗಿ ಸಾಕ್ಷಿಯಾಗಿ ಬಲಿಪೀಠಗಳಿರೋದನ್ನ ನಾವು ನೋಡ್ಬೋದು. ಚಿಕ್ಕ ಮಕ್ಕಳಿಗೆ ಸ್ನಾನ ದೀಕ್ಷೆ ಕೊಡ್ತಾ ಇದ್ದ ನೀರಿನ ಬೇಸಿನ್ಗಳನ್ನ ಈಗಲೂ ನೋಡ್ಬೋದು. ಆಗಿನ ಕ್ರೈಸ್ತರು ಒಬ್ರಿಗೊಬ್ರು ತಾವು ಕ್ರೈಸ್ತರಂತ ಗುರುತು ಮಾಡ್ಕೊಳಕ್ಕೆ ಮತ್ತು ಯಾವ ಗುಹೆಯಲ್ಲಿ ಅಥವಾ ಯಾವ ಮನೆಯಲ್ಲಿ ಸಭೆ ಸೇರ್ತಾರೆ ಅಂತ ತಿಳಿಸೋದಿಕ್ಕೆ ಮೀನಿನ ರೀತಿಯ ಚಿತ್ರಗಳನ್ನ ಬಳಸ್ತಾ ಇದ್ರು. ಇದು ರೋಮನರಿಗೆ ಗೊತ್ತಾಗಬಾರ್ದೆಂದು ಸಭೆಗಳಲ್ಲಿ ಬಳಸುತ್ತಿದ್ದ ಸ್ಮಾರಕ ಚಿಹ್ನೆಗಳು. ಇದು ಪುನರುತ್ಥಾನವಾದ ಯೇಸುವನ್ನ ಸೂಚಿಸುತ್ತಿತ್ತು. ಅದಕ್ಕೆ ಇಕ್ತುಸ್ ಎಂದು ಹೆಸರು. ಸಂತ ಲೂಕರು ಇದಾರಲ್ಲ, ಅವರು ಪೌಲರ ಸಹಚರರು, ಸಭಾ ಚರಿತ್ರೆಗಾರರು, ಇತಿಹಾಸಗಾರರು, ನೇರ ಸಂದರ್ಶಕರು, ವೈದ್ಯರು ಹಾಗೂ ಒಬ್ಬ ಕಲೆಗಾರರು ಆಗಿದ್ರು. ಅವರು ತಮ್ಮ ಶುಭ ಸಂದೇಶನ ಬರೆಯೋದಿಕ್ಕೆ ಜನರ ಹತ್ರ ನೇರ ಸಂದರ್ಶನ ಮಾಡಿ ಅವರಿಂದ ವಿಷಯಗಳನ್ನ ತಿಳ್ಕೊಂಡು ಬರೆದಿದ್ದಾರೆ. ಹೀಗಾಗಿನೇ ಅವರು ಇತರ ಶುಭ ಸಂದೇಶ ಲೇಖಕರಿಗಿಂತ ಮಾತೆ ಮರಿಯಮ್ಮನವರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅವರು ಒಂದು ಕಲೆಗಾರರು ಆಗಿರೋದ್ರಿಂದ ಮಾತೆ ಮರಿಯಳ ಒಂದು ಚಿತ್ರನ ಅವರು ಬಿಡಿಸಿರೋದು ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಇದೆ. ಸೊ ಹೀಗಾಗಿ ಆದಿ ಕ್ರೈಸ್ತರು ಸ್ಮಾರಕ ಚಿತ್ರಗಳನ್ನ, ಪ್ರತಿಮೆಗಳನ್ನ ಬಳಸ್ತಿದ್ದನ್ನ ನಾವು ತಿಳ್ಕೊಬಹುದು. ಮತ್ತೆ ಸಭೆ ಪ್ರಾರಂಭವಾದ ಮೊದಲನೇ ಶತಮಾನದಿಂದ ಕ್ರೈಸ್ತರನ್ನು ಹಿಂಸಿಸಿ ಕೊಲ್ಲುತ್ತಿದ್ದ ರೋಮ್ ಸಾಮ್ರಾಜ್ಯದಲ್ಲಿ ಕಾಲಕ್ರಮೇಣ 4ನೇ ಶತಮಾನದಲ್ಲಿ ದೇವರು ಅವರಿಗೆ ಮಾಡಿದ ಒಂದು ದೊಡ್ಡ ಅದ್ಭುತದಿಂದ ರೋಮ್ ಸಾಮ್ರಾಜ್ಯದ ಎಲ್ಲಾ ಪ್ರಜೆಗಳನ್ನ ಒಂದೇ ಬಾರಿಗೆ ಕ್ರೈಸ್ತರಾಗುವಂತೆ ಮಾಡ್ತಾರೆ. ಅಂದಿನಿಂದ ಅವರು ಎಲ್ಲಾ ದೇವರುಗಳನ್ನ ತ್ಯಜಿಸಿ ಯೇಸುವನ್ನ ಆರಾಧಿಸಿ ಹಿಂಬಾಲಿಸ್ತಾರೆ. ಈ ರೀತಿ ದೇವರು ತಮ್ಮ ಜನರಿಗೆ ಆದ ಹಿಂಸೆಯನ್ನ ನಿಲ್ಲಿಸ್ತಾರೆ. ವಿಶ್ವದಲ್ಲಿ ಅತಿ ಬಲಶಾಲಿಯಾಗಿದ್ದ ಮತ್ತು ವಿಶ್ವವಿಖ್ಯಾತವಾಗಿ ಹರಡಿದ್ದ ರೋಮ್ ಸಾಮ್ರಾಜ್ಯವನ್ನ ಕ್ರೈಸ್ತರನ್ನಾಗಿಸುವುದರಿಂದ ಇಡೀ ವಿಶ್ವಕ್ಕೆ ಯೇಸುವಿನ ಶುಭ ಸಂದೇಶ ವೇಗವಾಗಿ ಮತ್ತು ಪ್ರಬಲವಾಗಿ ಹರಡುವಂತೆ ದೇವರು ಮಾಡ್ತಾರೆ. ಮತ್ತೆ ಕ್ರೈಸ್ತರಿಗೆ ಹೆಚ್ಚಿನ ಮಟ್ಟದಲ್ಲಿ ಸ್ವಾತಂತ್ರ್ಯ ಸಿಗುವ ಹಾಗೆ ಮಾಡ್ತಾರೆ. ಇದರಿಂದ ಕ್ರೈಸ್ತರು ಬಹಿರಂಗವಾಗಿ ಸಭೆ ಸೇರಿಕೊಳ್ಳಬಹುದು, ಹಬ್ಬಗಳನ್ನ ಆಚರಿಸಬಹುದಾಗಿತ್ತು, ಸಭೆಗಳನ್ನ ಕಟ್ಟಿಕೊಳ್ಬಹುದಾಗಿತ್ತು, ಆರಾಧನೆಗಳನ್ನ ಮಾಡಬಹುದಾಗಿತ್ತು, ಬಹಿರಂಗವಾಗಿ ಶುಭ ಸಂದೇಶ ಸಾರಬಹುದಾಗಿತ್ತು. ಹೀಗಾಗಿನೇ ಆದಿ ಕ್ರೈಸ್ತರು 4ನೇ ಶತಮಾನದಲ್ಲಿ ಸಭೆ ಸೇರಲು ಮತ್ತೆ ಆರಾಧನೆ ಮಾಡಲು ಕಟ್ಟಡಗಳನ್ನ ಕಟ್ಕೋಬಹುದಾಗಿತ್ತು. ಹೀಗಾಗಿನೇ ಸಭೆಗೆ ಬೈಬಲ್ ಅನ್ನ ರಚನೆ ಮಾಡೋದಕ್ಕೂ ಸ್ವಾತಂತ್ರ್ಯ ಸಿಕ್ತು. ಮತ್ತೆ ಸಭೆಯ ಕಟ್ಟಡಗಳಲ್ಲಿ ಅಂದ್ರೆ ದೇವಾಲಯಗಳಲ್ಲಿ ಸ್ಮಾರಕ ಪ್ರತಿಮೆಗಳನ್ನ ಇಡೋದಿಕ್ಕೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ತು. ಈ ರೀತಿ ಅವರು ಸಭೆ ಸೇರಲು, ಆರಾಧನೆ ಮಾಡಲು ಕಟ್ಟಡ ಕಟ್ಕೊಂಡಿದ್ಮೇಲೆ ಸ್ಮಾರಕ ಪ್ರತಿಮೆಗಳನ್ನ ಬಳಸೋದಿಕ್ಕೆ ಅವರಿಗೆ ಅನುಕೂಲವಾಯಿತು. ಹೇಗೆ ಪೌಲನು ಮೊದಲು ಕ್ರೈಸ್ತರನ್ನು ಹಿಂಸಿಸಿ ಕೊನೆಗೆ ದೇವರು ಅವನನ್ನೇ ತಮ್ಮ ಸೇವಕನಾಗಿ ಉಪಯೋಗಿಸಿದ್ರು, ಹಾಗೆ ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ ಸಂಪೂರ್ಣ ರೋಮ್ ಸಾಮ್ರಾಜ್ಯವನ್ನೇ ಕ್ರೈಸ್ತರನ್ನಾಗಿ ಮಾಡಿ ತಮ್ಮ ಸೇವೆಗೆ ಮತ್ತು ಶುಭ ಸಂದೇಶ ಸಾರಕ್ಕೆ ಬಳಸ್ಕೊಂಡ್ರು. ಸೊ ಹೀಗಾಗಿ ಸಭೆಗಳನ್ನು, ಸ್ಮಾರಕ ಪ್ರತಿಮೆಗಳನ್ನು ಬಹಿರಂಗವಾಗಿ ಮಾಡಿಕೊಳ್ಳಲು ಆದಿ ಸಭೆಗೆ ಸ್ವಾತಂತ್ರ್ಯ ಸಿಕ್ತು. ಈಗ ಬಹಳ ಮುಖ್ಯವಾದ ಇನ್ನೊಂದು ವಿಷಯವನ್ನ ನೋಡೋಣ. ಕಥೋಲಿಕರು ಬಳಸುವ ಸ್ಮಾರಕ ಪ್ರತಿಮೆಗಳನ್ನ ಈ ಪ್ರೊಟೆಸ್ಟೆಂಟ್ಗಳು ವಿಗ್ರಹಗಳು ಅಂತ ಹೇಳೋದಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಅದೇನೆಂದ್ರೆ, ಅವರು ಕಥೋಲಿಕರಿಗೆ ಹೇಳ್ತಾರೆ, ಸರಿ ನೀವು ಸ್ಮಾರಕ ಪ್ರತಿಮೆಗಳನ್ನ ಇಟ್ಕೊಳ್ಳೋದಿಕ್ಕೆ ಬೈಬಲ್ ಇಂದ ವಾಕ್ಯಗಳು ತೋರಿಸ್ತೀರಾ, ಅದನ್ನ ನ್ಯಾಯಪಡಿಸ್ತೀರಾ, ಸರಿ, ಆದ್ರೆ ಅವುಗಳ ಮುಂದೆ ಯಾಕೆ ಅಡ್ಡ ಬೀಳ್ತೀರಾ, ಯಾಕೆ ಮೊಣಕಾಲಾಗ್ತೀರಾ, ಯಾಕೆ ಅದು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀರಾ, ಯಾಕೆ ಅದಕ್ಕೆ ಮುತ್ತಿಡ್ತೀರಾ, ಯಾಕೆ ಹೂವಿನ ಹಾರಗಳನ್ನ ಹಾಕ್ತೀರಾ,
ಯಾಕೆ ಮೋಂಬತ್ತಿ ಕ್ಯಾಂಡಲ್ ದೀಪಗಳನ್ನ ಹಚ್ತೀರಾ? ಯಾಕೆ ಸಾಂಬ್ರಾಣಿ ಹಾಕ್ತೀರಾ? ಯಾಕೆ ತೇರಿನ ಹಾಗೆ ಎತ್ಕೊಂಡು ಮೆರವಣಿಗೆಯಲ್ಲಿ ಹೋಗ್ತೀರಾ? ಮತ್ತೆ ಹರಕೆ ಮಾಡ್ಕೊಳ್ಳೋದಾಗಿ ತಲೆಗಳನ್ನ ಬೋಳಿಸ್ಕೊಳ್ತೀರಾ? ಇದೆಲ್ಲ ಮಾಡೋದ್ರಿಂದ ಅದು ವಿಗ್ರಹಾರಾಧನೆ ಆಗೋದಿಲ್ವಾ ಅಂತ ಕೇಳ್ತಾರೆ. ಖಂಡಿತ ಇಲ್ವೇ ಇಲ್ಲ. ಬಾಗಿ ನಮಸ್ಕಾರ ಮಾಡೋದಾಗ್ಲಿ, ಮೊಣಕಾಲು ಹಾಕೋದಾಗ್ಲಿ, ಮುತ್ತಿಡೋದಾಗ್ಲಿ, ದೀಪ ಹಚ್ಚೋದಾಗ್ಲಿ, ಸಾಂಬ್ರಾಣಿ ಹಾಕೋದಾಗ್ಲಿ, ಹೂವಿನ ಹಾರ ಹಾಕೋದಾಗ್ಲಿ, ಅಥವಾ ತೇರಿನ ಮೇಲೆ ಮೆರವಣಿಗೆ ಎತ್ಕೊಂಡು ಹೋಗೋದಾಗ್ಲಿ, ಹರಕೆ ಮಾಡ್ಕೊಳ್ಳೋದಾಗ್ಲಿ ಯಾವುದು ಕೂಡ ಆರಾಧನೆ ಆಗೋದೇ ಇಲ್ಲ. ಈ ಪ್ರೊಟೆಸ್ಟೆಂಟರು ಯಾಕೆ ಈ ರೀತಿ ಆರೋಪ ಮಾಡ್ತಾರೆ ಅಂದ್ರೆ, ಅವರು ಈ ಬೈಬಲ್ ನಲ್ಲಿ ಕೆಲವು ವಾಕ್ಯಗಳನ್ನ ಮಾತ್ರ ನೋಡ್ಬಿಟ್ಟು ಅದರಿಂದ ಅವರೇ ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟು ಏನನ್ನೋ ಊಹಿಸ್ಕೊಳ್ತಾರೆ. ಹೀಗೆ ಅವರು ತಾವೇ ತಮಗೆ ದೇವರ ವಾಕ್ಯಗಳನ್ನ ಬೋಧಿಸ್ಕೊಂಡು ಅದಕ್ಕೆ ಅವ್ರಿಗೆ ಬೇಕಾದಂತ ಒಂದು ಅರ್ಥ ವಿವರಣೆಗಳನ್ನ ಕೊಟ್ಟಿದ್ರಿಂದನೇ ಇವತ್ತು ಪ್ರೊಟೆಸ್ಟೆಂಟ್ ಸಭೆಯಲ್ಲಿ ಭಿನ್ನಮತ ಆಗಿ ಅವರಲ್ಲೇ ಸಭೆಗಳು ಪುಡಿಯಾಗಿ ಇವತ್ತು 70,000ಕ್ಕೂ ಅಧಿಕ ಪ್ರತ್ಯೇಕ ಸಭೆಗಳು ಮಾಡ್ಕೊಂಡಿದ್ದಾರೆ. ಒಂದ್ ಸಭೆಯಲ್ಲಿರುವ ವಿಶ್ವಾಸ ಇನ್ನೊಂದ್ ಸಭೆಯಲ್ಲಿ ಇರೋದೇ ಇಲ್ಲ. ಅವರಲ್ಲೇ ಒಂದು ಹೊಂದಾಣಿಕೆ ಇಲ್ಲ. ಯಾಕೆಂದ್ರೆ ಅವರು ತಾವೇ ಒಂದು ವಾಕ್ಯಗಳನ್ನ ತಾವೇ ಒಂದು ಅರ್ಥ ಕೊಡ್ಕೊಂಡು ಹೇಗೇಗೋ ಬೋಧನೆ ಮಾಡಿ ಹೇಗೇಗೋ ಅರ್ಥ ಮಾಡ್ಕೊಳ್ತಾರೆ. ಅವರು ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಲ್ದೆ ಕಥೋಲಿಕರಿಗೂ ಬಂದು ತಲೆ ಕೆಡಿಸ್ತಾರೆ. ಹೀಗೆ ಕಥೋಲಿಕರು ಗೌರವ ಕೊಡುವುದಕ್ಕಾಗಿ ಬಳಸುವ ಕೆಲವು ಭಂಗಿಗಳನ್ನ ಅವರು ಆರೋಪ ಮಾಡೋದಕ್ಕೆ ಬೈಬಲಿಂದ ಕೆಲವು ವಾಕ್ಯಗಳನ್ನ ತೋರಿಸ್ತಾರೆ. ಅದು ಯಾವುದಂದ್ರೆ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಕೊರ್ನೇಲಿಯ ಎಂಬ ಒಬ್ಬ ರೋಮನ್ ಶತಾಧಿಪತಿ ತಾನು ಒಬ್ಬ ಕ್ರೈಸ್ತನಾಗಬೇಕಂತ ಪೇತ್ರನನ್ನು ಭೇಟಿಯಾದಾಗ ಅವನಿಗೆ ಅಡ್ಡ ಬೀಳುವ ವಾಕ್ಯವನ್ನ ಹೇಳ್ತಾರೆ. ಮತ್ತೆ ಪ್ರಕಟಣೆ ಪುಸ್ತಕದ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೋವಾನನು ದೇವದೂತನಿಗೆ ಅಡ್ಡ ಬಿದ್ದ ಒಂದು ವಾಕ್ಯನ ಕೂಡ ಈ ಪ್ರೊಟೆಸ್ಟೆಂಟರು ತೋರಿಸ್ತಾರೆ. ಇಲ್ಲಿ ಇವ್ರು ತೋರಿಸಿದ 2 ವಾಕ್ಯಗಳಲ್ಲೇ ಉತ್ತರ ಇದೆ ಅಂತ ಅವರು ಅರ್ಥ ಮಾಡ್ಕೊಂಡಿಲ್ಲ. ಆ ವಾಕ್ಯಗಳಲ್ಲೇ ಉತ್ತರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಅವರು ತೋರಿಸಿದ ವಾಕ್ಯಗಳನ್ನೇ ಈಗ ಓದಿ ನೋಡೋಣ. ಮೊದಲು ಪ್ರಕಟಣೆ ಗ್ರಂಥದಲ್ಲಿ ಯೋವಾನನು ದೇವದೂತನ ಕಾಲಿಗೆ ಅಡ್ಡ ಬೀಳೋದನ್ನ ನಾವು ಓದಿ ನೋಡೋಣ. ಇದು ಪ್ರಕಟಣೆ 19ನೇ ಅಧ್ಯಾಯ ವಾಕ್ಯ 10ರಲ್ಲಿ ಇದೆ. ಅಲ್ಲಿ ಯೋವಾನ ಹೇಳ್ತಾನೆ, ಆಗ ನಾನು ಅವನಿಗೆ ಆರಾಧನೆ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಅಂದ್ರೆ ದೇವದೂತನು, ನೀನು ಹಾಗೆ ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೊಂದಿದ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ಆರಾಧನೆ ಮಾಡು ಅಂತ ದೇವದೂತ ಹೇಳ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಷಯ ಏನಂದ್ರೆ, ಅಲ್ಲಿ ಯೋವಾನನೇ ಕ್ಲಿಯರ್ ಆಗಿ ಹೇಳ್ತಿಯಾನೆ, ನಾನು ಅವನಿಗೆ ಆರಾಧನೆ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅಂತ. ಸೊ ಇಲ್ಲಿ ಯೋವಾನ ಸಾಧಾರಣವಾಗಿ ಕಾಲಿಗೆ ಬೀಳ್ತಿಲ್ಲ, ಮರ್ಯಾದೆ ಕೊಡೋದಕ್ಕೋಸ್ಕರನೂ ಅಥವಾ ಗೌರವ ಕೊಡೋದಕ್ಕೋಸ್ಕರನೂ ಅವನ ಅಡ್ಡ ಬೀಳ್ತಿಲ್ಲ, ಆರಾಧನೆ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬಿದ್ದೆ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಯೋವಾನನೇ ಹೇಳ್ತಿಯಾನೆ, ನಾನು ಆರಾಧನೆ ಮಾಡಲು ಅಡ್ಡ ಬಿದ್ದೆ ಅಂತ. ಮತ್ತೆ ಅದೇ ವಾಕ್ಯದಲ್ಲಿ ಮುಂದೆ ದೇವದೂತ ಕೂಡ ಹೇಳ್ತಾನೆ, ನೀನು ಹಾಗೆ ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೊಂದಿದ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ಆರಾಧನೆ ಮಾಡು ಅಂತ. ನೋಡಿ, ಅಲ್ಲಿ ದೇವದೂತ ಅವನನ್ನ ತಿದ್ದುತ್ತಾ ಇದ್ದಾನೆ, ನೀನು ನನಗೆ ಆರಾಧನೆ ಮಾಡಬೇಡ, ದೇವರಿಗೆ ಆರಾಧನೆ ಮಾಡು ಅಂತ. ಇಲ್ಲಿ ಯೋವನ ಅಡ್ಡ ಬಿದ್ದಿದ್ದಕ್ಕೆ ಅಲ್ಲಿ ದೇವದೂತ ಬೈತಾ ಇಲ್ಲ, ಆರಾಧನೆ ಮಾಡಿದಕ್ಕೆ ಬೈತಾ ಇದ್ದಾನೆ. ಅದಕ್ಕೆ ದೇವದೂತ ಹೇಳ್ತಾನೆ ದೇವರಿಗೆ ಆರಾಧನೆ ಮಾಡು ಅಂತ. ಅವನು ಹೇಳ್ತಿಲ್ಲ ದೇವರಿಗೆ ಅಡ್ಡ ಬೀಳು ಅಂತ, ಅವನು ಹೇಳ್ತಾನೆ ದೇವರಿಗೆ ಆರಾಧನೆ ಮಾಡು ಅಂತ. ಯಾಕಂದ್ರೆ ದೇವದೂತನಿಗೆ ಯೋವಾನ ಯಾಕೆ ಅಡ್ಡ ಬೀಳ್ತೀಯಾನೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಅಡ್ಡ ಬೀಳೋದೆಲ್ಲ ಆರಾಧನೆ ಆಗಲ್ಲ. ಆರಾಧನೆ ಮಾಡಬೇಕು ಅಂತ ಅಡ್ಡ ಬಿದ್ರೇನೆ ಅದು ಆರಾಧನೆ. ನಮ್ಮೆಲ್ಲರಿಗೂ ಗೊತ್ತು, ಪ್ರಕಟಣೆ ಪುಸ್ತಕನ ಯೋವಾನ ಗ್ರೀಕ್ ಭಾಷೆಯಲ್ಲಿ ಬರ್ದಿದ್ದಾನೆ ಅಂತ. ಇಲ್ಲಿ ಯೋವಾನನು ದೇವದೂತನ ಪಾದಗಳ ಮುಂದೆ ಬಿದ್ದಿರುವುದಾಗಿ ಹೇಳ್ಬೇಕಾದ್ರೆ ಅವನು ಬಳಸಿರುವ ಗ್ರೀಕ್ ಪದ ಎಪೆಸ ಅಥವಾ ಪೆಸೋನ್ ಎಂಬ ಪದವಾಗಿದೆ. ಇದರ ಮೂಲ ಪದ ಪಿಪ್ಟೋ ಎಂಬುದು. ಅದೇ ರೀತಿ ಆರಾಧನೆ ಮಾಡಲು ಅನ್ನೋದಿಕ್ಕೆ ಅವನು ಬಳಸಿರುವ ಪದ ಪ್ರಾಸ್ಕುನೆಸಾಯ್ ಅಥವಾ ಪ್ರಾಸ್ಕುನೆಸೆನ್. ಇದರ ಮೂಲ ಪದ ಪ್ರಾಸ್ಕುನೆಯೋ ಎಂಬುದಾಗಿದೆ. ಇದೇ ಪದಗಳನ್ನೇ ಲೂಕನು ಅಪೊಸ್ತಲ ಕೃತ್ಯಗಳ ಪುಸ್ತಕಗಳನ್ನ ಬರಿಬೇಕಾದ್ರೆ ಕೊರ್ನೇಲಿಯನು ಪೇತ್ರನನ್ನು ಭೇಟಿ ಮಾಡಿದಾಗ ಅಡ್ಡ ಬಿದ್ದುದನ್ನು ಬರಿಬೇಕಾದ್ರೆ ಇದೇ ಗ್ರೀಕ್ ಪದಗಳನ್ನೇ ಬಳಸಿದಾನೆ. ಆದರೆ ಪ್ರೊಟೆಸ್ಟೆಂಟ್ ಕನ್ನಡ ಬೈಬಲ್ಗಳಲ್ಲಿ ಇದನ್ನ ತಪ್ಪಾಗಿ ಭಾಷಾಂತರ ಮಾಡಿದ್ದಾರೆ. ಆರಾಧನೆ ಮಾಡ್ತಿರೋದನ್ನ ನಮಸ್ಕಾರ ಮಾಡಿದ್ನು ಅಂತ ತಪ್ಪಾಗಿ ಭಾಷಾಂತರ ಮಾಡಿದ್ದಾರೆ. ನೋಡಿ, ಇಲ್ಲಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಪೇತ್ರನು ಒಳಗೆ ಬಂದಾಗ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕರಿಸಿದನು ಅಂತ ಬಳಸಿದ್ದಾರೆ. ಅಲ್ಲಿ ನಮಸ್ಕರಿಸಿದನು ಎನ್ನುವುದಕ್ಕೆ ಬಳಸಬೇಕಾದ ಗ್ರೀಕ್ ಪದನ ಬಳಸಿಲ್ಲ. ಇಲ್ಲಿ ಲೂಕನು ಬಳಸಿರುವ ಪದ ಇದೇ ಪ್ರಾಸ್ಕುನೆಯೋ ಎಂಬ ಆರಾಧನೆ ಮಾಡಬೇಕಾದ ಪದನ. ಆದರೆ ಇದೇ ಪ್ರೊಟೆಸ್ಟೆಂಟ್ ರವರ KJV ಬೈಬಲ್ನ ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ಸರಿಯಾಗಿ ಓದಿ ತಿಳ್ಕೋಬಹುದು. ಅಲ್ಲಿ ನಮಸ್ಕಾರ ಮಾಡಲು ಅಡ್ಡ ಬಿದ್ದ ಅಂತ ಬಳಸಿಲ್ಲ. ಅಲ್ಲಿ ಸರಿಯಾಗಿ ಭಾಷಾಂತರ ಮಾಡಿ ಫೆಲ್ ಡೌನ್ ಅಟ್ ಹಿಸ್ ಫೀಟ್ ಅಂಡ್ ವರ್ಷಿಪ್ಡ್ ಹಿಮ್ ಅಂತ ಭಾಷಾಂತರ ಮಾಡಿದ್ದಾರೆ. ವರ್ಷಿಪ್ಡ್ ಅಂದ್ರೆ ಆರಾಧನೆ ಮಾಡಲು ಅವನು ಅಡ್ಡ ಬಿದ್ದನು ಅಂತ ಬಳಸಿದ್ದಾರೆ.
ಆದ್ರೆ ಕನ್ನಡ ಭಾಷಾಂತರದಲ್ಲಿ ನಮಸ್ಕರಿಸಿದನು ಅಂತ ತಪ್ಪಾಗಿ ಭಾಷಾಂತರ ಮಾಡಿದ್ದಾರೆ. ಏನೇ ಇರಲಿ, ಗ್ರೀಕ್ ಮೂಲ ಬೈಬಲ್ನಲ್ಲಿ ಬಳಸಿರುವ ಪದ ಪ್ರೋಸ್ಕುನೆಯೋ ಎಂಬುದು ಅದರ ಅರ್ಥ ಆರಾಧನೆ ಮಾಡಲು ಎಂಬುದಾಗಿದೆ. ಯಾಕೆಂದ್ರೆ ಆರಾಧನೆ ದೇವರಿಗೆ ಮಾತ್ರ ಮಾಡಬೇಕು, ದೇವದೂತರಿಗೂ ಮಾಡಂಗಿಲ್ಲ, ಸಂತರುಗಳಿಗೂ ಮಾಡಂಗಿಲ್ಲ, ಯಾವುದೇ ಮನುಷ್ಯರುಗಳಿಗೂ ಮಾಡೋಂಗಿಲ್ಲ. ಆದ್ರೆ ಇಂಥವರಿಗೆ ನಾವು ಗೌರವಗಳನ್ನ ಕೊಡ್ಬೋದು, ಆರಾಧನೆ ದೇವರಿಗೆ ಮಾತ್ರ. ಆದ್ರೆ ಇಲ್ಲಿ ಯೋವಾನನು ದೇವದೂತನಿಗೆ ಆರಾಧನೆ ಮಾಡಲು ಅಡ್ಡ ಬಿದ್ದಿದ್ದಾನೆ, ಕೊರ್ನೇಲಿಯನು ಪೇತ್ರನಿಗೆ ಆರಾಧನೆ ಮಾಡಲು ಅಡ್ಡ ಬಿದ್ದಿದ್ದಾನೆ ಅಂತ ಅವರು ತೋರಿಸಿದ ವಾಕ್ಯಗಳಲ್ಲೇ ನಾವು ತಿಳ್ಕೊಂಡ್ವಿ. ಅದಕ್ಕೆ ದೇವದೂತನು ಕೂಡ ಹೇಳ್ತಾನೆ ಆರಾಧನೆ ದೇವರಿಗೆ ಮಾತ್ರ ಮಾಡು ಅಂತ. ಇಲ್ಲಿ ಕೂಡ ಪೇತ್ರ ಕೊರ್ನೇಲಿಯಂಗೆ ಹೇಳ್ತಾನೆ, ಏಳು ನಾನು ಸಹ ಮನುಷ್ಯನು ಅಂತ. ಯಾಕೆಂದ್ರೆ ಆರಾಧನೆ ಎಂಬುದು ದೇವರಿಗೆ ಮಾತ್ರ, ನನಗೆ ಆರಾಧನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಪೇತ್ರ. ಸೊ ಹೀಗಾಗಿ ಅಡ್ಡ ಬೀಳೋದೆಲ್ಲ ಆರಾಧನೆ ಆಗೋದಿಲ್ಲ. ಆರಾಧನೆ ಮಾಡಬೇಕು ಅಂತ ಅಡ್ಡ ಬೀಳ್ತಾರಲ್ಲ ಅದು ಮಾತ್ರ ತಪ್ಪು. ಗೌರವ ಕೊಡೋದಕ್ಕೋಸ್ಕರ ಅಥವಾ ಬಾಗಿ ನಮಸ್ಕರಿಸೋದೆಲ್ಲ ಆರಾಧನೆ ಆಗೋದಿಲ್ಲ ಅಂತ ಇದ್ರ ಮುಖಾಂತರ ನಾವು ತಿಳ್ಕೊಬಹುದು. ಈಗ ಒಂದು ಸರಳ ಉದಾಹರಣೆಯನ್ನ ಕೊಡ್ತೀನಿ. ಈಗ ಇಬ್ಬರು ವ್ಯಕ್ತಿಗಳು ದೇವರ ಮುಂದೆ ಆರಾಧನೆ ಮಾಡಕ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಬ್ಬ ಏನ್ ಮಾಡ್ತಾನೆ, ನಿಂತ್ಕೊಂಡೇ ದೇವರಿಗೆ, ದೇವ ನೀನೇ ನನ್ನ ಸೃಷ್ಟಿಕರ್ತ, ನಿನ್ನ ಮುಂದೆ ನಾನು ಧೂಳಿಗೆ ಸಮಾನ, ನನ್ನದೆಲ್ಲವೂ ನೀನೇ, ನಾನು ನಿನ್ನ ಮುಂದೆ ಏನೂ ಅಲ್ಲ, ನಾನು ನಿನ್ನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮನಸ್ಸಿನಿಂದಲೂ ಆರಾಧನೆ ಮಾಡ್ತೀನಿ ಅಂತ ಆರಾಧನೆ ಮಾಡ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ದೇವರ ಮುಂದೆ ಅಡ್ಡ ಬಿದ್ಬಿಟ್ಟು ದೇವರೇ ನಾನು ನಿಮ್ಮನ್ನ ಆರಾಧನೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಮನಸ್ಸಿನಲ್ಲಿ ತನ್ನ ಕುಟುಂಬದ ವಿಷಯವಾಗಿಯೋ ಅಥವಾ ಯಾವುದೇ ಲೌಕಿಕ ವಿಷಯವಾಗಿ ಅವನು ಯೋಚನೆ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ. ಈಗ ಇವರಿಬ್ಬರಲ್ಲಿ ನಿಜವಾಗ್ಲೂ ಯಾರು ಆರಾಧನೆ ಮಾಡ್ತಾ ಇರೋದು? ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ಯಾರು ಆರಾಧನೆ ಮಾಡ್ತೀಯಾನೋ ಅವನೇ. ಅವನ ಅಡ್ಡ ಬೀಳ್ಲಿ, ನಿಂತ್ಕೊಂಡ್ ಮಾಡ್ಲಿ. ದೇವರು ನೋಡೋದು ಅಂತರಂಗಗಳನ್ನ, ನಮ್ಮ ಭಂಗಿಗಳನ್ನ ಅಲ್ಲ. ಆರಾಧನೆ ಮಾಡಕ್ಕೆ ಅಡ್ಡ ಬೀಳಬಹುದು, ಆದ್ರೆ ಅಡ್ಡ ಬೀಳೋದೆಲ್ಲ ಆರಾಧನೆ ಆಗೋದಿಲ್ಲ. ನಾವು ನಮ್ಮ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ಆರಾಧನೆ ಮಾಡ್ತಿದೀವ ಅನ್ನೋದೇ ಮುಖ್ಯವಾಗುತ್ತೆ. ಇಂದಿನ ಕಾಲದಲ್ಲಿ ಅರಸರುಗಳ ಮುಂದೆ, ಚಕ್ರವರ್ತಿಗಳ ಮುಂದೆ ಎಲ್ಲ ಪ್ರಜೆಗಳು ಹೋಗಿ ಮೊಣಕಾಲೂರಿ ನಮಸ್ಕಾರ ಮಾಡ್ತಿದ್ರು. ಅದೆಲ್ಲ ಆರಾಧನೆ ಆಗೋದಿಲ್ಲ. ಜಪಾನಿನಲ್ಲಿ ಇವತ್ತಿಗೂ ಒಬ್ರಿಗೊಬ್ರು ನಮಸ್ಕಾರ ಮಾಡ್ಬೇಕಾದ್ರೆ ಬಾಗಿ ನಮಸ್ಕರಿಸ್ತಾರೆ. ಜಪಾನಿನಲ್ಲಿರುವ ಪ್ರೊಟೆಸ್ಟೆಂಟ್ ಪಾಸ್ಟರ್ಗಳು ಹಾಗೆ ಬಾಗಿ ನಮಸ್ಕಾರ ಮಾಡ್ತಾರೆ. ಹಾಗಂತ ಅವರು ಒಬ್ರಿಗೊಬ್ರು ಆರಾಧನೆ ಮಾಡ್ತಿದ್ದಾರೆ ಅಂತ ಅಲ್ಲ. ಯಾಕೆಂದ್ರೆ ಬಾಗಿ ನಮಸ್ಕರಿಸುವುದೆಲ್ಲ ಆರಾಧನೆ ಆಗೋದಿಲ್ಲ. ಹೀಗೆ ನಾವು ಗೌರವ ಕೊಡೋದಕ್ಕೂ, ವಂದಿಸುವುದಕ್ಕೂ, ಪ್ರಾರ್ಥಿಸುವುದಕ್ಕೂ ಬಾಗಿ ನಮಸ್ಕಾರ ಮಾಡಬಹುದು. ನಿಮಗೆ ಇನ್ನೂ ನಂಬೋಕಾಗ್ತಿಲ್ಲ ಅಂದ್ರೆ ಬೈಬಲ್ನಲ್ಲೇ ಅನೇಕ ನಿದರ್ಶನಗಳಿದೆ. ಅದನ್ನು ಕೂಡ ಈಗ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ವಿಮೋಚನಾ ಕಾಂಡದ 20ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ನೋಡಿದ್ವಿ, ದೇವರು ಇಸ್ರಾಯೇಲರಿಗೆ ವಿಗ್ರಹಗಳನ್ನ ಮಾಡ್ಕೊಳ್ಬಾರ್ದು, ಅವುಗಳಿಗೆ ಅಡ್ಡ ಬೀಳಬಾರ್ದು, ಸೇವೆ ಮಾಡಲೂಬಾರ್ದು ಅಂತ ಹೇಳಿದ ವಾಕ್ಯನ ನಾವು ಆವಾಗಲೇ ನೋಡಿದ್ವಿ ಅಲ್ವಾ. ಇಲ್ಲಿ ದೇವರು ಅಡ್ಡ ಬೀಳುವುದು, ಸೇವೆ ಮಾಡುವುದರ ಬಗ್ಗೆ ಹೇಳ್ತಾ ಇರೋದು ಗೌರವ ಕೊಡೋದ್ರ ಬಗ್ಗೆ ಅಲ್ಲ, ಆ ವಿಗ್ರಹಗಳಿಗೆ ಆರಾಧನೆ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಾನು ಈಗಾಗಲೇ ಹೇಳ್ದಂಗೆ ಆ ವಾಕ್ಯಗಳಲ್ಲಿ ಬಳಸಿರುವ ಪದಗಳು ಶಾಖ ಮತ್ತು ಆಬಾದ್ ಎಂಬ ಹಿಬ್ರೂ ಮೂಲ ಪದಗಳು. ಇಲ್ಲಿ ಶಖ ಎಂಬ ಪದಕ್ಕೆ ಆರಾಧನೆ ಮಾಡುವುದು ಮತ್ತು ಅಡ್ಡ ಬೀಳುವುದು ಎಂಬ ಅರ್ಥವಿದೆ. ಅದೇ ರೀತಿ ಆಬಾದ್ ಎಂಬ ಪದದ ಅರ್ಥ ಸೇವೆ ಮಾಡುವುದು ಅಥವಾ ಬಲಿ ಅರ್ಪಣೆಗಳನ್ನ ಕೊಡುವುದು ಅಂತ. ಹೀಗಾಗಿ ಅಲ್ಲಿ ದೇವರು ಹೇಳ್ತಿದ್ದಾರೆ, ನೀವು ವಿಗ್ರಹಗಳಿಗೆ ಆರಾಧನೆ ಮಾಡಲು ಅಡ್ಡ ಬೀಳ್ಬೇಡಿ, ಅವುಗಳಿಗೆ ಬಲಿ ಅರ್ಪಣೆಗಳನ್ನ ಕೊಟ್ಟು ಸೇವೆ ಮಾಡಬೇಡಿ ಅಂತ. ಈ ಶಾಖ ಪದವನ್ನ ನಾವು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಭಾಷಾಂತರ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಈ ಪದದ ಅರ್ಥ ಆರಾಧನೆ ಮಾಡೋದು ಅಂತಾನೂ ಆಗುತ್ತೆ, ಅಡ್ಡ ಬೀಳೋದು ಅಂತಾನೂ ಆಗುತ್ತೆ. ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನ ನಾವು ಭಾಷಾಂತರ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅಡ್ಡ ಬೀಳುವುದಕ್ಕೆ ಹಿಬ್ರೂ ಭಾಷೆಯಲ್ಲಿ ಇನ್ನೂ ಬೇರೆ ಪದಗಳಿವೆ. ಅವು ಖದಾದ್ ಮತ್ತು ನಫಾಲ್ ಎಂಬುದು. ಇವುಗಳನ್ನು ಬೈಬಲ್ನಲ್ಲಿ ಅನೇಕ ಕಡೆ ಬಳಸಿದ್ದಾರೆ. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ಬಳಸಿರುವ ಶಾಖ ಮತ್ತು ಅಬಾದ್ ಪದಗಳನ್ನ ಹಳೆಯೊಡಂಬಡಿಕೆಯಲ್ಲಿ ಅನೇಕ ಕಡೆ ಬಳಸಿದೆ, ಆದ್ರೆ ಅವುಗಳು ಆರಾಧನೆ ಮಾಡೋದಕ್ಕೋಸ್ಕರ ಆಗಿ ಬಳಸಿಲ್ಲ. ಉದಾಹರಣೆಗೆ ಆದಿಕಾಂಡ 27ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಈಸಾಕನು ಸಾಯುವುದಕ್ಕಿಂತ ಮುಂಚೆ ಯಾಕೋಬನಿಗೆ ಒಂದು ಮುಖ್ಯವಾದ ಆಶೀರ್ವಾದ ಮಾಡ್ತಾನಲ್ವಾ. ಆ ಸಂದರ್ಭದಲ್ಲಿ ಈಸಾಕನು ಯಾಕೋಬನಿಗೆ ಹೇಳ್ತಾನೆ, ಜನಗಳು ನಿನ್ನನ್ನು ಸೇವಿಸಲಿ. ನೋಡಿ, ಇಲ್ಲಿ ಕೂಡ ಆ ಆಬಾದ್ ಎಂಬ ಪದನೇ ಬಳಸಿರೋದು, ಸೇವಿಸಲಿ ಎಂಬುದು. ಅವನು ಹೇಳ್ತಾನೆ, ಜನಗಳು ನಿನ್ನನ್ನು ಸೇವಿಸಲಿ, ಜನಾಂಗಗಳು ನಿನಗೆ ಅಡ್ಡ ಬೀಳಲಿ. ನೋಡಿ, ಇಲ್ಲಿ ಅಡ್ಡ ಬೀಳಲಿ ಎಂಬುದಕ್ಕೆ ಬಳಸಿರುವ ಪದ ಶಾಖ ಎಂಬುದು. ಸೊ ಈಗ ಈ ಪದಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಓದೋಣ. ಜನಗಳು ನಿನ್ನನ್ನು ಸೇವಿಸಲಿ, ಜನಾಂಗಗಳು ನಿನಗೆ ಅಡ್ಡ ಬೀಳಲಿ, ನಿನ್ನ ಸಹೋದರನಿಗೆ ನೀನು ದೊರೆಯಾಗಿರು, ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ಎಂದು ಆಶೀರ್ವಾದ ಮಾಡ್ತಾನೆ. ಆದ್ರೆ ಇಲ್ಲಿ ಈಸಾಕನು ಯಾಕೋಬನಿಗೆ ಜನರು ಮತ್ತು ಅವನ ಸಹೋದರರು ಆರಾಧಿಸಲು ಅಡ್ಡ ಬೀಳಲಿ ಅಂತ ಹೇಳ್ತಾ ಇಲ್ಲ.
ಅದೇ ಪದಗಳನ್ನ ಬಳಸಿದ್ರು ಕೂಡ ಆರಾಧನೆ ಮಾಡ್ಲಿ ಅಂತ ಅಡ್ಡ ಬೀಳ್ಲಿ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಈಸಾಕನಿಗೆ ಚೆನ್ನಾಗಿ ಗೊತ್ತು ದೇವರಿಗೆ ಮಾತ್ರ ಆರಾಧನೆ ಮಾಡಬೇಕು ಅಂತ. ಆದ್ರೆ ಅವನಿಗೆ ಗೌರವ ಕೊಡುವುದಕ್ಕಾಗಿ ಅಡ್ಡ ಬೀಳ್ಲಿ ಅಂತ ಹೇಳ್ತಿದ್ದಾನೆ. ಸೊ ಇದರಿಂದ ಗೊತ್ತಾಗುತ್ತೆ ಗೌರವ ಕೊಡುವುದಕ್ಕೂ ಅಡ್ಡ ಬೀಳೋದಕ್ಕೂ ಒಂದೇ ಪದಗಳನ್ನ ಬಳಸಿದ್ರು ಅದರಲ್ಲಿ ವಿವಿಧ ಅರ್ಥಗಳಿದೆ ಅಂತ. ಮತ್ತೆ ಇದೇ ಯಾಕೋಬ ತನ್ನ ಸಹೋದರನಾದ ಏಸಾವನನ್ನ ಬಹಳ ವರ್ಷಗಳ ಬಳಿಕ ಭೇಟಿಯಾಗಲು ಬಂದಾಗ ಒಂದಲ್ಲ ಎರಡಲ್ಲ ಒಟ್ಟು 7 ಸಲ ನೆಲದವರೆಗೂ ಬಾಗಿದನು ಅಂತ ಆದಿಕಾಂಡ 33ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಇಲ್ಲಿಯೂ ಇದೇ ಶಾಖ ಎಂಬ ಪದವನ್ನೇ ಬಳಸಿದ್ದಾನೆ. ಇದರಿಂದ ಯಾಕೋಬನು ಏಸಾವನನ್ನು ವಿಗ್ರಹಾರಾಧನೆ ಮಾಡಿದ ಅಥವಾ 7 ಸಲ ಆರಾಧನೆ ಮಾಡ್ದ ಅಂತ ಅರ್ಥ ಅಲ್ಲ. ಅವನ ಅಣ್ಣ ಅಂತ ಗೌರವ ಕೊಡೋದಕ್ಕೋಸ್ಕರ ಈ ರೀತಿ ಅವನು ನಮಸ್ಕಾರ ಮಾಡಿದ್ದಾನೆ. ಅವನೇನಾದ್ರು ವಿಗ್ರಹಾರಾಧನೆ ಮಾಡೋದಕ್ಕೆ ಈ ರೀತಿ ಮಾಡಿದಿದ್ರೆ ದೇವರು ಯಾಕೋಬನನ್ನ ನಿರ್ನಾಮ ಮಾಡಿರೋರು ಅಲ್ವಾ. ವಿಮೋಚನಾಕಾಂಡ 18ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಮೋಶೆ ಅವನ ಮಾವನಾದ ಇತ್ರೋವನ್ನು ಭೇಟಿಯಾಗಲು ಬಂದಾಗ್ಲೂ ಅವನಿಗೆ ಅಡ್ಡ ಬೀಳ್ತಾನೆ ಮತ್ತೆ ಮುತ್ತು ಕೊಡ್ತಾನೆ. ಇಲ್ಲಿ ಮೋಶೆ ಅವನ ಮಾವನಿಗೆ ಅಡ್ಡ ಬಿದ್ದು ಮುತ್ತು ಕೊಟ್ಟಿದ್ದು ಆರಾಧನೆಗೋಸ್ಕರ ಅಲ್ಲ. ಈ ಪ್ರೊಟೆಸ್ಟೆಂಟರು ಹೇಳುವಂತೆ ಇದು ಕೂಡ ಆರಾಧನೆ ಆಗ್ಬಿಟ್ಟಿದ್ರೆ ಮೋಶೆಗೆ ದೇವರು ಸುಮ್ಮನೆ ಬಿಡ್ತಿದ್ರಾ? ನೀವೇ ಯೋಚನೆ ಮಾಡಿ ನೋಡಿ. ಇನ್ನು ದಾವಿದನಿಗೂ ಅವನ ಹೆಂಡತಿ ಬೆತ್ಷೆಬಳು ಅರಸರುಗಳ 1ನೇ ಗ್ರಂಥ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬಾಗಿ ನಮಸ್ಕರಿಸಿದಳು ಅನ್ನೋ ವಾಕ್ಯದಲ್ಲೂ ಇದೇ ಶಾಖ ಎಂಬ ಪದವನ್ನ ಬಳಸಲಾಗಿದೆ. ಆದ್ರೆ ಈ ಪದದ ಅರ್ಥ ಇಲ್ಲಿ ದಾವಿದನಿಗೆ ಅವಳು ಆರಾಧನೆ ಮಾಡಿದ್ಲು ಅಂತ ಅಲ್ಲ, ಅವನಿಗೆ ಗೌರವ ಕೊಡೋದಕ್ಕೋಸ್ಕರ, ಅವನಿಗೆ ವಂದಿಸೋದಕ್ಕೋಸ್ಕರ, ಅವನಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಬಾಗಿದಳು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಸಾಮುವೇಲಿನ 2ನೇ ಗ್ರಂಥ 24ನೇ ಅಧ್ಯಾಯ 20ರಲ್ಲೂ ಆರೋನ ಎಂಬವನು ಕೂಡ ದಾವಿದನಿಗೆ ಅಡ್ಡ ಬಿದ್ದಾಗಲೂ ಕೂಡ ಇದೇ ಪದನ ಬಳಸಿದ್ದಾರೆ. ಹಾಗಂತ ಅವನೇನು ಆರಾಧನೆ ಮಾಡಿಲ್ಲ, ಅವನು ದಾವಿದನಿಗೆ ಗೌರವ ಸಲ್ಲಿಸಕ್ಕೆ ವಂದಿಸಿದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ಪೂರ್ವಕಾಲದ ಇತಿಹಾಸ 29ನೇ ಅಧ್ಯಾಯ ವಾಕ್ಯ 20ರಲ್ಲಿ ದೇವರ ಸಭೆಯ ಪ್ರಜೆಗಳಾದ ಇಸ್ರಾಯೇಲರನ್ನು ದಾವಿದನು ದೇವರಿಗೆ ಸ್ತೋತ್ರ ಮಾಡಿ ಅಂತ ಹೇಳಿದಾಗ ಅವರೆಲ್ಲರೂ ದೇವರನ್ನು ಆರಾಧಿಸಲು ದೇವರ ಮುಂದೆಯೂ ದಾವೀದರಸನ ಮುಂದೆಯೂ ಅಡ್ಡ ಬಿದ್ದರು ಎಂದು ಬರೆಯಲಾಗಿದೆ. ಇಲ್ಲಿ ಈ ಜನರು ದೇವರ ಮುಂದೆಯೂ ದಾವಿದನ ಮುಂದೆಯೂ ಅಡ್ಡ ಬಿದ್ದರೂ ಆರಾಧನೆ ಮಾತ್ರ ದೇವರಿಗೆ ಕೊಟ್ಟಿದ್ದಾರೆ, ದಾವಿದನಿಗಲ್ಲ. ನೋಡಿ, ಅವರು ಒಟ್ಟಿಗೆ ಅಡ್ಡ ಬೀಳ್ತಾರೆ ದೇವರಿಗೂ ಮತ್ತೆ ದಾವಿದನಿಗೂ. ಆದ್ರೆ ದಾವಿದನಿಗೆ ಯಾರು ಕೂಡ ಆರಾಧನೆ ಮಾಡಿಲ್ಲ. ಅವರು ದೇವರಿಗೆ ಆರಾಧನೆ ಮಾಡ್ತಾರೆ, ಅವನಿಗೆ ವಂದಿಸೋಕ್ಕೋಸ್ಕರ ಅವನ ಮುಂದೆ ಅಡ್ಡ ಬೀಳ್ತಾರೆ. ಅರಸರುಗಳ 1ನೇ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಅರಸನಾದ ಸೊಲೊಮೋನನು ಅವಳ ತಾಯಿಯೂ ರಾಣಿಯೂ ಆದ ಬೆತ್ಷೆಬಳಿಗೂ ಅಡ್ಡ ಬೀಳ್ತಾನೆ. ಇಲ್ಲಿ ಅವನು ಅಡ್ಡ ಬಿದ್ದಿದ್ದು ಆರಾಧನೆಗೋಸ್ಕರ ಅಲ್ಲ, ಗೌರವ ಕೊಡಲು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರಸರುಗಳ 1ನೇ ಗ್ರಂಥ 18ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ವಿಗ್ರಹಾರಾಧನೆ ಮಾಡಬೇಡಿ, ದೇವರನ್ನೇ ಆರಾಧಿಸಿ ಅಂತ ಹೇಳೋಕೆ ಪ್ರವಾದಿ ಎಲಿಯನು ಹೋಗ್ತಿರ್ಬೇಕಾದ್ರೂ ದಾರಿಯಲ್ಲಿ ಓಬೇದ್ಯ ಎಂಬುವನು ಭೇಟಿಯಾಗಿ ಪ್ರವಾದಿ ಎಲಿಯನಿಗೆ ಮೋರೆ ಕೆಳಗಾಗಿ ಬಿದ್ದು ನೀನು ನನ್ನ ಒಡೆಯ ಅಂತ ಹೇಳಿರೋದು ಕೂಡ ನಾವು ನೋಡ್ಬೋದು. ಆದ್ರೆ ಇಲ್ಲಿ ಈ ರೀತಿ ಮಾಡಿದಕ್ಕೆ ಪ್ರವಾದಿ ಅವನಿಗೆ ಯಾಕಪ್ಪ ನೀ ನನಗೆ ಅಡ್ಡ ಬೀಳ್ತೀಯ, ನಾನೊಬ್ಬ ಮನುಷ್ಯನೇ ಅಂತೆಲ್ಲ ಏನು ಹೇಳಿಲ್ಲ. ಯಾಕೆಂದ್ರೆ ಪ್ರವಾದಿ ಎಲಿಯನಿಗೆ ಗೊತ್ತು ಆರಾಧನೆ ಯಾವುದು, ಗೌರವ ಯಾವುದು ಅಂತ. ಇಸ್ರಾಯೇಲರು ವಿಗ್ರಹಾರಾಧನೆ ಮಾಡಿದಕ್ಕೆ ಖಂಡಿಸಕ್ಕೆ ಇವನು ಹೋಗ್ತಾ ಇದ್ದಾನೆ. ಆದ್ರೆ ದಾರಿಯಲ್ಲೊಬ್ಬ ಅಡ್ಡ ಬಿದ್ದಿದ್ದಕ್ಕೆ ಇವನು ಏನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ಇಸ್ರಾಯೇಲರು ಅಲ್ಲಿ ಆರಾಧನೆ ಮಾಡಲು ಅಡ್ಡ ಬೀಳ್ತಾರೆ, ಆದ್ರೆ ಇವನು ನನಗೆ ಗೌರವ ಕೊಡಕ್ಕೆ ಅಡ್ಡ ಬೀಳ್ತಿದ್ದಾನೆ ಅಂತ. ಸೊ ಈಗ ನೀವು ಈ ರೀತಿ ಯೋಚನೆ ಮಾಡ್ಬೋದು, ಸರಿ ಅಡ್ಡ ಬೀಳೋದೆಲ್ಲ ಆರಾಧನೆ ಆಗಲ್ಲ, ಗೌರವ ಕೊಡೋದಕ್ಕೂ ಅಡ್ಡ ಬೀಳ್ಬೋದು. ಆದ್ರೆ ಈ ಎಲ್ಲಾ ವಾಕ್ಯಗಳಲ್ಲೂ ಮನುಷ್ಯರಿಗೆ ಅಡ್ಡ ಬೀಳ್ತಿದ್ದಾರೆ ಹೊರತು ಯಾವುದೇ ಪ್ರತಿಮೆಗಳ ಮುಂದೆ ಅಡ್ಡ ಬೀಳ್ತಿಲ್ಲಲ್ಲ ಅಂತ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಇದಕ್ಕೂ ಉತ್ತರವಾಗಿ ಬೈಬಲ್ನಲ್ಲಿ ಒಂದು ನಿದರ್ಶನ ಇದೆ. ಅದು ಯೋಶುವನ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಇಸ್ರಾಯೇಲರು ಶಾಪಕ್ಕೀಡಾದ ವಸ್ತುಗಳನ್ನ ಕಳ್ತನ ಮಾಡಿ ಬಚ್ಚಿಟ್ಕೊಂಡು ದೇವರಿಗೆ ವಂಚನೆ ಮಾಡಿ ಅವರ ಒಡಂಬಡಿಕೆ ಆಜ್ಞೆಗಳನ್ನ ಮೀರಿ ಪಾಪ ಮಾಡಿರ್ತಾರೆ. ಇದರಿಂದ ದೇವರು ಅವರನ್ನ ಶತ್ರುಗಳ ಕೈಯಲ್ಲಿ ಸೋಲ್ಸಕ್ಕೆ ಬಿಟ್ಟಿರ್ತಾರೆ. ಆದ್ರೆ ಈ ಜನರು ಈ ರೀತಿ ಪಾಪಗಳನ್ನ ಮಾಡಿದ್ದಾರೆ ಅಂತ ಗೊತ್ತಿಲ್ಲದೆ ಯೋಶುವ ಮತ್ತೆ ಸಭಾ ಹಿರಿಯರು ದೇವರೇ ಅನ್ಯಾಯವಾಗಿ ನಮ್ಮನ್ನ ಸೋಲಿಸ್ತಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಬಟ್ಟೆಗಳನ್ನ ಹರ್ಕೊಂಡ್ಬಿಟ್ಟು ಅವರ ತಲೆಗಳ ಮೇಲೆ ಧೂಳನ್ನ ಹಾಕೊಂಡು ದೇವರ ಸಹಾಯಕ್ಕಾಗಿ ಮಂಜೂಷ ಪೆಟ್ಟಿಗೆಯ ಮುಂದೆ ಸಾಯಂಕಾಲದವರೆಗೂ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಅವರು ಅಡ್ಡ ಬಿದ್ದಿರೋದು ಮಂಜೂಷ ಪೆಟ್ಟಿಗೆಯ ಮುಂದೆ, ಅಂದ್ರೆ ದೇವದೂತರ 2 ಚಿನ್ನದ ಸ್ಮಾರಕ ಪ್ರತಿಮೆಗಳ ಮುಂದೆ. ಅವರು ಅದ್ರ ಮುಂದೆನೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. ಆದ್ರೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಇಸ್ರಾಯೇಲರು ಕದ್ದು ವಂಚನೆ ಮಾಡಿದ ಪಾಪದ ಬಗ್ಗೆ ತಿಳಿಸಲು, ಅವನಿಗೆ ಶತ್ರುಗಳನ್ನು ಜಯಿಸುವುದಕ್ಕೆ ಏನು ಮಾಡ್ಬೇಕಂತ ಹೇಳಲು ಎದ್ದೊಳಿಸ್ತಾರೆ. ಆದ್ರೆ ಯಾಕೆ ನೀನು ಮಂಜೂಷ ಪೆಟ್ಟಿಗೆ ಮುಂದೆ ವಿಗ್ರಹಾರಾಧನೆ ಮಾಡ್ತೀಯ ಅಂತ ದೇವರು ಹೇಳಲ್ಲ, ಅವನ್ನ ಶಿಕ್ಷೆನೂ ಮಾಡಲ್ಲ. ಯಾಕಂದ್ರೆ ಅವರು ಆ ಸ್ಮಾರಕ ಪ್ರತಿಮೆಗಳಿಗಲ್ಲ, ಬದಲಾಗಿ ಆ ಸ್ಮಾರಕ ಪ್ರತಿಮೆಗಳು ಪ್ರತಿನಿಧಿಸುತ್ತಿರುವ ಸ್ವರ್ಗದಲ್ಲಿರುವ ದೇವರ ಸಿಂಹಾಸನದ ಕಡೆ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಇದಕ್ಕಾಗಿನೇ ದೇವರು ಅವರಿಗೆ ಏನು ಕೂಡ ಖಂಡಿಸಲ್ಲ, ಯಾಕಂದ್ರೆ ದೇವ್ರಿಗೆ ಗೊತ್ತು ಅವರಲ್ಲಿ ಆರಾಧನೆ ಮಾಡ್ತಿಲ್ಲ ಅಂತ. ಈ ರೀತಿ ಇನ್ನೂ ಅನೇಕ ವಾಕ್ಯಗಳಿದೆ. ಕಾಲದ ಅಭಾವ ಇರೋದ್ರಿಂದ ಚಿಕ್ಕದಾಗಿ ಮುಗಿಸ್ಬೇಕು ಅಂತ
ಅನೇಕ ವಾಕ್ಯಗಳನ್ನ ನಾನು ಬಿಡ್ತಾ ಇದ್ದೀನಿ. ಹೀಗೆ ಆರಾಧಿಸಲು ಅಡ್ಡ ಬೀಳುವುದಕ್ಕೂ ಕೇವಲ ಗೌರವಿಸಲು ಅಡ್ಡ ಬೀಳುವುದಕ್ಕೂ ಅನೇಕ ವ್ಯತ್ಯಾಸಗಳಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ನಂಬ್ತೀನಿ. ಅದೇ ರೀತಿ ದೇವರ ಸೇವಕರುಗಳಾದ ಸಂತರಿಗೆ ಮುತ್ತಿಡುವುದಕ್ಕೂ ಅನೇಕ ವಾಕ್ಯಗಳಿವೆ. ಇದರಿಂದ ಮುತ್ತಿಡುವುದೆಲ್ಲ ಆರಾಧನೆ ಅಂತ ನಾವು ತಿಳ್ಕೋಬಾರ್ದು. ಯಾಕೆಂದ್ರೆ ಸ್ಮಾರಕ ಪ್ರತಿಮೆಗಳ ಮುಂದೆ ಬಾಗಿ ನಮಸ್ಕರಿಸುವುದು, ಮೊಣಕಾಲೂರುವುದು, ಮುತ್ತಿಡುವುದೆಲ್ಲ ನಿಜವಾಗಿಯೂ ಆ ಸ್ಮಾರಕ ಪ್ರತಿಮೆಗಳಿಗೆ ಅಲ್ಲ, ಬದಲಾಗಿ ಆ ಪ್ರತಿಮೆಗಳು ಯಾರನ್ನು ಪ್ರತಿನಿಧಿಸುತ್ತಿದೆಯೋ ಅವರಿಗೆ. ಅಂದ್ರೆ ಸ್ವರ್ಗದಲ್ಲಿರುವ ದೇವರ ಮತ್ತು ಸಂತರುಗಳ ಸ್ಮಾರಕ ಪ್ರತಿಮೆಗಳನ್ನ ಭೂಮಿಯಲ್ಲಿ ಮಾಡಿಟ್ಕೊಂಡು ಅದರ ಮುಂದೆ ನಾವು ಬಾಗಿ ನಮಸ್ಕರಿಸುವುದು, ಮೊಣಕಾಲೂರುವುದು ಮತ್ತೆ ಮುತ್ತಿಡುವುದರ ಮುಖಾಂತರ ನಾವು ಕೊಡುವ ಗೌರವಗಳು ಆ ಸ್ಮಾರಕ ಪ್ರತಿಮೆಗಳಿಗಲ್ಲ, ಅವುಗಳು ಪ್ರತಿನಿಧಿಸುವ ಸ್ವರ್ಗದಲ್ಲಿರುವ ದೇವರ ಮತ್ತು ಸಂತರುಗಳಿಗೆ ಹೋಗಿ ಸೇರುತ್ತೆ ಅಂತ ನಾವು ಆ ಗೌರವವನ್ನ ಕೊಡೋದು. ಕೆಲವರು ದೂರ ದೇಶದಲ್ಲಿದ್ದಾಗ ತಮ್ಮ ತಂದೆ ತಾಯಂದಿರ, ಗಂಡ ಹೆಂಡತಿಯರ ಅಥವಾ ಮಕ್ಕಳ ಫೋಟೋಗಳಿಗೆ ಮುತ್ಕೊಡೋದನ್ನ ನಾವು ನೋಡಿರ್ಬೋದು. ಅಂತವ್ರಿಗೆಲ್ಲರಿಗೂ ಗೊತ್ತು ಆ ಫೋಟೋದಲ್ಲಿ ಅವರ ತಂದೆ ಆಗ್ಲಿ, ತಾಯಿ ಆಗ್ಲಿ, ಗಂಡ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ ಇದ್ದಾರೆ ಅಂತ ಅವ್ರು ಯಾರು ನಂಬಲ್ಲ. ಅವ್ರಿಗೆ ಗೊತ್ತು ಆ ಫೋಟೋದಲ್ಲಿ ಯಾರು ಇಲ್ಲ ಅಂತ. ಆದ್ರೆ ಅವ್ರು ಯಾಕೆ ಮುತ್ಕೊಡ್ತಾರೆ ಅಂದ್ರೆ, ಇಲ್ಲಿ ನಾನು ಮುತ್ಕೊಟ್ರೆ ಆ ಮುತ್ತು ಭಾರತದಲ್ಲಿರುವ ನನ್ನ ತಂದೆಗೋ, ನನ್ನ ತಾಯಿಗೋ, ಹೆಂಡತಿಗೋ, ಮಕ್ಕಳಿಗೋ ಹೋಗ್ಲಿ ಅಂತ ಅವ್ರು ಆ ಮುತ್ತು ಕೊಡ್ತಾರೆ. ಅದೇ ರೀತಿ ಸಂತರ ಸ್ಮಾರಕ ಪ್ರತಿಮೆಗಳನ್ನ ಮಾಡ್ಕೊಂಡು ಇಲ್ಲಿ ನಾವು ಅವ್ರಿಗೆ ಮುತ್ತು ಕೊಡೋದ್ರಿಂದ ಆ ಮುತ್ತು ಆ ಸ್ಮಾರಕ ಪ್ರತಿಮೆಗಳಿಗೆಲ್ಲ ಸ್ವರ್ಗದಲ್ಲಿರುವ ಅವ್ರಿಗೆ ಹೋಗ್ಲಿ ಅಂತ. ಹಳೆ ಒಡಂಬಡಿಕೆಯಲ್ಲಿ ದೇವಾಲಯದಲ್ಲಿಯೂ ಕೂಡ ದೇವರು ಹೀಗೆ ಮಾಡಕ್ ಹೇಳಿದ್ದು. ಆ ಮಂಜೂಷ ಪೆಟ್ಟಿಗೆಗಳಲ್ಲಿರುವ ದೇವದೂತರ ಪ್ರತಿಮೆಗಳ ಹತ್ರ ಯಾಜಕನು ಬಂದ್ಬಿಟ್ಟು ಅಲ್ಲಿ ಬಲಿಯಾದ ಪ್ರಾಣಿಯ ರಕ್ತನ ಸುರಿಸ್ಬೇಕಾದ್ರೂ, ಧೂಪ ಹಾಕ್ಬೇಕಾದ್ರೂ ಆ ಮಂಜೂಷ ಪೆಟ್ಟಿಗೆಗೆ ಹೋಗ್ಲಿ ಅಂತಲ್ಲ, ಅದು ಸ್ವರ್ಗದ ಸಿಂಹಾಸನವನ್ನು ಪ್ರತಿನಿಧಿಸ್ತಿದೆಯಲ್ಲ, ಆ ಸ್ವರ್ಗದಲ್ಲಿರುವ ದೇವರ ಸಿಂಹಾಸನಕ್ಕೆ ಹೋಗಿ ಮುಟ್ಲಿ ಅಂತ. ಒಂದು ವೇಳೆ ಆ ಒಂದು ಸ್ಮಾರಕ ಪ್ರತಿಮೆಗಳಿಗೆ ಅವರು ಆರಾಧನೆ ಕೊಡ್ತಾ ಇದ್ದಿದ್ರೆ ದೇವರು ಯಾವತ್ತೂ ಅದನ್ನ ಒಡೆದಾಕ್ಬಿಟ್ಟಿರೋರು. ಇನ್ನೂ ಒಂದು ಉತ್ತಮ ಉದಾಹರಣೆ ನಾನು ಕೊಡ್ಬೋದು. ಏನಂದ್ರೆ, ಈ ಪ್ರೊಟೆಸ್ಟೆಂಟರೇ ಆಗ್ಲಿ, ಕಥೋಲಿಕರೇ ಆಗ್ಲಿ, ಎಲ್ಲರೂ ಬೈಬಲಿಗೆ ತುಂಬಾ ಗೌರವ ಕೊಡ್ತಾರೆ, ಮುತ್ತು ಕೊಡ್ತಾರೆ. ನೀವೆಲ್ಲ ನೋಡಿರ್ಬೋದು. ಕಥೋಲಿಕ ಸಭೆಯಲ್ಲಿಯೂ ಕೂಡ ಯಾಜಕರು ಶುಭ ಸಂದೇಶ ಓದಕ್ಕಿಂತ ಮುಂಚೆ ಅದಕ್ಕೆ ಸಾಮ್ರಾಣಿ ಹಾಕ್ತಾರೆ, ಆಮೇಲೆ ಮುತ್ತು ಕೊಡ್ತಾರೆ. ಇದೆಲ್ಲ ನೀವು ನೋಡಿರ್ಬೋದು. ಅನೇಕ ಪ್ರೊಟೆಸ್ಟೆಂಟ್ರುಗಳು ಬೈಬಲ್ಗೆ ಮುತ್ತು ಕೊಡ್ತಾರೆ, ಅದ್ರ ಮುಂದೆ ಮೊಣಕಾಲು ಹೊಡ್ತಾರೆ, ಬಾಗಿ ನಮಸ್ಕಾರ ಮಾಡ್ತಾರೆ. ಹೀಗೆ ಅವರು ಬಾಗಿ ನಮಸ್ಕಾರ ಮಾಡೋದು, ಮುತ್ತಿಡೋದು, ಗೌರವ ಕೊಡೋದೆಲ್ಲ ಆ ಬೈಬಲಿಗಲ್ಲ, ಆ ಬೈಬಲಲ್ಲಿರುವ ದೇವರ ವಾಕ್ಯಕ್ಕೆ. ದೇವರ ವಾಕ್ಯ ಅನ್ನೋದು ನಿತ್ಯ ನಿರಂತರ. ದೇವರ ಬಾಯಿಂದ ಬರುವ ಎಲ್ಲಾ ವಾಕ್ಯಗಳು ದೇವರ ವಾಕ್ಯಗಳೇ ಅಲ್ವಾ? ಅವುಗಳನ್ನ ನಾವು ಬರ್ದಿಟ್ಕೊಂಡಿರೋದು ಬೈಬಲ್. ಹಾಗಾಗಿ ಈ ಬೈಬಲ್ ದೇವರ ವಾಕ್ಯಗಳನ್ನ ಪ್ರತಿನಿಧಿಸುತ್ತೆ ಅಲ್ವಾ? ಈ ಬೈಬಲ್ ಕೂಡ ಒಂದು ಪ್ರತಿಮೆನೆ. ಯಾಕೆಂದ್ರೆ ಯಾವ್ದಾದ್ರು ಅನ್ಯ ಧರ್ಮದ ಕಿಡಿಗೇಡಿಗಳು ಬಂದು ಬೈಬಲ್ನ ಸುಟ್ಟಾಕಿದ್ರೆ ದೇವರ ವಾಕ್ಯ ಸುಟ್ಟೋಗಲ್ಲ. ಬೈಬಲ್ ಸುಟ್ಟೋಗುತ್ತೆ ಅಷ್ಟೇ ಬಿಟ್ರೆ ದೇವರ ವಾಕ್ಯ ಸುಟ್ಟೋಗಲ್ಲ. ಯಾಕೆಂದ್ರೆ ಬೈಬಲ್ ಅಂದ್ರೆ ಅರ್ಥನೇ ಪುಸ್ತಕ ಅಂತ. ಹೀಗಾಗಿ ಅವರು ಪುಸ್ತಕಗಳನ್ನೇ ನಾಶ ಮಾಡಬಹುದು ಹೊರತು ದೇವರ ವಾಕ್ಯಗಳನ್ನ ಯಾರು ನಾಶ ಮಾಡಕ್ಕಾಗಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಆಕಾಶ ಭೂಮಿ ಅಳಿದು ಹೋದ್ರೂ ನನ್ನ ವಾಕ್ಯಗಳು ಅಳಿದು ಹೋಗಲ್ಲ ಅಂತ. ಆದ್ರೂ ಕೂಡ ಆ ಬೈಬಲಿಗೆ ನಾವು ಗೌರವ ಕೊಡ್ತೀವಿ, ಮುತ್ತು ಕೊಡ್ತೀವಿ. ಇದರ ಅರ್ಥ ನಾವು ಕೊಡುವ ಗೌರವ ಅಥವಾ ಮುತ್ತು ಆ ಕಾಗದದಲ್ಲಿ ಮಾಡಿದ ಪುಸ್ತಕಕ್ಕೆ ಹೋಗ್ಲಿ ಅಂತ ಅಲ್ಲ, ಆ ಪುಸ್ತಕ ಪ್ರತಿನಿಧಿಸುವ ನಿಜವಾದ ದೇವರ ವಾಕ್ಯಕ್ಕೆ ಹೋಗ್ಲಿ ಅಂತ. ಅದೇ ರೀತಿನೇ ಕಥೋಲಿಕರು ಸ್ಮಾರಕ ಪ್ರತಿಮೆಗಳನ್ನ ಮಾಡಿಟ್ಕೊಳ್ಳೋದು. ನಾವು ಇಲ್ಲಿ ಅವ್ರ ಮುಂದೆ ಏನ್ ಗೌರವ ಕೊಡ್ತೀವೋ ಅದು ಆ ಪ್ರತಿಮೆಗಳಿಗಲ್ಲ, ಅದು ಯಾರನ್ನ ಪ್ರತಿನಿಧಿಸುತ್ತೋ ಸ್ವರ್ಗದಲ್ಲಿರುವ ಅವರಿಗೆ. ಕಥೋಲಿಕರು ಕೆಲವು ಹರಕೆಗಳಿಗಾಗಿ ತಲೆಬೋಳಿಸಿಕೊಳ್ಳುವುದನ್ನು ಇತರ ಸಭೆಗಳ ಸಹೋದರರು ಪ್ರಶ್ನೆ ಮಾಡುತ್ತಾರೆ. ಇಲ್ಲಿ ನಾವು ಒಂದು ವಿಷಯ ತಿಳ್ಕೋಬೇಕು. ಏನಂದ್ರೆ, ನಮ್ಮ ದೇವರು ಒಡಂಬಡಿಕೆಗಳ ದೇವರು. ಅವರು ನಮ್ಮ ಜೊತೆ ಯಾವಾಗ್ಲೂ ಒಡಂಬಡಿಕೆ ಮಾಡ್ಕೊಳ್ತಾರೆ. ಈ ಹಿಂದೆ ನಾವು ಹಳೆ ಒಡಂಬಡಿಕೆಯಲ್ಲಿದ್ವಿ, ಈಗ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಹೀಗೆ ದೇವರಿಗೂ ನಮಗೂ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಒಡಂಬಡಿಕೆ ಇರುತ್ತೆ. ಅಂದ್ರೆ ದೇವರು ತಮ್ಮ ಜನರಾದ ನಮ್ಮ ಬಳಿ ಕೆಲವು ಒಪ್ಪಂದಗಳನ್ನ, ವಾಗ್ದಾನಗಳನ್ನ ಮಾಡ್ಕೊಳ್ತಾರೆ. ನೀವು ಈ ರೀತಿ ನಡ್ಕೊಂಡ್ರೆ ನಾನು ನಿಮಗೆ ಇವುಗಳನ್ನ ಮಾಡ್ಕೊಡ್ತೀನಿ ಅಂತ, ನೀವು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟರೆ ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ, ಈ ರೀತಿ ದೇವರು ನಮಗೆ ವಾಗ್ದಾನಗಳನ್ನ ಮಾಡ್ಕೊಳ್ತಾರೆ. ನಾವು ಕೂಡ ದೇವರ ಬಳಿಯಲ್ಲಿ ಕೆಲವು ಬೇಡಿಕೆಗಳನ್ನ ಇಡುವಾಗ ಕೆಲವು ಒಪ್ಪಂದಗಳನ್ನ ಮಾಡ್ಕೊಳ್ತೇವೆ. ದೇವರೇ, ನಾನು ಈ ತ್ಯಾಗಗಳನ್ನ ಮಾಡ್ತೇನೆ, ನೀವು ನನಗೆ ಈ ಕೋರಿಕೆಗಳನ್ನ ನೆರವೇರಿಸಿರಿ ಅಂತ. ಹೀಗೆ ದೇವರು ನಮ್ಮ ಪ್ರಾರ್ಥನೆಗಳನ್ನ ಹಾಗೂ ಸಂತರು ಅಂದ್ರೆ ನೀತಿವಂತರುಗಳು ನಮಗಾಗಿ ಬೇಡಿದ ಪ್ರಾರ್ಥನೆಗಳನ್ನ ದೇವರು ನೆರವೇರಿಸಿಕೊಟ್ಟಾಗ ನಾವು ಒಪ್ಪಂದ ಮಾಡ್ಕೊಂಡಂತೆ ಆ ತ್ಯಾಗಗಳನ್ನ ಮಾಡ್ತೇವೆ. ಇವುಗಳಿಗೆ ಹರಕೆಗಳು ಅಂತ ಕರೀತಾರೆ. ಈ ಹರಕೆಗಳಲ್ಲಿ ವಿಶೇಷವಾಗಿ ಉಪವಾಸ ಮಾಡೋದು, ದಾನ ಧರ್ಮಗಳನ್ನ ಮಾಡೋದು, ಬೂದಿಗಳನ್ನ ಹಾಕೊಳ್ಳೋದು, ಗೋಣಿ ವಸ್ತ್ರಗಳನ್ನ ಧರಿಸ್ಕೊಳ್ಳೋದು, ಮಾಂಸ ಸೇವನೆ ಅಥವಾ ಆಡಂಬರದ ಭೋಜನಗಳನ್ನ ತ್ಯಾಗ ಮಾಡುವುದು, ಪಾಪ ಸ್ವಭಾವಗಳನ್ನ ತ್ಯಜಿಸೋದು, ಕನ್ಯತ್ವದ ಜೀವನೆಯನ್ನ ನಡೆಸ್ಕೊಳ್ಳೋದು, ತಲೆ ಬೋಳ್ಸ್ಕೊಳ್ಳೋದು, ಹೀಗೆ ಅನೇಕ ಹರಕೆಗಳನ್ನ ನಾವು ದೇವರು ನಮ್ಮ ಪ್ರಾರ್ಥನೆಗಳನ್ನ ನೆರವೇರಿಸಿಕೊಡ್ಬೇಕೆಂದು ನಾವು ದೇವರ ಮುಂದೆ ಮಾಡ್ತೀವಿ. ಈ ರೀತಿ ಹರಕೆಗಳನ್ನ ದೇವಜನರು ಮಾಡಿರುವುದನ್ನ ನಾವು ಬೈಬಲ್ನಲ್ಲೂ ನೋಡಿ ತಿಳ್ಕೋಬಹುದು. ಅದರಲ್ಲಿ ವಿಶೇಷವಾಗಿ ಪ್ರವಾದಿ ಸಾಮುವೇಲನ ತಾಯಿಯಾದ ಹನ್ನಳು 1 ಸಾಮುವೇಲ 1ನೇ ಅಧ್ಯಾಯದಲ್ಲಿ ದೇವರಲ್ಲಿ ತನಗೊಂದು ಮಗು ಬೇಕೆಂದು ಬೇಡ್ಕೊಳ್ಬೇಕಾದ್ರೂ ಒಂದು ಹರಕೆ ಮಾಡ್ಕೊಳ್ತಾಳೆ. ದೇವರು ಅವಳಿಗೆ ಆ ಮಗುವನ್ನು ಒದಗಿಸಿದರೆ ಅವಳು ಆ ಮಗುವನ್ನೇ ದೇವರ
ಸೇವೆಗಾಗಿ ತ್ಯಾಗ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಳ್ತಾಳೆ. ಅದರಂತೆ ದೇವರು ಅವಳಿಗೆ ಮಗುವನ್ನು ಕೊಟ್ಟಾಗ ಅವಳು ಮಾಡಿದ ಅರ್ಕೆಯಂತೆ ಆ ಮಗುವನ್ನೇ ದೇವರ ಸೇವೆಗೋಸ್ಕರ ಒಪ್ಪಿಸ್ಕೊಟ್ಟು ತನ್ನ ಅರ್ಕೆಯನ್ನ ಅವಳು ನೆರವೇರಿಸ್ತಾಳೆ. ಹೊಸ ಒಡಂಬಡಿಕೆಯಲ್ಲೂ ದೇವಜನರು ಅರ್ಕೆ ಮಾಡ್ಕೊಂಡಿರೋದನ್ನ ನಾವು ಬೈಬಲ್ ನಲ್ಲಿ ನೋಡಬಹುದು. ಉದಾಹರಣೆಗೆ ಪೌಲನು ಕೂಡ ಕೆಂಕ್ರೆ ಎಂಬ ಪುಣ್ಯಕ್ಷೇತ್ರದಲ್ಲಿ ತನಗೆ ಅರಿಕೆ ಇದ್ದಿದ್ರಿಂದ ಹೋಗಿ ತಲೆ ಬೋಳಿಸ್ಕೊಳ್ತಾನೆ. ಇದನ್ನ ನಾವು ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಅದೇ ರೀತಿ ಅರಕೆ ಮಾಡಿದ ಇನ್ನೂ 4 ಜನರನ್ನ ದೇವಾಲಯದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೂ ತಲೆ ಬೋಳಿಸ್ಕೊಳ್ಳೋದಕ್ಕೆ ಇವನೇ ಹಣ ವೆಚ್ಚ ಮಾಡಿರೋದನ್ನು ನಾವು ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 23ರಿಂದ 26 ವಾಕ್ಯಗಳಲ್ಲಿ ನೋಡಬಹುದು. ಹೀಗೆ ಈ ವಾಕ್ಯಗಳಿಂದ ಪ್ರಾರ್ಥನೆ ನೆರವೇರಿಸುವುದಕ್ಕೂ ತಮ್ಮನ್ನು ಇತರರಿಂದ ದೇವರಿಗಾಗಿ ಪ್ರತ್ಯೇಕಿಸಿಕೊಳ್ಳುವುದಕ್ಕೂ ಹರಕೆಗಳನ್ನ ಮಾಡುವುದನ್ನ ಮತ್ತು ಅವುಗಳನ್ನ ಪುಣ್ಯಕ್ಷೇತ್ರಗಳಲ್ಲಿ ನೆರವೇರಿಸುವುದನ್ನ ನಾವು ಬೈಬಲ್ ನಲ್ಲಿ ತಿಳ್ಕೋಬಹುದು. ಹೀಗೆ ಹರಕೆ ಮಾಡ್ಕೊಳ್ಳೋದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಈಗಿನ ಕಾಲ ತನಕನೂ ರೂಢಿಯಲ್ಲಿದೆ. ಹೇಗೆ ಮಂಜೂಷದ ಪೆಟ್ಟಿಗೆಯಲ್ಲಿದ್ದ ದೇವದೂತರುಗಳ ಚಿನ್ನದ ಸ್ಮಾರಕ ಪ್ರತಿಮೆಗಳ ಮುಂದೆ ಯೆಹೋಶುವ ಮತ್ತು ಸಭಾ ಹಿರಿಯರು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡುವುದು ಆರಾಧನೆ ಅಲ್ಲ ಅಂತ ನಾವು ತಿಳಿದುಕೊಂಡ್ವೋ, ಅದೇ ರೀತಿ ಇನ್ನೂ ಕೆಲವು ವಿಷಯಗಳನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅದೇನೆಂದ್ರೆ, ದೇವರು ತಮ್ಮನ್ನು ಆರಾಧಿಸಲೆಂದೂ ಜನರ ಮಧ್ಯೆ ಇರಲೆಂದೂ ಮಾಡಲು ಹೇಳಿದ ದೇವದರ್ಶನದ ಗುಡಾರವೇ ಆಗಲಿ ಮತ್ತು ದೇವಾಲಯವೇ ಆಗಲಿ ಅದರ ಅತಿ ಪರಿಶುದ್ಧ ಸ್ಥಳಗಳಲ್ಲಿ ಈ ಮಂಜೂಷದ ಪೆಟ್ಟಿಗೆಯನ್ನು ಇಡಲಾಗಿತ್ತು ಅಲ್ವಾ. ಅಲ್ಲಿ ಯಾಕೆ ಆ 2 ಚಿನ್ನದ ದೇವದೂತರುಗಳ ಪ್ರತಿಮೆಗಳನ್ನ ಮಾಡಲು ಹೇಳ್ಬಿಟ್ಟು ಅದರ ಮಧ್ಯೆನೇ ದೇವರು ಬಂದು ಇದ್ದು ಮಾತಾಡ್ತೀನಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಅದು ಸ್ವರ್ಗವನ್ನ ಪ್ರತಿನಿಧಿಸ್ತಾ ಇತ್ತು. ಯಾಕೆಂದ್ರೆ ದೇವರು ಸ್ವರ್ಗವೆಂಬ ಅತಿ ಪರಿಶುದ್ಧ ಸ್ಥಳದಲ್ಲಿ ಹೀಗೆಯೇ ದೇವದೂತರುಗಳ ಮಧ್ಯೆ ಇರ್ತಾರೆ. ಅದಕ್ಕಾಗಿನೇ ಬೈಬಲ್ ಅಲ್ಲಿ ದೇವರಿಗೆ ಸೇನೆಗಳ ದೇವರು ಅಂತಾರೆ. ಯಾಕೆಂದ್ರೆ ಅವರ ಪಕ್ಕ ಯಾವಾಗ್ಲೂ ದೇವದೂತರ ಒಂದು ಸೇನೆನೇ ಇರುತ್ತೆ. ಅದನ್ನೇ ಸ್ಮಾರಕವಾಗಿ ಈ ಲೋಕದಲ್ಲಿ ಪ್ರತಿನಿಧಿಸಲು ಹೀಗೆ ದೇವರು ಮಾಡಲು ಹೇಳ್ತಾರೆ. ಮತ್ತೆ ಅದನ್ನ ಅತಿ ಪರಿಶುದ್ಧ ಸ್ಥಳ ಅಂತ ಕರೀತಾರೆ. ಮತ್ತೆ ಅದರ ನಂತರದ ಸ್ಥಳನ ಪರಿಶುದ್ಧ ಸ್ಥಳ ಅಂತ ಕರೀತಾರೆ. ಅದು ಆಕಾಶನ ಪ್ರತಿನಿಧಿಸುತ್ತೆ. ಅದಕ್ಕಾಗಿ ಅಲ್ಲಿ 7 ದೀಪಗಳಿದ್ದ ದೀಪಸ್ತಂಭ ಇಡಲು ಹೇಳಿರ್ತಾರೆ. ರಾತ್ರಿ ಆದಾಗ ಅಥವಾ ಮುಂಜಾನೆಯಲ್ಲಿ ಆಕಾಶದಲ್ಲಿ 7 ಪ್ರಮುಖ ನಕ್ಷತ್ರಗಳು ಪ್ರಜ್ವಲವಾಗಿ ಕಾಣುತ್ತೆ. ಅದನ್ನ ಸೂಚಿಸುವುದಕ್ಕೋಸ್ಕರನೇ ಈ 7 ದೀಪಗಳಿದ್ದ ದೀಪಸ್ತಂಭನ ದೇವರು ಮಾಡಕ್ಕೆ ಹೇಳ್ತಾರೆ. ಹೀಗೆ ಆಕಾಶವನ್ನು ಸೂಚಿಸುವ ಈ ಪರಿಶುದ್ಧ ಸ್ಥಳ ಇದೆಯಲ್ಲ, ಇದು ಅತಿ ಪರಿಶುದ್ಧ ಸ್ಥಳಕ್ಕೂ ಜನಾಂಗಣಕ್ಕೂ ಮಧ್ಯೆ ಇರೋದ್ರಿಂದ, ಅಂದ್ರೆ ಜನರಿಗೂ ದೇವರಿಗೂ ಮಧ್ಯೆ ಇರುವುದಾಗಿ ಸೂಚನೆ ಕೊಡ್ತಾ ಇರೋದ್ರಿಂದ ಇಲ್ಲಿಯೇ ಜನರ ಪರವಾಗಿ ದೇವರಿಗೆ ಬಲಿ ಅರ್ಪಿಸಬೇಕಾಗಿರುತ್ತದೆ. ಇಲ್ಲಿರುವ ಪರದೆಯು ಆಕಾಶವನ್ನೇ ಸೂಚಿಸುತ್ತೆ. ಮತ್ತೆ 3ನೇ ಭಾಗದಲ್ಲಿರುವ ಜನಾಂಗಣವು ಈ ಭೂಮಿಯನ್ನು ಸೂಚಿಸುತ್ತಿತ್ತು. ಅದಕ್ಕೋಸ್ಕರನೇ ಈ ಜನಾಂಗಣದ ಗೋಡೆಗಳ ಮೇಲೂ ಬಾಗಿಲುಗಳ ಮೇಲೂ ಪ್ರಾಣಿಗಳ, ಮರಗಿಡ, ಹೂಗಳ ಕೆತ್ತನೆಯ ಸ್ಮಾರಕ ಚಿತ್ರಗಳಿದ್ವು. ಮತ್ತೆ ಇದು ಭೂಮಿನ ಸೂಚನೆ ಮಾಡ್ತಿರೋದ್ರಿಂದ ಜನರೆಲ್ಲರೂ ಬಂದು ಇಲ್ಲೇ ಸೇರ್ಬೇಕಾಗಿತ್ತು. ಹೀಗಾಗಿ ಈ 3 ಸ್ಥಳಗಳು ಸ್ವರ್ಗ, ಆಕಾಶ ಮತ್ತೆ ಭೂಲೋಕವನ್ನ ಪ್ರತಿನಿಧಿಸ್ತಾ ಇತ್ತು. ಹೀಗಾಗಿ ಈ ಗುಡಾರ ಅಥವಾ ದೇವಾಲಯ ಸ್ವರ್ಗ ಭೂಲೋಕಗಳು ಒಂದಾಗಿರುವ ಸ್ಥಳವಾಗಿತ್ತು. ಅತಿ ಪರಿಶುದ್ಧ ಸ್ಥಳದಲ್ಲಿರುವ ಮಂಜೂಷ ಪೆಟ್ಟಿಗೆಯ ಮೇಲಿದ್ದ ದೇವದೂತರ ಪ್ರತಿಮೆಗಳ ಮುಂದೆ ಸಾಂಬ್ರಾಣಿ ಆಗ್ತಾ ಇದ್ರು. ಅದು ದೇವಜನರ ಪ್ರಾರ್ಥನೆ ಸ್ವರ್ಗಕ್ಕೆ ಏರಿ ಹೋಗುವುದರ ಸಂಕೇತವಾಗಿತ್ತು. ಮತ್ತೆ ಈ ಪ್ರತಿಮೆಗಳ ಮುಂದೆ ಪರಿಶುದ್ಧ ಸ್ಥಳದಲ್ಲಿ ಆ 7 ದೀಪಗಳಿದ್ದ ದೀಪಸ್ತಂಭ ಇದೆಯಲ್ಲ, ಅದು ಯಾವಾಗ್ಲೂ ಬೆಳಗಿರುವುದರ ಸಂಕೇತ ಈ ಲೋಕದ ಜನರ ಪ್ರಾರ್ಥನೆ ಯಾವಾಗ್ಲೂ ದೇವದೂತರ ಮಧ್ಯದಲ್ಲಿರುವ ದೇವರ ಮುಂದೆ ಇದೆ ಅಂತ ಸೂಚಿಸುವಂತದ್ದಾಗಿತ್ತು. ಹೀಗಾಗಿ ಸಾಂಬ್ರಾಣಿಯ ಹೊಗೆ ಮತ್ತು ದೀಪ ಅಥವಾ ಕ್ಯಾಂಡಲ್ಗಳು ಪ್ರತಿಮೆಗಳ ಮುಂದೆ ಬಳಸುವ ಮಹತ್ವವನ್ನ ತಿಳಿದುಕೊಳ್ಬಹುದು. ಇವುಗಳನ್ನ ಈ ರೀತಿ ಬಳಸಬೇಕೆಂಬ ಅಭ್ಯಾಸವನ್ನ ದೇವರೇ ಮಾಡಿಸಿಕೊಟ್ಟಿರುವುದನ್ನ ನಾವು ಬೈಬಲ್ ಅಲ್ಲಿ ನೋಡಿ ತಿಳ್ಕೊಬಹುದು. ಹೀಗೆ ದೇವದೂತರುಗಳ ಮಧ್ಯೆ ದೇವರು ಇರುವ ಸ್ಮಾರಕ ಪ್ರತಿಮೆಗಳ ಮುಂದೆ ದೀಪಗಳನ್ನು ಬೆಳಗಿಸುವುದು ಮತ್ತು ಸಾಂಬ್ರಾಣಿ ಹಾಕುವುದು ಪ್ರಾರ್ಥನೆಯ ಒಂದು ಅಂಶವಾಗಿತ್ತೇ ಹೊರತು ಆರಾಧನೆ ಅಂಶವಾಗಿರಲಿಲ್ಲ. ಈ ಎಲ್ಲಾ ವಿಷಯಗಳನ್ನು ನಮಗೆ ನೋಡಕ್ ಸಿಗೋದು ಹಳೆಯ ಒಡಂಬಡಿಕೆಯಲ್ಲಿ, ಮತ್ತೆ ವಿಶೇಷವಾಗಿ ನ್ಯಾಯ ಪ್ರಮಾಣದಲ್ಲಿ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಲಾಗಿರುವ ಅನೇಕ ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿ ಹೇಗಿರುತ್ತವೆ ಎಂದು ತಿಳಿಸುವ ಉದಾಹರಣೆಯಾಗಿತ್ತು. ಅಂದ್ರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವಜನರ ಮೇಲೆ ದೇವರ ಯೋಜನೆ ಹೇಗೆ ಇರುತ್ತೆ ಅಂತ ಹಳೆ ಒಡಂಬಡಿಕೆಯಲ್ಲಿ ದೇವರು ಒಂದು ಸುಳಿವಾಗಿ ಕೊಟ್ಟಿದ್ದಾರೆ. ಅಥವಾ ಇನ್ನೂ ವಿವರವಾಗಿ ಹೇಳ್ಬೇಕಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಿಜ ಸ್ವರೂಪದಲ್ಲಿರುವ ಅನೇಕ ನಿದರ್ಶನಗಳ ಮತ್ತು ಆಚರಣೆಗಳ ಮಾದರಿಯಾಗಿ ಹಳೆ ಒಡಂಬಡಿಕೆ ವಿಷಯಗಳು ಇದ್ದವು. ಇದನ್ನೇ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಲೇಖಕ ಹೇಳ್ತಾನೆ, ನ್ಯಾಯ ಪ್ರಮಾಣವು ಬರಬೇಕಾಗಿದ್ದ ಮೇಲುಗಳ ಛಾಯೆಯಾಗಿತ್ತು ಅಂತ. ಹೊಸ ಒಡಂಬಡಿಕೆನೇ ಮೇಲಾದದ್ದು ಅಲ್ವಾ. ಸೊ ಬರಬೇಕಾದ ಮೇಲಾದದ್ದು ಅಂದ್ರೆ ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಗೆ ಒಂದು ಛಾಯೆ ಆಗಿತ್ತು ಅಂತ. ಇಲ್ಲಿ ನಾವು ನಿಜ ಸ್ವರೂಪದಲ್ಲಿ ಬಾಳುವ ಮತ್ತು ಆಚರಿಸುವಂತವುಗಳ ಮಾದರಿಯೇ ಹಳೆ ಒಡಂಬಡಿಕೆ. ಹೀಗಾಗಿ ಹಳೆಯ ಒಡಂಬಡಿಕೆಯ ದೇವಾಲಯವು ಹೊಸ ಒಡಂಬಡಿಕೆಯ ದೇವಾಲಯದ ಮಾದರಿಯಾಗಿತ್ತು. ಆದ್ರಿಂದ ಈ ಮಾದರಿಯಲ್ಲಿಯೇ ಹೊಸ ಒಡಂಬಡಿಕೆಯ ದೇವಾಲಯ ಇರಬೇಕು. ಹಳೆಯ ಒಡಂಬಡಿಕೆ ಕಾಲದಲ್ಲಿ
ದೇವಾಲಯ ಅನ್ನೋದಿತ್ತು, ಮತ್ತೆ ಪ್ರಾರ್ಥನಾಲಯಗಳಂತಾನೆ ಸಪರೇಟ್ ಆಗಿತ್ತು. ಆ ಪ್ರಾರ್ಥನಾಲಯಗಳಿಗೆ ಸಿನಗಾಗ್ ಅಂತ ಕರಿತಾ ಇದ್ರು. ಆದ್ರೆ ದೇವಾಲಯದಲ್ಲಿ ಮಾತ್ರನೇ ಆರಾಧನೆ ನಡೀತಾ ಇತ್ತು. ಈ ಸಿನಗಾಗ್ಗಳಲ್ಲಿ ಆರಾಧನೆ ಮಾಡುವಾಗಿರ್ಲಿಲ್ಲ. ಯಾಕೆಂದ್ರೆ ಸಿನಗಾಗ್ಗಳಲ್ಲಿ ಬಲಿ ಅರ್ಪಣೆ ಮಾಡಕ್ ಆಗ್ತಿರ್ಲಿಲ್ಲ. ದೇವಾಲಯದಲ್ಲಿ ಮಾತ್ರ ಬಲಿ ಅರ್ಪಣೆ ಮಾಡಬೇಕು, ಅಲ್ಲಿ ಮಾತ್ರ ಬಲಿಪೀಠ ಇದೆ, ಅಲ್ಲಿ ಮಾತ್ರ ಯಾಜಕರು ಇರ್ತಿದ್ರು. ಆದ್ರೆ ಈ ಸಿನಗಾಗ್ಗಳಲ್ಲಿ ರಬ್ಬೈಗಳು ಬೋಧನೆ ಕೊಡ್ತಾ ಇದ್ರು, ದೇವರ ವಾಕ್ಯದ ವಿವರಣೆ ಹೇಳ್ತಿದ್ರು, ಅಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರ ಮಾಡ್ತಿದ್ರು. ಆದ್ರೆ ಆರಾಧನೆಯ ಮೂಲ ಅಂಶ ಬಲಿ ಅರ್ಪಣೆ ಆಗಿರೋದ್ರಿಂದ ಅದನ್ನ ದೇವಾಲಯದಲ್ಲಿ ಮಾತ್ರನೇ ಮಾಡಬೇಕಾಗಿತ್ತು. ಆದ್ರೆ ಈ ಪ್ರಾರ್ಥನಾಲಯಗಳು ಅನೇಕ ಇದ್ವು, ಅಲ್ಲೆಲ್ಲಿಯೂ ಕೂಡ ಆರಾಧನೆ ಮಾಡುವಾಗೆ ಇರಲಿಲ್ಲ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಪ್ರವಾದನೆ ಮಾಡಿದಂತೆ ಈ ಹಳೆ ಒಡಂಬಡಿಕೆಯ ದೇವಾಲಯ ಕ್ರಿಸ್ತಶಕ 70ರಲ್ಲಿ ಕೆಡವಿ ಹಾಕಲಾಗುತ್ತದೆ. ಅಂದ್ರೆ ಯೇಸು ಸತ್ತು ಒಂದು 40 ವರ್ಷದೊಳಗೇನೆ ಈ ದೇವಾಲಯನ ರೋಮನರು ಕೆಡವಿ ಹಾಕ್ತಾರೆ. ಅವತ್ತಿಂದ 2000 ವರ್ಷದ ಇಲ್ಲಿ ತನಕನೂ ಯಹೂದ್ಯರಿಗೆ ಆರಾಧನೆ ಮಾಡುವಾಗೆ ಇಲ್ಲ. ಯಾಕೆಂದ್ರೆ ದೇವಾಲಯನೇ ಇಲ್ಲ. ಅವರಿಗೆ ಅನೇಕ ಸಿನಗಾಗ್ಗಳು ಇವಾಗ್ಲೂ ಇದೆ, ಆದ್ರೆ ಆರಾಧನೆ ಮಾಡುವಂಗಿಲ್ಲ, ಬಲಿ ಅರ್ಪಣೆ ಕೊಡುವಂಗಿಲ್ಲ. ಯಾಕೆಂದ್ರೆ ಅವರಿಗೆ ದೇವಾಲಯ ಇಲ್ಲ. ಯಾಕೆಂದ್ರೆ ಅವರು ನಿಜ ದೇವರಾದ ಯೇಸುವನ್ನು ತಿರಸ್ಕಾರ ಮಾಡಿದ್ರು. ಹೀಗಾಗಿ ಯೇಸು ದೇವಾಲಯನ ಅವರಿಂದ ತೆಗೆದುಕೊಂಡ್ಬಿಟ್ಟು ಕ್ರೈಸ್ತರಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಶಿಷ್ಯರಲ್ಲಿ ಸ್ಥಾಪನೆ ಮಾಡಿದ್ರು. ಇದಕ್ಕಾಗಿನೇ ಪೌಲನು ಕೂಡ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾನೆ, ಈ ಹೊಸ ಒಡಂಬಡಿಕೆ ಸಭೆ ಇದೆಯಲ್ಲ ಅದೇ ದೇವಾಲಯ ಆಗಿದೆ ಅಂತ ಹೇಳ್ತಾನೆ. ಹೀಗಾಗಿ ಈ ಹೊಸ ಒಡಂಬಡಿಕೆಯಲ್ಲಿ ಸಭೆಯೇ ದೇವಾಲಯ ಆಗಿರೋದ್ರಿಂದ ಈ ದೇವಾಲಯನ ಹಳೆ ಒಡಂಬಡಿಕೆ ದೇವಾಲಯದ ಮಾದರಿಯಲ್ಲೇ ನಾವು ರಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಯೇಸುವಿನ ಪ್ರಸನ್ನತೆ ಇರುವ ಪರಮಪ್ರಸಾದದ ಸಂಪುಟವನ್ನ ಮಧ್ಯದಲ್ಲಿಟ್ಟು ಅದರ ಅಕ್ಕಪಕ್ಕ ಹೊಸ ಒಡಂಬಡಿಕೆಯ ದೇವದೂತರುಗಳಾದ ಸಂತರುಗಳ ಆಕಾರ ಪ್ರತಿಮೆಗಳನ್ನ ಇಟ್ಬಿಟ್ಟು ಆ ಸ್ಥಳವನ್ನ ಅತಿ ಪರಿಶುದ್ಧ ಸ್ಥಳ ಅಂತ ನಾವು ನೇಮಿಸ್ತೀವಿ. ಅದರ ನಂತರ ಬಲಿಪೀಠದಲ್ಲಿ ಯಾಜಕರು ಬಲಿ ಅರ್ಪಿಸುವ ಆ ಜಾಗನ ಪರಿಶುದ್ಧ ಸ್ಥಳ ಅಂತ ನೇಮಿಸಿದೀವಿ. ಮತ್ತೆ ಅದರ ನಂತರ 3ನೇ ಭಾಗವಾಗಿ ಜನರು ಸಭೆ ಸೇರುವ ಜಾಗನ ಜನಾಂಗಣ ಅಂತ ಹೇಳ್ತೀವಿ. ಹೀಗಾಗಿ ಹೊಸ ಒಡಂಬಡಿಕೆಯ ದೇವಾಲಯ ಹಳೆ ಒಡಂಬಡಿಕೆಯ ದೇವಾಲಯದ ಮಾದರಿಯಲ್ಲಿಯೇ ಕಟ್ಟಲಾಗಿದೆ. ಹಳೆಯ ಒಡಂಬಡಿಕೆಯ ದೇವಾಲಯದ ಪ್ರತಿಮೆಗಳ ಮುಂದೆ ಹೇಗೆ ದೀಪಗಳು ಮತ್ತು ಸಾಂಬ್ರಾಣಿಗಳು ಪ್ರಾರ್ಥನೆಯಂತೆ ವಿಧಿಸಲಾಗಿತ್ತೋ ಅದೇ ರೀತಿ ಹೊಸ ದೇವಾಲಯದಲ್ಲೂ ಈ ಹೊಸ ಒಡಂಬಡಿಕೆ ದೇವದೂತರುಗಳಾದ ಸಂತರುಗಳ ಪ್ರತಿಮೆಗಳ ಮುಂದೆ ಹಾಗೆಯೇ ಇಡಬೇಕಾಗುತ್ತೆ. ದಾವಿದನು ಸಾಮುವೇಲನ 2ನೇ ಗ್ರಂಥ ಅಧ್ಯಾಯ 6ರಲ್ಲಿ ದೇವದೂತರ ಪ್ರತಿಮೆಗಳಿದ್ದ ಆ ಮಂಜೂಷದ ಪೆಟ್ಟಿಗೆಯನ್ನು ತಾಳಮೇಳಗಳಿಂದಲೂ ನೃತ್ಯ ಮಾಡುತ್ತಲೂ ಅಲಂಕಾರದಿಂದಲೂ ಆಡಂಬರದಿಂದಲೂ ತೇರಿನಲ್ಲಿ ಎತ್ತುಕೊಂಡು 30,000 ಜನರೊಂದಿಗೆ ಮೆರವಣಿಗೆಯ ರೂಪದಲ್ಲಿ ತರುವುದನ್ನು ನಾವು ನೋಡಬಹುದು. ಇದರಿಂದ ಪ್ರತಿಮೆಗಳನ್ನ ಈ ರೀತಿ ಮೆರವಣಿಗೆಯಲ್ಲಿ ತರುವುದು ಆರಾಧನೆಯಾಗುವುದಿಲ್ಲ ಅಂತ ನಾವು ತಿಳ್ಕೋಬಹುದು. ದಾವಿದನಂತೆ ಈ ರೀತಿ ಸಂತರ ಪ್ರತಿಮೆಗಳನ್ನು ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಹೋಗುವುದು ಆರಾಧನೆಯಾಗುವುದಿಲ್ಲ. ಈ ಸಂತರ ಪ್ರತಿಮೆಗಳು ಆ ಸ್ವರ್ಗದಲ್ಲಿರುವ ಸಂತರುಗಳನ್ನ ಪ್ರತಿನಿಧಿಸುತ್ತೆ ಅಂತ ನಾವು ಈಗಾಗಲೇ ತಿಳ್ಕೊಂಡ್ವಿ. ಈ ಸಂತರುಗಳು ಭೂಮಿಯಲ್ಲಿದ್ದಾಗ ದೇವರ ಸಾಮ್ರಾಜ್ಯಕ್ಕೋಸ್ಕರನು ಸಭೆಯನ್ನ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವುದಕ್ಕೋಸ್ಕರನು ಕಷ್ಟಪಟ್ಟವರು, ಮತ್ತೆ ಅವರ ವಿಶ್ವಾಸಕ್ಕಾಗಿ ರಕ್ತಸಾಕ್ಷಿಯಾಗಿ ಸತ್ತವರು, ಮತ್ತೆ ಅದರಲ್ಲಿ ಅನೇಕರು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಲೋಕದ ಆಶಾಪಾಶಗಳನ್ನ ಬಿಟ್ಬಿಟ್ಟು ಮದುವೆ ಮಾಡಿಕೊಳ್ಳದೆ ನಪುಂಸಕರಾದವರು. ಇಂಥವರು ತಮ್ಮ ಜೀವನದಲ್ಲಿ ತಮ್ಮನ್ನೇ ತಾವು ತಗ್ಗಿಸ್ಕೊಂಡಿದ್ರು. ಸೊ ಇಂಥ ಮಹಾನ್ ವ್ಯಕ್ತಿಗಳ ಪ್ರತಿಮೆಗಳನ್ನ ತೇರಲ್ಲಿ ಎತ್ಕೊಂಡು ನಾವು ಗೌರವ ಕೊಡುವುದರ ಅರ್ಥ ದೇವರು ಅವರನ್ನು ನಮ್ಮ ಮಧ್ಯೆ ಘನತೆಗೇರಿಸಿದ್ದಾರೆ ಅಂತ. ಯಾಕಂದ್ರೆ ಯೇಸು ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 23ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಯಾವನು ತನ್ನನ್ನು ತಾನೇ ತಗ್ಗಿಸಿಕೊಳ್ತಾನೋ ಅವನು ಹೆಚ್ಚಿಸಲ್ಪಡುವನು ಅಂತ. ಈ ಸಂತರುಗಳೆಲ್ಲ ತಮ್ಮ ಜೀವಮಾನದಲ್ಲಿ ತಮ್ಮನ್ನೇ ತಾವು ತಗ್ಗಿಸ್ಕೊಂಡು ನಡೆದಿರ್ತಾರೆ. ಸೊ ಅವರ ಹೆಸರುಗಳನ್ನ ದೇವರು ನಮ್ಮ ಮುಂದೆ ಹೆಚ್ಚಿಸಲ್ಪಡುತ್ತಿರುವ ಅರ್ಥನೇ ನಾವು ಅವ್ರನ್ನ ತೇರ್ಗಳಲ್ಲಿ ಎತ್ಕೊಂಡು ಹೋಗೋದು. ಸೊ ಹೀಗೆ ನಾವು ಅವರನ್ನ ತೇರಲ್ಲಿ ಎತ್ಕೊಂಡು ಹೋಗ್ತಿರೋದ್ರಿಂದ ದೇವರ ಮಾತುಗಳು ನಮ್ಮಲ್ಲಿ ನೆರವೇರದಂತೆ ಆಗುತ್ತೆ. ಮತ್ತೆ ಇಂಥವರಿಗೆ ನಾವು ಆರಾಧನೆ ಎಂದಿಗೂ ಮಾಡಲ್ಲ, ಆದರೆ ಗೌರವನ ಕೊಡ್ತೀವಿ. ಗೌರವ ಎಷ್ಟು ಬೇಕಾದ್ರೂ ಕೊಡ್ಬೋದು, ಆದರೆ ಅದು ಆರಾಧನೆ ಆಗ್ಬಾರ್ದು. ಈ ರೀತಿ ಸಂತರಿಗಳಿಗೆ ನಾವು ಗೌರವ ಕೊಡುವುದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿಲ್ಲ. ಯಾಕಂದ್ರೆ ಸಂತ ಪೌಲನೇ ತಿಮೋಥಿಯರಿಗೆ ಬರೆದ ಮೊದಲನೇ ಪತ್ರ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿದಾನೆ, ಇಂಥವರಿಗೆ ಇಮ್ಮಡಿ ಗೌರವವನ್ನು ಕೊಡಿ ಅಂತ. ಇಂಥವರ ಪ್ರತಿಮೆಗಳನ್ನ ಬರೀ ತೇರಿನಲ್ಲಿ ಗೌರವಿಸುವುದು ಮಾತ್ರವಲ್ಲ, ಹೂಮಾಲೆಗಳಿಂದ ಅಲಂಕರಿಸುವುದು ಮಾತ್ರ ಅಲ್ಲ, ಪೌಲ ಹೇಳಿದಂತೆ ಇಮ್ಮಡಿ ಗೌರವ ಕೊಟ್ಟರೂ ಅದು ಆರಾಧನೆ ಆಗೋದಿಲ್ಲ. ಮತ್ತೆ ಈಗಾಗಲೇ ನಾವು ತಿಳ್ಕೊಂಡಂಗೆ ಈ ಸಂತರುಗಳು ತಮ್ಮ ಜೀವನವನ್ನೇ ಸ್ವರ್ಗ ಸಾಮ್ರಾಜ್ಯಕ್ಕೋಸ್ಕರ ಮುಡಿಪಾಗಿಟ್ಟು ಮತ್ತೆ ತಮ್ಮ ವಿಶ್ವಾಸಕ್ಕಾಗಿ ಕಷ್ಟಪಟ್ಟು ಲೋಕದ ಎಲ್ಲ ಆಶಾಪಾಶಗಳನ್ನ ತ್ಯಜಿಸಿ, ಮದುವೆ, ಮಕ್ಕಳು ಈ ರೀತಿ ವಿಷಯಗಳನ್ನು ತ್ಯಜಿಸಿ ಅವರು ನಪುಂಸಕರಾಗಿ ದೇವರಿಗಾಗಿ ಜೀವನ ಮಾಡಿರ್ತಾರೆ. ಮತ್ತೆ ದೇವರ ವಾಕ್ಯಗಳನ್ನ ತಮ್ಮ ಜೀವನದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಿ
ಪರಿಶುದ್ಧ ಜೀವನವನ್ನ ನಡೆಸಿರ್ತಾರೆ. ಹೀಗಾಗಿ ಇವರಿಗೆ ಹೊಸ ಒಡಂಬಡಿಕೆಯ ದೇವಾಲಯದಲ್ಲಿ ಒಂದು ಸ್ಥಳ ಕೊಡುವುದು ಅಥವಾ ಹೆಸರು ಕೊಡುವುದು ಅಥವಾ ಅವರ ಪ್ರತಿಮೆಗಳನ್ನ ಮಾಡಿಟ್ಕೊಳ್ಳೋದು ನಮ್ಮ ಪ್ರಯತ್ನ ಅಲ್ಲ, ನಮ್ಮ ಯೋಜನೆ ಅಲ್ಲ. ಬದಲಾಗಿ ಯೆಶಾಯ 56ನೇ ಅಧ್ಯಾಯದಲ್ಲಿ ದೇವರು ಪ್ರವಾದನೆ ಮಾಡಿದ ವಾಕ್ಯಗಳನ್ನು ನಮ್ಮ ಮೂಲಕ ನೆರವೇರಿಸುತ್ತಿದ್ದಾರೆ ಅಷ್ಟೇ. ನೀವು ಯೆಶಾಯನ ಗ್ರಂಥದ 56ನೇ ಅಧ್ಯಾಯದ ಆರಂಭದ ವಾಕ್ಯಗಳನ್ನ ನೋಡಿದ್ರೆ ಕಥೋಲಿಕ ಸಭೆಯ ದೇವಾಲಯದ ರಚನೆ ದೇವರ ಯೋಜನೆಯಿಂದನೇ ಆಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ದೇವರೇ ಹೇಳಿದರೆ ಇಂಥವರನ್ನ ಬೇರೆಯವರಿಗಿಂತ ಉತ್ತಮವಾದ ಸ್ಥಳದಲ್ಲಿರಿಸಿ ಗೌರವವನ್ನು ಕೊಡಲು ದೇವರ ಆಲಯದಲ್ಲಿ ಅವರಿಗಾಗಿ ಪ್ರತ್ಯೇಕ ಸ್ಥಾನ ಕೊಡ್ತೀನಿ, ಅವರ ಬಲಿಯರ್ಪಣೆಗಳನ್ನ ಸ್ವೀಕರಿಸ್ತೀನಿ, ಅವರ ಪ್ರಾರ್ಥನೆಗಳನ್ನ ಸಂತೋಷವಾಗಿ ಅಂಗೀಕರಿಸ್ತೀನಿ ಅಂತ ದೇವರೇ ಯೆಶಾಯನ ಗ್ರಂಥ 56ನೇ ಅಧ್ಯಾಯದಲ್ಲಿ ಪ್ರವಾದನೆ ಮಾಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ನಾವು ವಿಗ್ರಹಗಳಿಗೂ ಸ್ಮಾರಕ ಪ್ರತಿಮೆಗಳಿಗೂ ಆರಾಧನೆ ಮಾಡುವುದಕ್ಕೂ ಗೌರವ ಕೊಡುವುದಕ್ಕೂ ವ್ಯತ್ಯಾಸಗಳನ್ನ ದೇವರ ವಾಕ್ಯದಿಂದನೇ ತಿಳಿದುಕೊಂಡ್ವಿ. ಮತ್ತೆ ಬಾಗಿ ನಮಸ್ಕರಿಸುವುದು, ಕೈ ಜೋಡಿಸುವುದು, ಮೊಣಕಾಲು ಹೊರುವುದು, ಮುತ್ತಿಡುವುದು, ದೀಪ ಕ್ಯಾಂಡಲ್ಗಳನ್ನ ಬೆಳಗುವುದು, ಸಾಂಬ್ರಾಣಿ ಹಾಕುವುದು, ಮೆರವಣಿಗೆ ತೇರುಗಳಲ್ಲಿ ಗೌರವ ಕೊಡುವುದು, ಇವೆಲ್ಲ ದೇವರ ವಾಕ್ಯದ ಪ್ರಕಾರ, ದೇವರ ಯೋಜನೆ ಪ್ರಕಾರ ಆರಾಧನೆ ಆಗುವುದಿಲ್ಲ. ಹೀಗೆ ನಾವು ಮಾಡ್ತಿರೋದು ದೇವರ ಪ್ರಕಾರ ತಪ್ಪಲ್ಲ ಅಂತ ತಿಳಿದುಕೊಂಡ್ವಿ. ಅದೇ ರೀತಿ ಹೊಸ ಒಡಂಬಡಿಕೆ ದೇವಾಲಯವನ್ನು ಹಳೆ ಒಡಂಬಡಿಕೆ ದೇವಾಲಯದ ಮಾದರಿಯಲ್ಲಿ, ಅಂದರೆ ಸ್ವರ್ಗ ಭೂಲೋಕಗಳು ಒಂದಾದಂತೆ ನಿರ್ಮಿಸುವುದು ದೇವರ ಯೋಜನೆ ಅಂತ ನಾವು ತಿಳಿದುಕೊಂಡ್ವಿ. ಹೀಗಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಆಜ್ಞಾಪಿಸಿದ ದೇವಾಲಯವು ಹೊಸ ಒಡಂಬಡಿಕೆಯ ಸಭೆಯ ಛಾಯೆ ಮತ್ತು ಮಾದರಿಯಾಗಿತ್ತು ಅಂತ ನಾವು ತಿಳ್ಕೋಬಹುದು. ಮತ್ತೆ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಕಥೋಲಿಕ ಸಭೆಯನ್ನ ನೋಡ್ಬೇಕಾದ್ರೇನೆ ನಮಗೆ ಹಳೆ ಒಡಂಬಡಿಕೆಯ ದೇವಾಲಯನ ನೋಡ್ದಂಗಾಗದು. ಪ್ರೊಟೆಸ್ಟೆಂಟ್ ಸಭೆಗಳನ್ನ ನೋಡಿದ್ರೆ ಆ ರೀತಿ ಕಾಣಲ್ಲ. ಅವರ ಸಭೆಗಳನ್ನ ನೋಡಿದ್ರೆ ಯಹೂದ್ಯರ ಸಿನಗಾಗ್ಗಳನ್ನ ನೋಡ್ದಂಗಾಗುತ್ತೆ. ಅಲ್ಲಿ ಬಲಿಪೀಠ ಇರಲ್ಲ, ಅಲ್ಲಿ ಸೈನ್ಯಗಳ ದೇವರನ್ನು ಪ್ರತಿನಿಧಿಸುವ ಯಾವುದೇ ಪ್ರತಿಮೆಗಳಿರಲ್ಲ, ದೇವರ ಪ್ರಸನ್ನತೆ ಇರುವ ಮಂಜೂಷ ಪೆಟ್ಟಿಗೆ ಇರಲ್ಲ, ಆರಾಧನೆಗೆ ಪ್ರಮುಖ ಅಂಶವಾದ ಬಲಿಯರ್ಪಣೆಯ ಬಲಿಪೀಠ ಇರೋದಿಲ್ಲ, ಆರಾಧನೆ ಅರ್ಪಿಸಲು ಯಾಜಕರಿರೋದಿಲ್ಲ. ಇವೆಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿರುವುದು ಕಥೋಲಿಕ ಸಭೆಯಲ್ಲಿ ಮಾತ್ರ. ಕಥೋಲಿಕರು ಕೇವಲ ಸಂತರು ಮತ್ತು ದೇವದೂತರುಗಳ ಪ್ರತಿಮೆಗಳನ್ನ ಮಾತ್ರ ಮಾಡಿಟ್ಕೊಳ್ದೆ ತ್ರೈಕ ದೇವರ ಚಿತ್ರಗಳನ್ನು ಪ್ರತಿಮೆಗಳನ್ನು ಮಾಡಿಟ್ಕೊಳ್ಳೋದನ್ನ ನೀವೆಲ್ಲರೂ ನೋಡಿರ್ಬೋದು. ಇದನ್ನ ಕೂಡ ಪ್ರೊಟೆಸ್ಟೆಂಟರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಪಿತ ದೇವರನ್ನ ಒಬ್ಬ ಬಿಳಿ ಕೂದಲಿರುವ ವಯಸ್ಸಾದ ಒಬ್ಬ ಮುದುಕನಂತೆ ನೀವು ಚಿತ್ರ ಬಿಡಿಸ್ಕೊಳ್ತೀರಾ, ಸುತ ದೇವರನ್ನ ಒಬ್ಬ ಮನುಷ್ಯ ಕುಮಾರನಂತೆ ನೀವು ಚಿತ್ರ ಬಿಡಿಸ್ಕೊಳ್ತೀರಾ, ಹಾಗೆ ಪವಿತ್ರಾತ್ಮರನ್ನ ಪಾರಿವಾಳ ಅಥವಾ ಅಗ್ನಿಜ್ವಾಲೆ ತರ ನೀವು ಚಿತ್ರ ಬಿಡಿಸ್ಕೊಂಡು ಇಟ್ಕೊಳ್ತೀರಾ. ಯಾಕೆ ಈ ರೀತಿ ಮಾಡ್ತೀರಾ? ಯಾಕಂದ್ರೆ ಬೈಬಲ್ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಹೇಳಿದೆಯಲ್ಲ, ದೇವರು ಓರೆಬಿನಲ್ಲಿ ಮಾತನಾಡಿದಾಗ ಯಾವುದೇ ರೂಪದಲ್ಲಿಯೂ ತಮ್ಮನ್ನ ತೋರಿಸ್ಕೊಳ್ಳಿಲ್ಲ. ಹಾಗಿದ್ಮೇಲೆ ಯಾಕೆ ದೇವರನ್ನ ನೀವು ಈ ರೂಪಗಳಿಂದ ನೀವು ಚಿತ್ರ ಬಿಡಿಸ್ಕೊಂಡು ಅಥವಾ ಪ್ರತಿಮೆಗಳನ್ನ ಮಾಡಿ ಇಟ್ಕೊಳ್ತೀರಾ ಅಂತ ಈ ಪ್ರೊಟೆಸ್ಟೆಂಟರು ಪ್ರಶ್ನೆ ಮಾಡ್ತಾರೆ. ಹೌದು, ದೇವರು ಅಲ್ಲಿ ಯಾವುದೇ ಆಕಾರದಿಂದ ತೋರಿಸ್ಕೊಳ್ಳಿಲ್ಲ, ಅದು ನಿಜಾನೇ, ನಾವೆಲ್ಲ ಒಪ್ಕೊಳ್ತೀವಿ. ಯಾಕೆಂದ್ರೆ ನಾವು ಈ ಮೊದಲೇ ಈ ಸಂದರ್ಭವನ್ನು ನೋಡ್ಕೊಂಡಂತೆ ಆಗ ಇಸ್ರಾಯೇಲರು ಈಜಿಪ್ಟಿನಿಂದ ಬಂದಿದ್ರು. ಅವರಿಗೆ ಯಾವ್ದಾದ್ರು ಒಂದು ಆಕಾರನ ದೇವರು ತೋರಿಸ್ಕೊಂಡ್ಬಿಟ್ರೆ ಅದನ್ನೇ ಪ್ರತಿಮೆಯಾಗಿ ಮಾಡಿಟ್ಕೊಂಡ್ಬಿಟ್ಟು ದೇವರಿಗೆ ಕೊಡಬೇಕಾದ ಆರಾಧನೆ ಮಹಿಮೆಯನ್ನ ಆ ಒಂದು ಪ್ರತಿಮೆಗಳಿಗೆ ಮಾರ್ಪಡಿಸಿ ವಿಗ್ರಹ ಮಾಡಿ ಆರಾಧನೆ ಮಾಡ್ತಾ ಇದ್ರು. ಅಂದ್ರೆ ಆ ಪ್ರತಿಮೆ ಮಾಡ್ಕೊಂಡ್ಬಿಟ್ಟು ಅದರೇ ದೇವರಿದ್ದಾರೆ ಅಂತ ನಂಬಿ ಅದಕ್ಕೆ ಆರಾಧನೆ ಮಾಡ್ತಿದ್ರು. ಹೀಗಾಗಿ ದೇವರಿಗೆ ಕೊಡಬೇಕಾದ ಮಹಿಮೆ ಆರಾಧನೆಯನ್ನ ಆ ಪ್ರತಿಮೆಗೆ ಕೊಟ್ಟಿದ್ದರಿಂದ ಆ ಪ್ರತಿಮೆ ವಿಗ್ರಹ ಆಗುತ್ತೆ, ಮತ್ತೆ ಅದನ್ನ ಅವರು ಆರಾಧನೆ ಮಾಡಿ ವಿಗ್ರಹ ಆರಾಧನೆ ಮಾಡ್ತಾ ಇದ್ರು. ಈ ಒಂದು ಕಾರಣದಿಂದನೇ ದೇವರು ಅವರಿಗೆ ಯಾವುದೇ ರೂಪನ ತೋರಿಸ್ಕೊಳ್ಳಿಲ್ಲ. ಆದ್ರೆ ಕಾಲಕ್ರಮೇಣ ದೇವರು ತಮ್ಮ ರೂಪಗಳನ್ನ ತೋರಿಸ್ಕೊಂಡಿರೋದನ್ನ ನಾವು ಪ್ರವಾದಿಗಳ ಗ್ರಂಥ ಮತ್ತು ಹೊಸ ಒಡಂಬಡಿಕೆ ಪುಸ್ತಕಗಳಲ್ಲಿ ನೋಡಿ ತಿಳ್ಕೋಬಹುದು. ಉದಾಹರಣೆಗೆ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ ವಾಕ್ಯ 9ರಿಂದ 14ರಲ್ಲಿ ನಾವು ಈ ರೀತಿ ಓದ್ತೀವಿ. ನಾನು ನೋಡುತ್ತಿದ್ದ ಹಾಗೆಯೇ ಸಿಂಹಾಸನಗಳು ಹಾಕಲ್ಪಟ್ಟು ಅದರ ಮೇಲೆ ಪೂರ್ವಿಕನೊಬ್ಬನು ಕುಳಿತುಕೊಂಡನು. ಆತನ ವಸ್ತ್ರವು ಹಿಮದಂತೆ ಬಿಳುಪಾಗಿಯೂ ಆತನ ತಲೆಗೂದಲು ಶುದ್ಧ ಉಣ್ಣೆಯಂತೆಯೂ ಆತನ ಸಿಂಹಾಸನವು ಅಗ್ನಿಜ್ವಾಲೆಯಂತೆಯೂ ಆತನ ಚಕ್ರಗಳು ಉರಿಯುವ ಬೆಂಕಿಯಂತೆಯೂ ಇದ್ದವು. ಆತನ ಸನ್ನಿಧಾನದಿಂದ ಅಗ್ನಿ ಪ್ರವಾಹವು ಹೊರಟು ಬಂದಿತ್ತು. ಹಾಗೆ ನಾವು 13ನೇ ವಾಕ್ಯ ನೋಡಿದಾಗ, ನಾನು ಕಂಡ ರಾತ್ರಿಯ ದರ್ಶನದಲ್ಲಿ ಹಿಗೋ ಮನುಷ್ಯ ಕುಮಾರನಂತಿರುವ ಒಬ್ಬ ಆಕಾಶದ ಮೇಘಗಳ ಸಂಗಡ ಪೂರ್ವಿಕನ ಬಳಿಗೆ ಸಮೀಪಿಸಿದನು. ಅವನನ್ನು ಆತನ ಬಳಿಗೆ ಕರೆತಂದರು. ಆತನನ್ನು ಸಕಲ ಪ್ರಜೆ ಜನಾಂಗ ಭಾಷೆಗಳವರು ಸೇವಿಸುವ ಹಾಗೆ ಆತನಿಗೆ ಅಧಿಕಾರವು ಮಹತ್ವವು ರಾಜ್ಯವು ಕೊಡಲ್ಪಟ್ಟವು. ಆತನ ಅಧಿಕಾರವು ಎಂದಿಗೂ ಮುಗಿಯದ ನಿತ್ಯ ಅಧಿಕಾರವುಳ್ಳದ್ದು. ಈತನ ರಾಜ್ಯವು ನಾಶವಾಗದಂತ ರಾಜ್ಯವಾಗಿದೆ. ನೋಡಿ, ಇಲ್ಲಿ ದೇವರು ಒಬ್ಬ ಪೂರ್ವಿಕನಂತೆ, ಅಂದ್ರೆ ಶುದ್ಧ ಉಣ್ಣೆಯಂತೆ ಬಿಳಿಯಾಗಿರುವ ತಲೆಗೂದಲಿದ್ದ ಒಬ್ಬ ವಯಸ್ಸಾದವನಂತೆ ತೋರಿಸಿಕೊಂಡಿದ್ದಾರೆ. ಹಾಗೆ 14ನೇ ವಾಕ್ಯದಲ್ಲಿ ಸುತ ದೇವರನ್ನು ಒಬ್ಬ ಮನುಷ್ಯ ಕುಮಾರನಂತೆ ದೇವರ ಬಳಿ ಇರುವುದನ್ನು ತೋರಿಸಿಕೊಳ್ಳುತ್ತಾರೆ. ಈ ವಾಕ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವ ಸುತ ದೇವರೇ ಯೇಸು ಸ್ವಾಮಿ. ಇವರು ಈ ಲೋಕದಲ್ಲಿ ಒಬ್ಬ ಮನುಷ್ಯ ಕುಮಾರನ ಆಕಾರ ಪಡೆದುಕೊಂಡು ನಮ್ಮಲ್ಲಿ ವಾಸ ಮಾಡಿದ್ದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಈಜಿಪ್ಟಿನಿಂದ ಬಂದ ಇಸ್ರಾಯೇಲರು ಯಾವುದೇ ಒಂದು ರೂಪ ಇಟ್ಕೊಂಡ್ರು ಅದನ್ನ ವಿಗ್ರಹಾರಾಧನೆ ಮಾಡ್ಬಿಡ್ತಾರೆ ಅಂತಾನೆ ಅವರಿಗೆ ಅದೃಶ್ಯವಾಗಿದ್ರು.
ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅವರು ಒಬ್ಬ ಮನುಷ್ಯ ಕುಮಾರನಂತೆ ನಮ್ಮ ಮುಂದೆ ಕಾಣಿಸ್ಕೊಂಡ್ರು. ಇದಕ್ಕೆ ಪೌಲ ಹೇಳ್ತಾನೆ, ಕೊಲೊಸ್ಸೆಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಅದೃಶ್ಯ ದೇವರ ಸದೃಶ್ಯ ರೂಪನೇ ಯೇಸು ಅಂತ. ಅಂದ್ರೆ ಹೇಗೆ ನ್ಯಾಯ ಪ್ರಮಾಣದಲ್ಲಿ ದೇವರು ತಮ್ಮನ್ನ ಒಂದು ಯಾವುದೇ ರೀತಿಯಲ್ಲೂ ಯಾವುದೇ ರೂಪದಲ್ಲೂ ಕಾಣಿಸ್ಕೊಳ್ದೇ ಇದ್ದ ಅದೃಶ್ಯರಾದ ದೇವರು ಹೊಸ ಒಡಂಬಡಿಕೆಯಲ್ಲಿ ಅದೇ ಅದೃಶ್ಯ ದೇವರ ಪ್ರತಿರೂಪವಾಗಿ ಯೇಸುವಾಗಿ ನಮ್ಮ ಮಧ್ಯೆ ಇದ್ರು ಅಂತ ಪೌಲ ಹೇಳ್ತಾನೆ. ಇದನ್ನೇ ಯೋವಾನ 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯೇಸು ಕೂಡ ದೃಢಪಡಿಸ್ತಾರೆ. ಅಂದ್ರೆ ಯೇಸು ಫಿಲಿಪ್ಪನಿಗೆ ಹೇಳ್ತಾರೆ, ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ದೇವರು ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ತಮ್ಮ ರೂಪವನ್ನು ತೋರಿಸ್ಕೊಳ್ದಿದ್ರು ಕಾಲಕ್ರಮೇಣ ತಮ್ಮ ರೂಪನ ನಮ್ಮಲ್ಲಿ ತೋರಿಸ್ಕೊಂಡ್ರು. ಅದರಲ್ಲಿ ವಿಶೇಷವಾಗಿ ಸುತದೇವರು ಬೆತ್ಲೆಹೇಮಿನ ಒಂದು ಗೋದಲಿಯಲ್ಲಿ ಒಬ್ಬ ಸಾಧಾರಣ ಮನುಷ್ಯನ ಮಗು ಅಂತೆ ಕಾಣಿಸ್ಕೊಂಡ್ರು. ಇದರಿಂದನೇ ಮತ್ತಾಯ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡಬಹುದು, ಆ 3 ಜ್ಞಾನಿಗಳು ಮನುಷ್ಯನ ರೂಪ ಪಡೆದುಕೊಂಡ ಯೇಸುವನ್ನ ತಾಯಿ ಮರಿಯಳೊಂದಿಗೆ ನೋಡಿದ ಕ್ಷಣ ಸಾಷ್ಟಾಂಗವರೆಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ. ಹೀಗೆ ಪಿತದೇವರು ಮತ್ತೆ ಸುತದೇವರು ಮಾತ್ರ ಅಲ್ಲ, ಪವಿತ್ರಾತ್ಮ ದೇವರು ಮತ್ತಾಯ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಮಾರ್ಕ 1ನೇ ಅಧ್ಯಾಯ 10ನೇ ವಾಕ್ಯ, ಲೂಕ 3ನೇ ಅಧ್ಯಾಯ 22ನೇ ವಾಕ್ಯ, ಯೋವನ 1ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಪಾರಿವಾಳದ ದೇಹಾಕಾರದಲ್ಲೂ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬೆಂಕಿಯ ನಾಲಿಗೆಗಳಾಗಿಯೂ ಕಾಣಿಸ್ಕೊಳ್ತಾರೆ. ಹೀಗೆ ಪಿತಾ ಸುತ ಪವಿತ್ರಾತ್ಮ ದೇವರು ಕಾಲಕ್ರಮೇಣ ನಮಗೆ ವಿಶೇಷ ರೂಪಗಳಿಂದ ತೋರಿಸ್ಕೊಂಡಿದ್ದಾರೆ. ಹೀಗಾಗಿ ಆ ರೂಪದ ಸ್ಮಾರಕವಾಗಿ ನಾವು ಪ್ರತಿಮೆಗಳನ್ನ ಮಾಡ್ಕೊಳ್ತೀವಿ. ಆದ್ರೆ ಅವರಿಗೆ ಸೇರ್ಬೇಕಾದ ಗೌರವ, ಮಹಿಮೆ, ಆರಾಧನೆನ ಯಾವತ್ತಿಗೂ ನಾವು ಅವರ ಪ್ರತಿಮೆಗಳಿಗೆ ನಾವು ವರ್ಗಾಯಿಸೋದಿಲ್ಲ. ಹಾಗೆ ಮಾಡಿದ್ರೆ ಅದು ವಿಗ್ರಹ ಆರಾಧನೆ ಆಗುತ್ತೆ. ನಾವು ಅವರಿಗೆ ಕೊಡಬೇಕಾದ ಆರಾಧನೆ, ಮಹಿಮೆಯನ್ನ ಅವರಿಗೆ ಕೊಡ್ತೀವಿ ಹೊರತು ಅವರ ಪ್ರತಿಮೆಗಳಿಗೆ ಯಾವತ್ತಿಗೂ ಕೊಡಲ್ಲ. ಇದನ್ನ ಕಥೋಲಿಕ ಸಭೆ ಬಹು ನಿಷ್ಠೆಯಿಂದ ಇವತ್ತು ತನಕ ಕಾಪಾಡ್ಕೊಂಡ್ ಬಂದಿದೆ. ಅಪೊಸ್ತಲರ ಕಾಲದಿಂದಲೂ ಇವತ್ತಿನ ತನಕನೂ ಬೋಧಿಸ್ಕೊಂಡು ಬಂದಿದೆ. ಕಥೋಲಿಕ ಸಭೆ ತನ್ನ ಎಲ್ಲಾ ಬೋಧನೆಯನ್ನ ಎಲ್ಲರಿಗೂ ಸಿಗುವ ಹಾಗೆ ಇಂಟರ್ನೆಟ್ ನಲ್ಲಿಯೂ ಪುಸ್ತಕಗಳಲ್ಲಿಯೂ ಬರ್ದಿಟ್ಟು ಕೊಟ್ಟಿದೆ. ಇದನ್ನ ನಾವೆಲ್ಲರೂ ನೋಡಿ ತಿಳ್ಕೊಬಹುದು. ಕಥೋಲಿಕ ಧರ್ಮೋಪದೇಶದಲ್ಲಿ, ಅಂದರೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಕ್ಯಾಟಿಕಿಸಮ್ ಆಫ್ ದಿ ಕ್ಯಾಥೋಲಿಕ್ ಚರ್ಚ್ 2084ರಿಂದ 2141 ಪ್ಯಾರಾಗ್ರಾಫ್ ಗಳಲ್ಲಿ, ಅಂದ್ರೆ ಪರಿಚ್ಛೇದಗಳಲ್ಲಿ ನಾವು ಓದಿ ತಿಳ್ಕೊಬಹುದು. ಮತ್ತೆ ಕ್ರಿಸ್ತ ಶಕ 1506ರಲ್ಲಿ ನಡೆದ ಟ್ರೆಂಟ್ ಮಹಾ ಸಮ್ಮೇಳನದಲ್ಲೂ ವಿಗ್ರಹಾರಾಧನೆಯನ್ನು ಖಂಡಿಸುವ ಬೋಧನೆಯನ್ನು ಇನ್ನೂ ಹೆಚ್ಚಾಗಿ ತೀವ್ರವಾಗಿ ಪ್ರಖ್ಯಾತಗೊಳಿಸಿರುವುದನ್ನ ನಾವು ಆ ಸಮ್ಮೇಳನದಲ್ಲಿ ಚರ್ಚೆಯಾದ ವಿಷಯಗಳ ಪ್ರತಿಗಳಲ್ಲಿ 374ನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡಿ ತಿಳ್ಕೋಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ನಾವು ವಿಗ್ರಹಕ್ಕೂ ಸ್ಮಾರಕ ಪ್ರತಿಮೆಗಳಿಗೂ ಇರುವ ವ್ಯತ್ಯಾಸಗಳನ್ನ ತಿಳ್ಕೊಂಡ್ವಿ. ಆರಾಧನೆಗೂ ಗೌರವಕ್ಕೂ ಇರುವ ವ್ಯತ್ಯಾಸವನ್ನ ತಿಳಿದುಕೊಂಡ್ವಿ. ಹಾಗೆಯೇ ದೇವರು ವಿಗ್ರಹಾರಾಧನೆಯನ್ನು ಖಂಡಿಸಿರುವಂತೆಯೇ ಕಥೋಲಿಕ ಸಭೆಯು ಅಪೋಸ್ತಲರ ಕಾಲದಿಂದಲೂ ಖಂಡಿಸಿರುವುದನ್ನು ನಾವು ತಿಳಿದುಕೊಂಡ್ವಿ. ಮತ್ತೆ ಸ್ಮಾರಕ ಪ್ರತಿಮೆಗಳ ಧಾರ್ಮಿಕ ಬಳಕೆಗಳು ದೇವರ ವಾಕ್ಯದ ಪ್ರಕಾರವೇ ದೇವರ ಯೋಜನೆಯೇ ಆಗಿದೆ ಅಂತಾನೂ ತಿಳಿದುಕೊಂಡ್ವಿ. ಆದರೂ ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ JN8.32 The truth will set you free @gmail.com ಎಂಬ ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ಪ್ರಶ್ನೆಗಳನ್ನ ಇಮೇಲ್ ಮಾಡಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಪ್ರಯೋಜನವಾಗಿದ್ರೆ, ಇತರರಿಗೂ ಪ್ರಯೋಜನವಾಗುವಂತೆ, ಇತರರು ಈ ವಿಷಯಗಳನ್ನ ತಿಳ್ಕೊಳ್ಳುವಂತೆ ಈ ವಿಡಿಯೋವಿನ ಲಿಂಕ್ ಅನ್ನ ಇತರರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ಪ್ರಯತ್ನವನ್ನು ನೀವು ಪ್ರೋತ್ಸಾಹಿಸಬೇಕು ಅಂತ ಇಷ್ಟ ಇದ್ರೆ, ನಮಗೆ ಸಹಕಾರ ಮಾಡಬೇಕು ಅಂತ ನಿಮಗೆ ಏನಾದ್ರು ಅನಿಸಿದ್ರೆ, ಮತ್ತು ಇದೇ ರೀತಿ ಇನ್ನೂ ಹೆಚ್ಚು ವಿಷಯಗಳನ್ನ ನಾವು ವಿಡಿಯೋವಾಗಿ ಮಾಡಿ ನಿಮಗೆ ಕೊಡಬೇಕು ಅಂತ ನಿಮ್ಮ ಬಯಕೆ ಆದ್ರೆ, ದಯವಿಟ್ಟು ಸರ್ಚಿಂಗ್ ಫಾರ್ ಟ್ರೂತ್ ಎಂಬ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ದಯವಿಟ್ಟು ಹೇಳಿ. ಎಲ್ಲಾ ಕೃತಜ್ಞತೆಗಳು, ಸ್ತೋತ್ರಗಳು ತ್ರೇಕ ದೇವರಿಗೆ ಸಲ್ಲಲಿ. ಪಿತರ ಸುತರ ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ.